ಎಲ್ಲರಿಗೂ ನಮಸ್ಕಾರ. ಲೋಕಸಭಾ ಚುನಾವಣೆ 2024 ಘೋಷಣೆಯಾಗಿದೆ. ಜಿಲ್ಲಾಡಳಿತ ಬೆಳಗಾವಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 4524 ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಕ್ಕೆ ನಮಗೆ 23,000ಕ್ಕಿಂತ ಅಧಿಕ ಸಿಬ್ಬಂದಿಗಳು ಚುನಾವಣಾ ಕರ್ತವ್ಯಕ್ಕೆ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾವು ಸುವರ್ಣ ವಿಧಾನಸೌಧದಲ್ಲಿ ತರಬೇತಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ತರಬೇತಿಯ ವಿಡಿಯೋವನ್ನು ನಮ್ಮ ಶಂಕರಾನಂದ ಬನಶಂಕರಿ ಅವರು, ಜಂಟಿ ನಿರ್ದೇಶಕರು, ಲೋಕಲ್ ಆಡಿಟ್ ಸರ್ಕಲ್ ಬೆಳಗಾವಿ, ಅವರು ಅದನ್ನು ತಯಾರು ಮಾಡಿದ್ದಾರೆ. ಎಲ್ಲ PRO, APRO ಮತ್ತು ಪೋಲಿಂಗ್ ಆಫೀಸರ್ಗಳಲ್ಲಿ ನನ್ನ ಮನವಿ ಏನಂದರೆ, ಇದನ್ನು 2-3 ಬಾರಿ ನೀವು ವಿಡಿಯೋನ ನೋಡಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅರಿತುಕೊಂಡು ಸಮರ್ಥವಾಗಿ ನಮ್ಮ ಚುನಾವಣಾ ಕರ್ತವ್ಯವನ್ನು ನಿಭಾಯಿಸ್ರಿ ಅಂತ ನಾನು ನಿತೇಶ್ ಪಾಟೀಲ್, ತಮ್ಮ ಜಿಲ್ಲಾ ಚುನಾವಣಾ ಅಧಿಕಾರಿ, ತಮ್ಮಲ್ಲಿ ಕೋರುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಲೋಕಸಭಾ ಚುನಾವಣೆ 2024 ಪ್ರಯುಕ್ತ ಈಗಾಗಲೇ ಎಲ್ಲ PRO, APRO ಮತ್ತು ಪೋಲಿಂಗ್ ಆಫೀಸರ್ಸ್ಗಳಿಗೆ ಕರ್ತವ್ಯಕ್ಕೆ ನಿಯೋಜಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಬೆಳಗಾವಿಯಿಂದ ಹೊರಡಿಸಲಾಗಿದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಬೆಳಗಾವಿ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು ಚುನಾವಣಾ ಅಧಿಕಾರಿಗಳು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವರ ನಿರ್ದೇಶನದ ಮೇರೆಗೆ PROಗಳು ಮತ್ತು APROಗಳು ಮತ್ತು ಪೋಲಿಂಗ್ ಆಫೀಸರ್ಗೆ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಏನೆಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಯಾವೆಲ್ಲ ವಿಷಯಗಳನ್ನು ಚಾಚೂ ತಪ್ಪದೆ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ತರಬೇತಿಯನ್ನು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ದಿನಾಂಕ 3 ಏಪ್ರಿಲ್ 2024 ಭೌತಿಕವಾಗಿ ಹಮ್ಮಿಕೊಳ್ಳಲಾಗಿದೆ. ಆದರೆ ಈ ಒಂದು ವಿಷಯವನ್ನು ವಿಡಿಯೋ ಮಾಡುವ ಮೂಲಕ ಯಾವಾಗ ಅಗತ್ಯ ಇದೆಯೋ ಆವಾಗ ವಿಡಿಯೋವನ್ನು ನೋಡಿ ನಮ್ಮ PROಗಳು, APROಗಳು ಮತ್ತು ಪೋಲಿಂಗ್ ಆಫೀಸರ್ಸ್ಗಳು ತರಬೇತಿಯನ್ನು ಪಡೆದುಕೊಂಡು ಚಾಚೂ ತಪ್ಪದೆ ಕೆಲಸಗಳನ್ನ ನಿರ್ವಹಿಸುವ ಸಲುವಾಗಿ ಈ ತರಬೇತಿಯ ವಿಡಿಯೋವನ್ನು ಮಾಡಿಕೊಡಲು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನು ನೀಡಿರೋ ಪ್ರಯುಕ್ತ ಈ ಒಂದು ಸಣ್ಣ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ನಾನು ಶಂಕರಾನಂದ ಬನಶಂಕರಿ, ಜಂಟಿ ನಿರ್ದೇಶಕರು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಬೆಳಗಾವಿ. ನೇರವಾಗಿ ನಾವು ತರಬೇತಿಗೆ ಪ್ರಾರಂಭಿಸೋಣ. ಲೋಕಸಭಾ ಚುನಾವಣೆ 2024 ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಬೆಳಗಾವಿ ಜಿಲ್ಲೆಯ ವತಿಯಿಂದ ಈ ಒಂದು ತರಬೇತಿಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಲೋಕಸಭಾ ಚುನಾವಣೆ 2024ಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳು ಬರ್ತವೆ. ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಬರುತ್ತೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದಕ್ಕೆ ಚುನಾವಣಾ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಚುನಾವಣಾ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಭಾಗಶಃವಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ. ಕಿತ್ತೂರು ಮತಕ್ಷೇತ್ರ ಮತ್ತು ಖಾನಾಪುರ ಮತಕ್ಷೇತ್ರ ಇದಕ್ಕೆ ರಿಟರ್ನಿಂಗ್ ಅಧಿಕಾರಿಗಳಾಗಿ ಕಾರವಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇರ್ತಾರೆ. ಒಟ್ಟಾರೆ ಇಡೀ ಬೆಳಗಾವಿ ಜಿಲ್ಲೆ 2.5 ಮತಕ್ಷೇತ್ರಗಳನ್ನು ಹೊಂದಿ ದೊಡ್ಡ ಜಿಲ್ಲೆಯಾಗಿ ಹೊರಹೊಮ್ಮಿದೆ ಅಂತಕ್ಕಂಥ ವಿಷಯವನ್ನು ತಮಗೆ ಮೊಟ್ಟ ಮೊದಲ ಬಾರಿಗೆ ಮನದಟ್ಟು ಮಾಡಿಕೊಡ್ತಾ ಈ ಒಂದು ಚುನಾವಣಾ ಕಾರ್ಯದಲ್ಲಿ PRO ಏನು ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಗಳು, ನಾವೇನು PRO ಅಂತ ಕರಿತೀವಲ್ಲ, ಅವರಿಗಿರ್ತಕ್ಕಂತಹ ಕಾನೂನಾತ್ಮಕ ಅಧಿಕಾರಗಳು, ಅವರ ಕರ್ತವ್ಯಗಳ ಬಗ್ಗೆ ನಾವು ಒಂದೊಂದಾಗಿ ಇಲ್ಲಿ ಚರ್ಚಿಸ್ತಾ ಹೋಗೋಣ. ಮತದಾನದ ದಿನ, ಇದನ್ನು ನಾವು ಪೋಲಿಂಗ್ ಡೇ ಅಂತೇಳಿ ಕರಿತೀವಿ. ಈ ಒಂದು ಪೋಲಿಂಗ್ ಡೇ ದಿವಸ ಯಾವುದೇ ವ್ಯಕ್ತಿಯಾಗಲಿ ಮತಗಟ್ಟೆಯ ದ್ವಾರ ಅಂದರೆ ಮತಗಟ್ಟೆಯ ಬಾಗಿಲು ಅಥವಾ ಮತಗಟ್ಟೆಯ ನೆರೆಹೊರೆ 200 ಮೀಟರ್ ಪ್ರದೇಶದ ವ್ಯಾಪ್ತಿಯಲ್ಲಿ ಧ್ವನಿವರ್ಧಕ ಬಳಸುವುದನ್ನು ಮತ್ತು ಧ್ವನಿ ಪ್ರಚಾರವನ್ನು ನಿಷೇಧಿಸಲಾಗಿದೆ. ಇದನ್ನು ಅಚ್ಚುಕಟ್ಟಾಗಿ PRO ಅವರು ತಿಳ್ಕೋಬೇಕು. ಏನಾದರೂ 200 ಮೀಟರ್ ಒಳಗಡೆ
ಯಾರಾದರೂ ಧ್ವನಿವರ್ಧಕವನ್ನು ಬಳಸ್ತಾ ಇದ್ರೆ ಅಥವಾ ಧ್ವನಿ ಪ್ರಚಾರವನ್ನು ಮಾಡ್ತಾ ಇದ್ರೆ ಅವರಿಗೆ ನಿಷೇಧಿಸಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು PRO ಅವರು ಕೊಡಬೇಕಾಗತ್ತೆ. ಅದೇ ರೀತಿ ಮತದಾನಕ್ಕೆ ಬರುವ ಯಾರೇ ಆಗಲಿ ಸಿಬ್ಬಂದಿ ಜೊತೆ ಅನುಚಿತವಾಗಿ ವರ್ತಿಸ್ತಕ್ಕದ್ದಲ್ಲ. ಯಾವುದೇ ಮತದಾರರು ಕೂಡ ಮತದಾನಕ್ಕೆ ಬಂದಾಗ ನಮ್ಮ ಚುನಾವಣೆಯಲ್ಲಿ ನಿರತರಾಗಿರ್ತಕ್ಕಂತಹ ಈ ಒಂದು ಸಿಬ್ಬಂದಿಗಳ ಜೊತೆ ಅನುಚಿತವಾಗಿ ವರ್ತಿಸ್ತಕ್ಕದ್ದಲ್ಲ. ಈ ಮೇಲಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿ ತಪ್ಪೆಸಗಿದ್ದು PRO ಅವರಿಗೆ ಮನವರಿಕೆಯಾಗಿದ್ದಲ್ಲಿ ಅಂತಹ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಪೊಲೀಸ್ ಅಧಿಕಾರಿಗೆ ನಿರ್ದೇಶನ ನೀಡುವ ಅಧಿಕಾರವನ್ನು PRO ಅವರಿಗೆ ನೀಡಿರ್ತಾರೆ. ಈ ಒಂದು ಅಧಿಕಾರವನ್ನು ಎಲ್ಲಿ ಪ್ರತ್ಯಾಯೋಜಿಸಲಾಗಿದೆ ಅಂದರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ರಲ್ಲಿರ್ತಕ್ಕಂತಹ ಸೆಕ್ಷನ್ 130 ಮತ್ತು ಸೆಕ್ಷನ್ 131. ಇದರಲ್ಲಿ ಪೆನಾಲ್ಟಿ ಫಾರ್ ಡಿಸ್ಆರ್ಡರ್ಲಿ ಕಂಡಕ್ಟ್ ಇನ್ ಆರ್ ನಿಯರ್ ಪೋಲಿಂಗ್ ಸ್ಟೇಷನ್ ಅಂಥೇಳಿ ಒಂದು ಸೆಕ್ಷನನ್ನು ಹಾಕಿ PRO ಅವರಿಗೆ ಇಂಥ ಒಂದು ಅಧಿಕಾರವನ್ನು ಪ್ರತ್ಯೇಕಿಸಲಾಗಿದೆ. ಚುನಾವಣೆಯಲ್ಲಿ ನಿರತರಾಗಿರ್ತಕ್ಕಂಥ PRO ಆಗಿರಲಿ, APRO ಆಗಿರಲಿ, ಪೋಲಿಂಗ್ ಆಫೀಸರ್ ಅವರಿಗೆ ಆಗಲಿ ಯಾರಾದರೂ ಅನುಚಿತವಾಗಿ ಅವ್ರ ಜೊತೆ ವರ್ತಿಸಿದರೆ ಅವರನ್ನು ಪೊಲೀಸರಿಗೆ ಒಪ್ಪಿಸ್ತಕ್ಕಂತಹ ಮತ್ತು ದಸ್ತಗಿರಿಯನ್ನು ಮಾಡತಕ್ಕಂತಹ ನಿರ್ದೇಶನವನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ನಮ್ಮ ಚುನಾವಣಾ ಸಿಬ್ಬಂದಿಗಳು ಹೊಂದಿರ್ತಾರೆ. ಜೊತೆಗೆ ಮತದಾನದ ದಿವಸ ಯಾರೇ ವ್ಯಕ್ತಿಯಾಗಲಿ ಮತದಾನಕ್ಕೆ ನಿಗದಿಪಡಿಸಿದ ಅವಧಿಯಲ್ಲಿ PRO ನೀಡುವ ಕಾನೂನಾತ್ಮಕ ನಿರ್ದೇಶನಗಳನ್ನು ಪಾಲಿಸಲು ವಿಫಲರಾದಲ್ಲಿ ಮತ್ತು ಅನುಚಿತವಾಗಿ ವರ್ತಿಸಿದ್ದಲ್ಲಿ ಅವರನ್ನು ಕೂಡ ಮತಗಟ್ಟೆಯಿಂದ ಹೊರಗೆ ಹಾಕುವ ಅಧಿಕಾರವನ್ನು PRO ಅವರು ಹೊಂದಿರ್ತಾರೆ. ಯಾಕಂದರೆ PRO ಅವರು ಆ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಯಾಗಿರೋದ್ರಿಂದ ಅವರಿಗೆ ಒಂದು ಈ ಅಧಿಕಾರವನ್ನು ಇದೇ RP ಕಾಯ್ದೆ 1951ರ ಸೆಕ್ಷನ್ 132 ಪ್ರಕಾರ ನೀಡಲಾಗಿದೆ. ಪೆನಾಲ್ಟಿ ಫಾರ್ ಮಿಸ್ಕಂಡಕ್ಟ್ ಆ್ಯಕ್ಟ್ ಪೋಲಿಂಗ್ ಸ್ಟೇಷನ್ ಅಂತೇಳಿ ಉಲ್ಲೇಖಿಸಲಾಗಿದೆ RP ಕಾಯ್ದೆಯಲ್ಲಿ. ತದನಂತರ ಮತದಾನದ ದಿವಸ ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡ ಪ್ರತಿಯೊಬ್ಬ ಅಧಿಕಾರಿ, ಸಿಬ್ಬಂದಿ, ಏಜೆಂಟ್ ಅಥವಾ ಯಾವುದೇ ವ್ಯಕ್ತಿಯಾಗಿರಲಿ ಮತ ಚಲಾವಣೆ ಮತ್ತು ಎಣಿಕೆಯ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ರಹಸ್ಯವನ್ನು ಕಾಪಾಡಿಕೊಳ್ಳತಕ್ಕದ್ದು. ಮತದಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವನಲ್ಲಿ ಯಾವೆಲ್ಲ ವಿಷಯಗಳು ಗೊತ್ತಿದೆಯೋ ಅದನ್ನು ರಹಸ್ಯವಾಗಿ ಇಟ್ಕೊಳ್ಬೇಕು. ಅದನ್ನು ಸಾರ್ವಜನಿಕರಿಗಾಗಲಿ ಅಥವಾ ಮತದಾರರಿಗಾಗಲಿ ಹೇಳ್ತಕ್ಕದ್ದಲ್ಲ. ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಆಫ್ ವೋಟಿಂಗ್ ಅಂತಕ್ಕಂತಹ ಸೆಕ್ಷನನ್ನು ಸೆಕ್ಷನ್ 128ರಲ್ಲಿ RP ಆ್ಯಕ್ಟ್ 1951ರಲ್ಲಿ ಏನು ಮಾಡಲಾಗಿದೆ, ಅಡಕಗೊಳಿಸಲಾಗಿದೆ. ಇದನ್ನು ದಯವಿಟ್ಟು ಚುನಾವಣೆಗೆ ನಿಯೋಜಿಸಿರ್ತಕ್ಕಂತಹ ಸುಮಾರು 27,000 ಸಿಬ್ಬಂದಿಗಿಂತ ಹೆಚ್ಚು ಚುನಾವಣೆ ಸಿಬ್ಬಂದಿಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಿಯೋಜಿಸಲಾಗಿದೆ. ಎಲ್ಲ ಮತದಾನಕ್ಕೆ ನಿಯೋಜಿಸಿರ್ತಕ್ಕಂತಹ, ಚುನಾವಣೆಗೆ ನಿಯೋಜಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತಮ್ಮ ಒಂದು ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂತಹ ರಹಸ್ಯ ಮಾಹಿತಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ಅದನ್ನು ಎಲ್ಲಿಯೂ ಕೂಡ ಆ ರಹಸ್ಯವನ್ನು ಬಿಚ್ಚಿ ಹೇಳಬಾರದಂತಕ್ಕಂಥದ್ದನ್ನು ಸೆಕ್ಷನ್ 128 ಆಫ್ RP ಆ್ಯಕ್ಟ್ 1951ರಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡ ಪ್ರತಿಯೊಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಗಳಾಗಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಸಾಧ್ಯವಿರದ ಯಾವುದೇ ಕಾರ್ಯಕ್ಕೆ ಕೈ ಹಾಕಬಾರದು. ಒಂದು ವೇಳೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ನೀವು ಯಾಕೆ ಕೆಲಸ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುವಷ್ಟು ಸಾಧ್ಯವಿರುವಷ್ಟು ಕಾರಣಗಳು ನಿಮ್ಮ ಕಡೆ ಇರಬೇಕು. ಒಂದು ವೇಳೆ ನಿಮ್ಮನ್ನು ನೀವೇ ಸಮರ್ಥಿಸಿಕೊಳ್ಳಲಾಗದಷ್ಟು ನಿಮಗೆ ಆ ಕೆಲಸವನ್ನು ತಾವು ಮಾಡಿದ್ದಲ್ಲಿ ಪ್ರತ್ಯಾಯೋಜಿತ ಕಾರ್ಯವನ್ನು ಉಲ್ಲಂಘಿಸಿದರೆ ಅದನ್ನು ಕರ್ತವ್ಯ ನಿರ್ಲಕ್ಷ್ಯವೆಂದು ಕೂಡ ಪರಿಭವಿಸಲಾಗುತ್ತೆ. ಸೆಕ್ಷನ್ 134 ಆಫ್ RP ಆ್ಯಕ್ಟ್ 1951 ಪ್ರಕಾರ ನಿಮಗೆ ರಕ್ಷಣೆಯೂ ಇದೆ. RP ಕಾಯ್ದೆಯಲ್ಲಿ ನಿಮಗೇನಿದೆ, ನೀವು ತಪ್ಪು ಮಾಡಿದರೆ ನಿಮಗೆ ದಂಡಿಸಲು ಕೂಡ ಅವಕಾಶವನ್ನು RP ಕಾಯ್ದೆ 1951ರಲ್ಲಿ ನೀಡಲಾಗಿದೆ. ತದನಂತರ ಮತಗಟ್ಟೆ ಸಿಬ್ಬಂದಿಯ ಹಂಚಿಕೆ ಯಾವ ರೀತಿ ಇರ್ತದೆ ಅಂತೇಳಿ ಈಗಾಗಲೇ ನೀವು ಸಾಕಷ್ಟು ಚುನಾವಣೆಗಳನ್ನು ಮಾಡಿರ್ತೀರಿ. ಆದರೆ ಹೊಸದಾಗಿ ಬಂದಿರತಕ್ಕಂತಹ ನೌಕರರಿಗೆ ಈ ಒಂದು ಸಂರಚನೆ ಸ್ಟ್ರಕ್ಚರ್ ಗೊತ್ತಿರಲ್ಲ, ತಿಳ್ಕೊಳ್ಳಿ. ಪ್ರತಿಯೊಂದು ಮತಗಟ್ಟೆಗೆ ನಾವೇನಂತ ಕರಿತೀವಿ ಅಂದರೆ PS ಪೋಲಿಂಗ್ ಸ್ಟೇಷನ್, ಇದಕ್ಕೆ ಮತಗಟ್ಟೆ ಅಂತ ಕರಿತೀವಿ. ಇದಕ್ಕೆ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ PRO ಅವರು ಅಧ್ಯಕ್ಷರಿರ್ತಾರೆ. ಇದನ್ನು ನಾವು ಕನ್ನಡದಲ್ಲಿ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಅಂತ ಹೇಳಿ ಕರಿತೀವಿ. ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಅಂತ ಕರಿತೀವಿ. ಇವ್ರ ಕೆಳಗಡೆ APRO ಅಂತ ಇರ್ತಾರೆ, ಸಹಾಯಕ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಇರ್ತಾರೆ. ಇವ್ರ ಕೆಳಗಡೆ
ಎರಡನೆಯ ಮತಗಟ್ಟೆ ಅಧಿಕಾರಿ, ನಂತರ ಮೂರನೆಯ ಮತಗಟ್ಟೆಯ ಅಧಿಕಾರಿ. ನೋಡಿಲ್ಲಿ ಸಹಾಯಕ ಮತಗಟ್ಟೆ ಅಧ್ಯಕ್ಷರ ಅಧಿಕಾರಿ APRO ಅವರನ್ನ ಫಸ್ಟ್ ಪೋಲಿಂಗ್ ಆಫೀಸರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಫಸ್ಟ್ ಪೋಲಿಂಗ್ ಆಫೀಸರ್. ಅಂದ್ರೆ ಇದರ ಸ್ಟ್ರೆಂತ್ ಯಾವ ರೀತಿ ಇದೆ ಅಂದ್ರೆ 1+3 ಇದೆ. 1+3 ಇದೆ. ಒಬ್ರು PRO ಇರ್ತಾರೆ, 3 ಜನ ಪೋಲಿಂಗ್ ಆಫೀಸರ್ಸ್ ಇರ್ತಾರೆ. ಇದರಲ್ಲಿ ಒಬ್ರು APRO ಇರ್ತಾರೆ. ಓಕೆ, ಇದರಲ್ಲಿ ಒಬ್ರು APRO ಇರ್ತಾರೆ. ಇವ್ರನ್ನ 1ನೆಯ ಪೋಲಿಂಗ್ ಆಫೀಸರ್ ಅಂತ ಕರೀತಾರೆ. ಉಳಿದ ಇಬ್ಬರನ್ನ ಪೋಲಿಂಗ್ ಆಫೀಸರ್ ಅಂತ ಕರೀತಾರೆ. ಹೆಡ್ ಆಫ್ ದ ಪೋಲಿಂಗ್ ಸ್ಟೇಷನ್ ಈಸ್ PRO, ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಆಗಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಮತಗಟ್ಟೆಯ ಅಧಿಕಾರಿಗಳಿಗೆ ತರಬೇತಿ ಬಹಳ ಮುಖ್ಯ. ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಎಲ್ಲ ಈ ಮತಗಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂತಹ PRO, APRO ಮತ್ತು ಪೋಲಿಂಗ್ ಆಫೀಸರ್ಸ್ಗಳಿಗೆ ನಮ್ಮ ALMTಗಳು ಅಂತ ಕರಿತೀವಿ ನಾವು. ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್. ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ಗಳು ತರಬೇತಿಯನ್ನು ಕೊಡ್ತಾರೆ. ತಾವು ಭೌತಿಕವಾಗಿರ್ತಕ್ಕಂಥ ತರಬೇತಿಗೆ ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. ಮತದಾನದ ಎಲ್ಲ ವಿಧಿವಿಧಾನಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. EVMನ ಕಾರ್ಯವಿಧಾನಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳತಕ್ಕದ್ದು. EVM ಬಹಳ ಇಂಪಾರ್ಟೆಂಟು. ಈಗ ನಾವು EVM ಅನ್ನು ಬಳಸಿ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ. ಆದ ಕಾರಣ EVM ಅಂದ್ರೆ ಏನು, ಅದರಲ್ಲಿ ಏನೇನಿರುತ್ತೆ? CU ಅಂತ ಕರಿತೀವಿ ನಾವು. CU ಅಂದ್ರೆ ಕಂಟ್ರೋಲ್ ಯೂನಿಟ್. ಇನ್ನು ಮುಂದೆ ನಾನು ಯಾವುದಕ್ಕೂ ಕೂಡ ಕಂಟ್ರೋಲ್ ಯೂನಿಟ್ ಅಂತನಲ್ಲ, CU ಅಂತ ಕರ್ಕೊಂತ ಹೋಗ್ತೀನಿ. CU ಅಂತ ತಿಳಿದ ತಕ್ಷಣ ನೀವೇನು ತಿಳ್ಕೊಬೇಕು? ಕಂಟ್ರೋಲ್ ಯೂನಿಟ್. ವಿವಿಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. VVPAT ಅಥವಾ ವಿವಿಪ್ಯಾಟ್ ಅಂತೇಳಿ ನಾವು ಸಂಕ್ಷಿಪ್ತವಾಗಿ ಕರಿತೀವಿ. ಹಂಗಾದ್ರೆ ವಿವಿಪ್ಯಾಟ್ ಅಂದ್ರೆ ಏನು? ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಇದು ಕನ್ನಡದಲ್ಲಿ ಇದಕ್ಕೆ ಮತ ಖಾತ್ರಿ ಯಂತ್ರ. ಏನಂತ ಕರಿತೀವಿ? ಮತ ಖಾತ್ರಿ ಯಂತ್ರ. ಇದರರ್ಥ ತಾವು ಹಾಕಿರ್ತಕ್ಕಂತಹ ಮತವನ್ನ ಖಾತ್ರಿಪಡಿಸ್ಕೊಳ್ತಕ್ಕಂಥ ಯಂತ್ರ ಯಾವುದಂದ್ರೆ ವಿವಿಪ್ಯಾಟ್. ಇನ್ಮೇಲೆ ಸಂಕ್ಷಿಪ್ತವಾಗಿ ಇದಕ್ಕೆ ನಾನು ವಿವಿಪ್ಯಾಟ್ ಅಂತ ಬಳಸ್ತೀನಿ. ಇನ್ನೊಂದಿದೆ ಬ್ಯಾಲೆಟ್ ಯೂನಿಟ್. ಇದನ್ನ ಸಂಕ್ಷಿಪ್ತವಾಗಿ ನಾವು BU ಅಂತ ಕರಿತೀವಿ. ಏನಂತ ಕರಿತೀವಿ? BU ಅಂತ ಕರಿತೀವಿ. ಒಂದು BU ಇರುತ್ತೆ, ಒಂದು CU ಇರುತ್ತೆ, ಇನ್ನೊಂದು ಏನಿರುತ್ತೆ? VVPAT ಇರುತ್ತೆ. ಈ ಮೂರು ಸೇರಿಸಿ ನಾವು ಏನಂತ ಕರಿತೀವಿ ಅಂದ್ರೆ EVM ಅಂತ ಕರಿತೀವಿ. ಈ ಮೂರುಗಳನ್ನ ಸೇರಿಸಿ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಈ ಮೂರು ಸೇರಿಸಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ ಕರಿತೀವಿ. ಇದನ್ನು ಸ್ಪಷ್ಟವಾಗಿ ಎಲ್ಲ PROಗಳು, APROಗಳು ಮತ್ತು ಪೋಲಿಂಗ್ ಆಫೀಸರ್ಸ್ಗಳು ತಿಳ್ಕೊಳ್ಬೇಕು. ಇದ ನಂತರ ಮತದಾನದ ಮುನ್ನಾ ದಿನ ಅಂದರೆ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ 7/5/2024 ಚುನಾವಣೆ ದಿನ, ಪೋಲಿಂಗ್ ಡೇ ಅಂತ ಕರಿತೀವಿ ನಾವು. ಇದಕ್ಕೆ ಏನಂತ ಕರಿತೀವಿ? ಪೋಲಿಂಗ್ ಡೇ ಇದೆ. ನಮಗೆ ಮತದಾನದ ದಿನವನ್ನು 7 ಮೇ 2024 ನಿಗದಿಪಡಿಸಲಾಗಿದೆ. ಹಾಗಾದರೆ ಮತದಾನದ ಮುನ್ನಾ ದಿನವೇ ನಮ್ಮ ಎಲ್ಲ ಕೆಲಸಗಳು, ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗುತ್ತೆ. ಮತದಾನದ ಮುನ್ನಾ ದಿನ ಯಾವುದಂದ್ರೆ 6 ಮೇ 2024. 6 ಮೇ 2024 ನಾವೆಲ್ಲ ಏನೇನು ಕೆಲಸಗಳನ್ನ ಮಾಡ್ಬೇಕಂತೇಳಿ ಈಗಾಗಲೇ ನೀವು ಫಿಕ್ಸ್ ಆಗಿಬಿಡಿ. ಯಾರ್ಯಾರಿಗೆ ಡ್ಯೂಟಿ ಹಾಕಿದೆ ಅವರು. ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಬೆಳಗ್ಗೆ ತನ್ನ ತಂಡದ ಸಮೇತ ಮಸ್ಟರಿಂಗ್ ಕೇಂದ್ರಕ್ಕೆ ಬರತಕ್ಕದ್ದು. ನಿಗದಿತ ಸಮಯದಲ್ಲಿ ನಿಮಗೆ ಅಲ್ಲಿ AROಗಳು ಏನು ಆರ್ಡರ್ ಹಾಕಿರ್ತಾರೋ, AROಗಳು ಏನಿರ್ತಾರೋ ಆ ಒಂದು ARO ಸೂಚಿಸಿರ್ತಕ್ಕಂತಹ ಸ್ಥಳಕ್ಕೆ ಮಸ್ಟರಿಂಗ್ ಕೇಂದ್ರಕ್ಕೆ ನಿಗದಿತ ಸಮಯದಲ್ಲಿ ಬೆಳಗ್ಗೆ ಹಾಜರಾಗಬೇಕು. ತದನಂತರ ತಂಡದ ಎಲ್ಲ ಸದಸ್ಯರು ತಾವು ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಪರಸ್ಪರ ಚರ್ಚಿಸಬೇಕು. ನೀವೇನು ನಿಮ್ಮ ಟೀಮ್ ಇರ್ತೈತಿಲ್ಲ, ಇಲ್ಲಿ ಇಲೆಕ್ಷನ್ ಮೀನ್ಸ್ ಟೀಮ್ ವರ್ಕ್. ಇದೊಂದು ಈ ಟೀಮ್ ಮೊದಲು ಒಬ್ರಿಗೊಬ್ರು ನೀವು ಪರಿಚಯ ಆಗಿ ನಾವು ಯಾವ ಥರನಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಟೀಮ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಚುನಾವಣೆಯನ್ನು ನಡೆಸ್ಕೊಂಡು ಹೋಗೋಣ, ಅದಕ್ಕೆ ಯಾವ್ಯಾವ ತರಹದ ಪ್ಲ್ಯಾನ್ಗಳನ್ನ ಮಾಡ್ಕೋಣ ಅಂಥೇಳಿ ನಿಮ್ಮಲ್ಲೇ ಚರ್ಚೆಗಳಾಗಬೇಕು. ಮೊಟ್ಟ ಮೊದಲು ಏನಾದರೂ ಅನುಮಾನಗಳಿದ್ದಲ್ಲಿ ಲಭ್ಯವಿರತಕ್ಕಂತಹ RO, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮಗೆ ROಗಳು 2 ಜನ ROಗಳಿದ್ದಾರೆ. ಸಾಮಾನ್ಯವಾಗಿ
ಆರೋಗಳಿಗಿಂತ AROಗಳು ನಿಮಗೆ ಅಲ್ಲೇ ಲಭ್ಯ ಜಾಸ್ತಿ ಇರ್ತಾರೆ. ಸೆಕ್ಟರ್ ಆಫೀಸರ್ಸ್ಗಳಂತೂ ಅತಿ ಹೆಚ್ಚು ನಿಮಗೆ ಲಭ್ಯವಾಗಿರ್ತಾರೆ. ಇವರೊಂದಿಗೆ ತಾವು ಚರ್ಚಿಸಿ ಅದನ್ನ ಖಂಡಿತವಾಗ್ಲೂ ಬಗೆಹರಿಸ್ಕೊಳ್ಬೇಕು. ನಿಮ್ಮ ಅನುಮಾನಗಳನ್ನ ನಿಮ್ಮಲ್ಲೇ ಇಟ್ಟುಕೊಂಡು ಅದೇ ಅನುಮಾನದಿಂದ ನೀವೇನಾದ್ರೂ ಚುನಾವಣೆ ಕರ್ತವ್ಯಕ್ಕೆ ಹೋದ್ರೆ ಡೆಫಿನೆಟ್ ಆಗಿ ನಿಮ್ಮ ಕೆಲಸದಲ್ಲಿ ನೀವು ಸಕ್ಸಸ್ ಆಗಲ್ಲ. ನಿಮ್ಮಲ್ಲಿ ಏನೇ ಅನುಮಾನಗಳಿದ್ರು ಕೂಡ ದಯವಿಟ್ಟು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ತಕ್ಕಂಥ ಕೆಲಸ ಚುನಾವಣೆಗೆ ನಿಯೋಜಿತರಾಗಿರ್ತಕ್ಕಂತಹ ಎಲ್ಲ PRO, APRO ಮತ್ತು ಪೋಲಿಂಗ್ ಆಫೀಸರ್ಸ್ಗಳ ಕೆಲಸ ಆಗಿದೆ. ತದನಂತರ ಯಂತ್ರದ ಕಾರ್ಯವಿಧಾನದ ಬಗ್ಗೆ ನಾನು ಈಗೇನು ಹೇಳಿದ್ನಲ್ಲ, EVM ಅಂತೇಳಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಬಗ್ಗೆ ನಿಮ್ಗೇನಾದರೂ ಅನುಮಾನಗಳಿದ್ರೆ ಮಸ್ಟರಿಂಗ್ ಕೇಂದ್ರದಲ್ಲಿ ಲಭ್ಯವಿರತಕ್ಕಂತಹ ಪ್ರತಿಯೊಂದು ಮಸ್ಟರಿಂಗ್ ಕೇಂದ್ರದಲ್ಲೂ ಕೂಡ ನಾವು ತರಬೇತಿಗಾಗಿ EVM ಮಷಿನ್ಸ್ಗಳನ್ನ ಇಟ್ಟಿದ್ದೇವೆ. ಆ ಯಂತ್ರಗಳನ್ನು ಪ್ರಾಯೋಗಿಕವಾಗಿ ಬಳಸಿ ಲಭ್ಯ ಇರತಕ್ಕಂತಹ RO, ARO ಮತ್ತು ಸೆಕ್ಟರ್ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಳ್ಳತಕ್ಕದ್ದು. ನಾವು ಇದೇ ಸಲ ಸರ್ ಮೊಟ್ಟ ಮೊದಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಚುನಾವಣೆ ಕರ್ತಕ್ಕೆ ನಿಯೋಜಿಸಲಾಗಿದೆ. ನಮಗೆ ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, VVPAT ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ನಿಮ್ಮ ಮಸ್ಟರಿಂಗ್ ಕೇಂದ್ರದಲ್ಲಿ ತರಬೇತಿಗಾಗಿಯೇ ನಾವು EVM ಮಷಿನ್ಸ್ಗಳನ್ನ ಇಟ್ಟಿದ್ದೇವೆ. ಆ EVM ಮಷಿನ್ಸ್ಗಳನ್ನ ತಾವು ಒಂದ್ಸರಿ ನೋಡಿ ಮುಟ್ಟಿ ಅದರ ಜೊತೆ ಕೆಲಸ ಮಾಡಿ ತಾವು ಅನುಭವವನ್ನು ಪಡ್ಕೊಂಡು ತಾವೇನು ಮಾಡಬೇಕು, ನಿಮ್ಮ ಚುನಾವಣಾ ಕೇಂದ್ರಕ್ಕೆ, ನಿಮ್ಮ ಮತಗಟ್ಟೆಗೆ ತಾವು ತೆರಳತಕ್ಕದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ತಾವಿಲ್ಲಿ ಗಮನಿಸಬೇಕು. ಮತಯಂತ್ರದ ಕಾರ್ಯವಿಧಾನದ ಬಗ್ಗೆ ಪೂರ್ಣ ಮಾಹಿತಿ ಪಡೆದ ನಂತರ ತನ್ನ ತಂಡದ ಸಮೇತ ತಮಗೆ ಹಂಚಿತವಾಗಿರ್ತಕ್ಕಂತಹ ಮತಗಟ್ಟೆ ಸಂಖ್ಯೆಯನ್ನು ತಿಳಿದುಕೊಂಡು, ಬಹಳ ಇಂಪಾರ್ಟೆಂಟ್, ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರ್ ಎಷ್ಟು ಕಡ್ಡಾಯವಾಗಿ ತಿಳ್ಕೊಬೇಕು. ಅದನ್ನು ಯಾವುದೋ ಒಂದು ಪೋಲಿಂಗ್ ಸ್ಟೇಷನ್ಗೆ ಅಲಾಟ್ ಆಗಿ ಇನ್ನೊಂದು ಯಾವುದೋ ಪೋಲಿಂಗ್ ಸ್ಟೇಷನ್ಗೆ ಹೋಗ್ತಕ್ಕದ್ದಲ್ಲ. ತಿಳ್ಕೊಂಡು ನಿಮಗೆ ನಿಗದಿಪಡಿಸಿದ ಕೌಂಟರ್ನಿಂದ ಮತಗಟ್ಟೆಯಲ್ಲಿ ಬಳಸಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಪಡೆಯಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಜಾಬ್. ಈ ಚೆಕ್ ಲಿಸ್ಟ್ ಏನು ತೊಗೊಂಡೋಗಿರಲ್ಲ, ಅದ ಮೇಲೆ ನಿಮ್ಗೇನಾಗತ್ತೆ, ಅಲ್ಲಿ ಕೆಲಸಗಳು ಸರಾಗವಾಗಿ ಸಾಕ್ತವೆ. ಚೆಕ್ ಲಿಸ್ಟ್ ಕಲೆಕ್ಷನ್ ಮಾಡ್ಕೋಬೇಕು ತಾವು. ಏನು ಚೆಕ್ ಲಿಸ್ಟ್ನಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಇಲ್ಲಿ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ನಾನು ಸೈಡ್ ನಿಲ್ತೀನಿ. ಬೇಕಾದ್ರೆ ಇದನ್ನು ಯಾರು ನೋಡ್ತಾ ಇದ್ದೀರೋ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ ಈ PPTಯನ್ನು ನಾನು ನಮ್ಮ ಎಲ್ಲ ಜಿಲ್ಲಾಡಳಿತದ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಇದನ್ನು ನಾವು AROಗಳ ಮೂಲಕ ಶೇರ್ ಕೂಡ ಮಾಡಿಸ್ತೀವಿ. ಎಲ್ಲ ನೋಡಲ್ ಆಫೀಸರ್ಸ್ಗಳ ಮೂಲಕನೂ ಕೂಡ ಈ ಒಂದು PPTಯನ್ನು ಶೇರ್ ಮಾಡ್ತೀವಿ. ಏನೇನಿರ್ಬೇಕು ನಿಮ್ಮ ಹತ್ರ, ಭಾಳ ಇಂಪಾರ್ಟೆಂಟು. ಫಸ್ಟ್ ಥಿಂಗ್ ಈಸ್ ಕಂಟ್ರೋಲ್ ಯೂನಿಟ್ ಇರಬೇಕು. ಏನಿರಬೇಕು, ಬ್ಯಾಲೆಟ್ ಯೂನಿಟ್ ಇರಬೇಕು, VVPAT ಇರಬೇಕು, ಓಕೆ, VVPAT ಇರಬೇಕು. ಇದನ್ನು ಮೂರು ಕೂಡಿಸಿ ನಾವು EVM ಅಂತ ಕರಿತೀವಿ. ರಿಜಿಸ್ಟರ್ ಆಫ್ ವೋಟರ್ಸ್ ಇರಬೇಕು, ವೋಟರ್ ಸ್ಲಿಪ್ ಇರಬೇಕು, ಗುರುತು ಮಾಡಿದ ಮತದಾರರ ಪಟ್ಟಿ ಇರಬೇಕು, ಮತದಾರರ ಪಟ್ಟಿಯ ಇತರ ಪ್ರತಿಗಳಿರ್ಬೇಕು ನಿಮ್ಮ ಹತ್ರ, ಟೆಂಡರ್ಡ್ ಬ್ಯಾಲೆಟ್ ಪೇಪರ್ ತಗೋಬೇಕು, ಮತದಾನದ ಅಂಕಿ ಅಂಶಗಳು ತಗೋಬೇಕು, ಅಭ್ಯರ್ಥಿಯು ಅಥವಾ ಚುನಾವಣೆ ಏಜೆಂಟನ ಮಾದರಿ ಸಹಿಯ ಜೆರಾಕ್ಸ್ ಪ್ರತಿಯನ್ನು ತಗೋಬೇಕು, ಅಳಿಸಲಾಗದ ಶಾಹಿ, ಭಾಳ ಇಂಪಾರ್ಟೆಂಟ್, ಇಂಡೆಲಿಬಲ್ ಲಿಂಕ್. ನೋಡಿ, ಇಡೀ ಭಾರತ ದೇಶಕ್ಕೆ ಅಳಿಸಲಾಗದ ಶಾಹಿಯನ್ನು ಒದಗಿಸ್ತಕ್ಕಂತಹ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇದೆಲ್ಲಿದೆ ಅಂದರೆ ಮೈಲ್ಯಾಕ್ ಅಂತ ಕರಿತೀವಿ ನಾವು. ಮೈಲ್ಯಾಕ್ಸ್ ಅಂತಕ್ಕಂತಹ ಕಾರ್ಖಾನೆಯಿಂದ ಇದನ್ನು ನಾವೇನು ಮಾಡ್ತೀವಿ, ಪೂರೈಸ್ತೀವಿ. ಇದು ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಕೆಲವೊಂದು ಬೇರೆ ದೇಶಗಳಿಗೂ ಕೂಡ ನಮ್ಮ ಕರ್ನಾಟಕದ ಶಾಹಿಯನ್ನು ಚುನಾವಣೆಗೆ ಬಳಸ್ತಾ ಇದ್ದಾರೆ. ಇತ್ತೀಚೆಗೆ ಕಾಂಬೋಡಿಯಾ ಅಂತಕ್ಕಂತಹ ಒಂದು ದೇಶ ನಮ್ಮ ರಾಜ್ಯದ ಈ ಒಂದು ಅಳಿಸಲಾಗದ ಶಾಹಿಯನ್ನು ತೆಗೆದುಕೊಂಡು ತನ್ನ ಚುನಾವಣೆಯನ್ನು ಜರುಗಿಸಿದೆ. ಇದು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಅಡ್ರೆಸ್ ಟ್ಯಾಗ್, ಸ್ಪೆಷಲ್ ಟ್ಯಾಗ್, ಗ್ರೀನ್ ಪೇಪರ್ ಸೀಲ್, ಸ್ಟ್ರಿಪ್ ಸೀಲ್, ರಬ್ಬರ್ ಸ್ಟ್ಯಾಂಪ್, ಆರೋ ಕ್ರಾಸ್ ಮಾರ್ಕ್, ಮೆಟಲ್ ಸೀಲ್ ಫಾರ್ PRO ಡೈರಿ, ಭಾಳ ಇಂಪಾರ್ಟೆಂಟ್. PRO ಡೈರಿ, ಡಿಸ್ಟಿಂಗ್ವಿಶ್ಡ್ ಮಾರ್ಕ್ ರಬ್ಬರ್ ಸೀಲು, ಕಮಿಷನ್ ಆರ್ಡರ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಎಲೆಕ್ಟ್ರಲ್ಸ್ ಥ್ರೋ ಆಲ್ಟರ್ನೇಟ್ ಡಾಕ್ಯುಮೆಂಟ್. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಾವು ಕಲೆಕ್ಟ್ ಮಾಡಬೇಕು. ಓಕೆ, ಅದೇ ರೀತಿ ನಿಮ್ಮ ಕಡೆ ಯಾವ್ಯಾವ ಫಾರ್ಮ್ಸ್ಗಳನ್ನ ನಾವು ತೆಗೆದುಕೊಂಡು ಹೋಗಬೇಕು. ಮತಗಟ್ಟೆ 100 ಮೀಟರ್ ಪ್ರದೇಶದ ಒಳಗೆ ಪ್ರಚಾರ ನಿಷೇಧಿಸ್ತಕ್ಕಂತಹ ಎಚ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ಏನಿರುತ್ತೆ, ಒಂದು ಫಾರ್ಮ್ ಇರುತ್ತೆ. ಅದನ್ನು ತೆಗೆದುಕೊಂಡು ಹೋಗ್ಬೇಕು, ಅಲ್ಲಿ ಅಂಟಿಸ್ಬೇಕು. ಆಕ್ಷೇಪಿತ ಮತದಾರರ ಪಟ್ಟಿ ಫಾರ್ಮ್ 14 ತಗೋಬೇಕು. ಕುರುಡು ಅಥವಾ ದುರ್ಬಲ ಮತದಾರರ ಪಟ್ಟಿ 14A ತಗೋಬೇಕು. ಆ ಒಂದು ಮತಗಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಟ್ಟಿ ಇರ್ತದ ಅಂತ ತಗೋಬೇಕು. ಟೆಂಡರ್ಡ್ ಮತಪಟ್ಟಗಳ ಪಟ್ಟಿಯನ್ನು ತಗೋಬೇಕು. ಟೆಂಡರ್ಡ್ ಮತಗಳ ಪಟ್ಟಿಯನ್ನು ತಗೋಬೇಕು. ಮತಪತ್ರಗಳ ಲೆಕ್ಕ 17C ತಗೋಬೇಕು. ಪೇಪರ್ ಸೀಲ್ ಲೆಕ್ಕ ತಗೋಬೇಕು. ಆಕ್ಷೇಪಿತ ಶುಲ್ಕದ ರಶೀದಿ ತಗೋಬೇಕು.
ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ಫಿರ್ಯಾದಿ ಪತ್ರದ ಮಾಡಲ್ ಫಾರ್ಮ್ ಇರ್ತದೆ, ಅದನ್ನು ತಗೋಬೇಕು. ಇವೆಲ್ಲನೂ ಕೂಡ ನಿಮಗೆ ಏನು ಮಸ್ಟರಿಂಗ್ ಕೇಂದ್ರದಲ್ಲಿ ಇದನ್ನೆಲ್ಲನೂ ಕೂಡ ತಮಗೇನು ಮಾಡ್ತಿರ್ತಾರೆ, ಒಂದು ಫಾರ್ಮ್ಸ್ಗಳನ್ನ, ಸೀಲ್ಸ್ಗಳನ್ನು, ಇವೆಲ್ಲ ಮಷಿನ್ಸ್ಗಳನ್ನ ಹಾಕ್ತಿರ್ತಾರೆ. ಅದು ಅದಾವೆಲ್ಲ ಚೆಕ್ ಮಾಡ್ಕೋಬೇಕು ನೀವು. ಇದನ್ನೆಲ್ಲ ಆಲ್ರೆಡಿ ಒಂದು ಬ್ಯಾಗದಲ್ಲಿ ಹಾಕಿ ಕೊಡ್ತಿರ್ತಾರೆ. ಆ ಬ್ಯಾಗದಲ್ಲಿ ತೆಗೆದು ಇವೆಲ್ಲ ಅದಾವಿಲ್ಲ ಅಂತೇಳಿ ಮಾರ್ಕ್ ಹಾಕೋಬೇಕು. ಈ ಥರ ಇದೆಲ್ಲ ಇದೆಯಾ ನನ್ನ ಹತ್ರ, ನನ್ನ ಬ್ಯಾಗ್ನಲ್ಲಿ ಹಾಕಿದಾರೆ ಅಂತ ಮಾರ್ಕ್ ಮಾಡ್ಕೋಬೇಕು. ಒಂದು ವೇಳೆ ಇರಲಿಲ್ಲ ಅಂದರೆ ಕೂಡಲೇ ಕೇಳಿ ತಗೋಬೇಕಂದ್ರೆ ಯಾವುದೇ ಮುಜುಗರವನ್ನು ಅಲ್ಲಿ ಏನು ಇಟ್ಕೋಬಾರ್ದು. ಮತದಾನ ಆರಂಭದಲ್ಲಿ EVM ಉಪಯೋಗಿಸುವ ಸಮಯದಲ್ಲಿ ಮತ್ತು ಕೊನೆಯಲ್ಲಿ ಅಧ್ಯಕ್ಷ ಅಧಿಕಾರಿ ಮಾಡಬೇಕಾದ ಘೋಷಣೆ ಇದು ಕೂಡ ಅಲ್ಲಿ ಚೆಕ್ ಮಾಡ್ಕೋಬೇಕು. ಮತದಾರರ ವಯಸ್ಸಿನ ಬಗ್ಗೆ ಮಾಡಬೇಕಾದ ಘೋಷಣೆಯ ಪತ್ರವನ್ನು ಫಾರ್ಮನ್ನು ತಗೋಬೇಕು. ಅವರ ವಯಸ್ಸಿನ ಬಗ್ಗೆ ಘೋಷಣೆ ನೀಡಿದ ಅಥವಾ ನೀಡಲು ನಿರಾಕರಿಸಿದ ನಂತರ ಮತದಾನ ಮಾಡಿದ ಮತದಾರರ ಪಟ್ಟಿಯನ್ನು ತಗೋಬೇಕು. ಕುರುಡು, ದುರ್ಬಲ ಮತದಾರರ ಸಂಗಡಿಗರು ಮಾಡ್ತಕ್ಕಂತಹ ಘೋಷಣೆ ಫಾರ್ಮ್ ತಗೋಬೇಕು. ಚುನಾವಣಾ ವೀಕ್ಷಕರಿಗೆ ಒದಗಿಸಬೇಕಾದ ಹೆಚ್ಚುವರಿ ವರದಿಯ ಫಾರ್ಮನ್ನು ತಗೋಬೇಕು. ವಿಸಿಟರ್ ಸೀಟನ್ನು ಇಟ್ಕೋಬೇಕು. ಡಿಮಸ್ಟ್ರಿಂಗ್ ಫಾರ್ಮನ್ನು ಕೂಡ ತಾವು ಇಟ್ಕೋಬೇಕು. ಈ ಎಲ್ಲ ಫಾರ್ಮ್ಗಳನ್ನು ತಾವು ಇಟ್ಕೊಂಡು ಎಲ್ಲಿ ಹೋಗ್ಬೇಕಂದ್ರೆ ಮತಗಟ್ಟೆಗೆ ಹೋಗತಕ್ಕದ್ದು. ಅದೇ ರೀತಿಯಾಗಿ ನಿಮಗೆ ಲೇಖನ ಸಾಮಗ್ರಿಗಳ ಒಂದು ಏನು ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗದಲ್ಲಿ ಏನೇನು ಚೆಕ್ ಮಾಡ್ಕೋಬೇಕು, ಪೆನ್ಸಿಲ್ ಇದೆಯಾ, ಪೆನ್ ಇದೆಯಾ, ಬಿಳಿ ಹಾಳೆ ಇದೆಯಾ, ಗುಂಡು ಪಿನ್ ಇದೆಯಾ, ಸೀಲಿಂಗ್ ವ್ಯಾಕ್ಸ್ ಇದೆಯಾ, ಮತ ಹಾಕುವ ಅಂಕಣ ಇದೆಯಾ, ಅಂಟಿನ ಬಾಟಲ್ ಇದೆಯಾ, ಬ್ಲೇಡ್ ಇದೆಯಾ, ಮೇಣದ ಬತ್ತಿ ಇದೆಯಾ, ದಾರ ಇದೆಯಾ, ಸ್ಕೇಲ್ ಇದೆಯಾ, ಕಾರ್ಬನ್ ಹಾಳಿ ಇದೆಯಾ, ಮಸಿ ಇತ್ಯಾದಿ ಅಳಿಸ್ತಕ್ಕಂಥ ಬಟ್ಟೆ ಸೂರಿದೆಯಾ, ಸೂಜಿ ಇದೆಯಾ, ಮೊಳೆಗಳಿವೆಯಾ, ಪ್ಲಾಸ್ಟಿಕ್ ಕಪ್ ಇದೆಯಾ, ರಬ್ಬರ್ ಬ್ಯಾಂಡ್ ಇದೆಯಿಲ್ಲೋ, ಸೆಲ್ಲೋ ಟೇಪ್ ಐತಿಲೋ, ಸ್ಟ್ಯಾಂಪ್ ಪ್ಯಾಡ್ ಐತಿಲೋ, ಜೊತೆಗೆ ಮ್ಯಾಚ್ ಬಾಕ್ಸ್ ಐತಿಲೋ, ಡ್ರಾಯಿಂಗ್ ಪಿನ್ ಐತಿಲೋ, ಪಾಲಿಥಿನ್ ಬ್ಯಾಗ್ ಐತಿಲೋ, ಈ 22 ಲೇಖನ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಗ್ ನಿಮಗೆ ಕೊಡ್ತಾರೆ. ಆ ಬ್ಯಾಗನ್ನು ತೆಗೆದು ಇದೆಲ್ಲ ಐತಿಲ್ಲ ಅಂತೇಳಿ ಟಿಕ್ ಮಾರ್ಕನ್ನು ಹಾಕೋಬೇಕು. ಅದಾದ ನಂತರ VVPATಗೆ ಸಂಬಂಧಪಟ್ಟ ಹಾಗೆ 3 ಮಹತ್ವದ ದಾಖಲೆಗಳು ತಮ್ಮ ಕಡೆ ಇರಬೇಕು. ಕಪ್ಪು ಕವರ್, ಅಣುಕು ಮತದಾನ ಇರಿಸಲು ಒಂದು ಕಪ್ಪು ಕವರ್ ಇಟ್ಕೋಬೇಕು. ಒಂದು ಪ್ಲಾಸ್ಟಿಕ್ಸ್ ಬಾಕ್ಸ್ ಇರಬೇಕು. ಆಮೇಲೆ ಪಿಂಕ್ ಪೇಪರ್ ಸೀಲ್ ಇರಬೇಕು. ಇದು VVPATಗೆ ಅನುಕೂಲ ಆಗುತ್ತೆ. ಇನ್ನು ಯಾವ್ಯಾವ ಕವರ್ಗಳನ್ನು ತಗೊಂಡು ಹೋಗಬೇಕು, ನಿಮ್ಮ ಕಡೆ ಯಾವ್ಯಾವ ಕವರ್ಗಳಿರ್ಬೇಕಂದ್ರೆ ಸಣ್ಣ ಕವರ್ಗಳಿರಬೇಕು. ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿ, ಟೆಂಡರ್ ಬ್ಯಾಲೆಟ್ ಪೇಪರ್, ಉಪಯೋಗಿಸದ ಟೆಂಡರ್ ಬ್ಯಾಲೆಟ್ ಪೇಪರ್, ಮತದಾರರ ಚೀಟಿ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಕವರ್ಸ್ಗಳು ಆಲ್ರೆಡಿ ರೆಡಿ ಇರ್ತವೆ. ಆ ಕವರ್ಸ್ಗಳನ್ನ ತಾವು ಅದಾವಿಲ್ಲ ಅಂಥೇಳಿ ನಿಮ್ಮ ಬ್ಯಾಗದಲ್ಲಿ ಚೆಕ್ ಮಾಡ್ಕೋಬೇಕು. ಮತದಾರರ ರಿಜಿಸ್ಟರ್ಗಳು ಐತ್ಲ ನಿಮ್ಮ ಹತ್ರ, ಮತದಾರರ ಪಟ್ಟಿಯ ಇತರೆಯ ಪ್ರತಿಯನ್ನು ಹಾಕೋದಕ್ಕೆ ಕವರು, ಮತದಾರರ ಏಜೆಂಟರ ನೇಮಕಾತಿ ಕವರು, ನೋಡಿ ಇವೆಲ್ಲ ಕವರ್ಗಳು ಆ ಒಂದು ಬ್ಯಾಗ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಆಕ್ಷೇಪಿತ ಮತದಾರರ ಪಟ್ಟಿ ಸೀಲು ಮಾಡಿದ ಕವರ್ಗಳು, ಕುರುಡು ಅಥವಾ ದುರ್ಬಲ ಮತದಾರರ ಸಂಗಡಿಗರು ಮಾಡಿರ್ತಕ್ಕಂಥ ಘೋಷಣೆಗಳನ್ನ ಹಾಕೋದಕ್ಕೆ ಕವರು, ಮತದಾರರ ವಯಸ್ಸಿನ ಬಗ್ಗೆ ಮಾಡುವ ಘೋಷಣೆಯನ್ನು ಹಾಕ್ತಕ್ಕಂಥ ಕವರು, ಆಕ್ಷೇಪಿತ ಶುಲ್ಕ ರಸೀದಿಯ ಕವರು, ಉಪಯೋಗಿಸಿದ ಹಾಳಾದ ಪೇಪರ್ ಸೀಲ್ಗಳನ್ನ ಹಾಕುವುದಕ್ಕೆ ಒಂದು ಕವರು, ಓಕೆ, ಉಪಯೋಗಿಸದೆ ಇರುವ ವೋಟರ್ ಸ್ಲಿಪ್ಪನ್ನು ಹಾಕುವುದಕ್ಕೆ ಒಂದು ಕವರ್ ಇರ್ತದೆ, ಉಪಯೋಗಿಸದೇ ಇರುವ ಹಾಳಾದ ಸ್ಪೆಷಲ್ ಟ್ಯಾಗ್ಗಳನ್ನ ಹಾಕೋದಕ್ಕೆ ಒಂದು ಕವರ್ ಇರ್ತದೆ, ಉಪಯೋಗಿಸದೇ ಇರುವ ಹಾಳಾದ ಸ್ಟ್ರಿಪ್ ಸೀಲ್ ಹಾಕೋದಕ್ಕೂ ಕೂಡ ಒಂದು ಕವರ್ ಇರ್ತದೆ. ಈ ಕವರ್ಗಳು ನಿಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇದೆಯೋ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇದರ ಜೊತೆಗೆ ಬ್ರೌನ್ ಕವರ್ಗಳು, ಅದೇ ಅಳಿಸಲಾಗದ ಶಾಹಿ, ಸ್ಟ್ಯಾಂಪ್ ಇಂಕ್ ಪ್ಯಾಡ್ ತಗೋಬೇಕು. ಯಾಕಂದರೆ ಹೆಬ್ಬಟ್ಟಿನ ಸಹಿ ಕೆಲವೊಂದು ಕಡೆ ತಗೋಬೇಕಾಗ್ತದೆ. PRO ಮೆಟಲ್ ಸೀಲ್ ಭಾಳ ಇಂಪಾರ್ಟೆಂಟು. PRO ಮೆಟಲ್ ಸೀಲ್ ಇದೆ ಅಂತೇಳಿ ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೋಬೇಕು. ಆ್ಯರೋ ಕ್ರಾಸ್ಡ್ ರಬ್ಬರ್ ಸೀಲ್ ಐತಿ ನೋಡ್ಕೋಬೇಕು. ಆ್ಯರೋ ಕ್ರಾಸ್ಡ್ ಬಾಣದ ಗುರುತಿನ ರಬ್ಬರ್ ಏನೋ ಸೀಲ್ ಅಂತ ಕರಿತೀವಿ. ಇಂಡಿಲಿಬಲ್ ಇಂಕ್ ಇಡಲು ಪ್ಲಾಸ್ಟಿಕ್ ಕಪ್ ಕೊಟ್ಟಿದಾರೋ ಇಲ್ಲೋ ಇತ್ಯಾದಿ ಸಾಮಗ್ರಿಗಳು. ಮತದಾನದ ಪ್ರದೇಶ ಮತ್ತು ಸಂಖ್ಯೆ ಮತ್ತು ಮತಗಟ್ಟೆಯ ವಿಳಾಸ ಗೊತ್ತಾಗಬೇಕು ನಿಮಗೆ. ಎಲ್ಲಿದೆ ಇದು, ಮತದಾನದ ಪ್ರದೇಶ ಯಾವುದು, ಸಂಖ್ಯೆ ಮತ್ತು ಮತಗಟ್ಟೆಯ ವಿಳಾಸ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕವರ್ ಇರ್ತದೆ, ಅದನ್ನು ತೊಗೊಂಡು ಹೋಗ್ಬೇಕು, ಅಲ್ಲಿ ಅಂಟಿಸ್ಬೇಕು. ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿಯನ್ನು ತೊಗೊಂಡು ಹೋಗ್ಬೇಕು, ಅದನ್ನು ಕೂಡ ಅಲ್ಲಿ ಅಂಟಿಸಬೇಕು. ಇದು ನೀವು ಒಯ್ತಕ್ಕಂತಹ ಮಟೀರಿಯಲ್ಸ್ಗಳು, ಸಾಮಗ್ರಿಗಳು. ಆ ಸಾಮಗ್ರಿದಲ್ಲಿ ಏನು ಬರುತ್ತೆ, ಲೇಖನ ಸಾಮಗ್ರಿ ಬರುತ್ತೆ, ಜೊತೆಗೆ ಕವರ್ಸ್ಗಳು ಬರ್ತವೆ, ಫಾರ್ಮ್ಸ್ಗಳು ಬರ್ತವೆ, EVM ಬರ್ತವೆ. ಇದೆಲ್ಲನೂ ಕೂಡ ತಾವು ತೆಗೆದುಕೊಂಡು ನಿಮಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತಗಟ್ಟೆಗೆ ಹೋಗಿ ನೀವು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ತನ್ನ ತಂಡದ ಇತರ ಸದಸ್ಯರಿಗೆ ಅವರು ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಬೇಕು. ಆ ಒಂದು ಮತಗಟ್ಟೆಯ ಲೀಡರ್ ಯಾರಂದರೆ, ಆ ಒಂದು ಮತಗಟ್ಟೆಯ ಲೀಡರ್ PRO ಆಗಿರೋದ್ರಿಂದ ಒಬ್ಬ ಲೀಡರ್ ಆಗಿ ಕೆಲಸವನ್ನು ಮಾಡಬೇಕು.
ಆ ಒಂದು ಮತಗಟ್ಟೆಯ ಮುನ್ನಡೆಸ್ತಕ್ಕಂತಹ ಒಬ್ಬ ಲೀಡರ್ ಆಗಿ ಅಲ್ಲಿ ಕೆಲಸ ಮಾಡಬೇಕು. ತನ್ನ ಅಧೀನ ಕೆಲಸ ನಿರ್ವಹಿಸ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ಮೋಟಿವೇಶನ್ ಮಾಡ್ತಿರ್ಬೇಕು, ಹುಮ್ಮಸ್ಸನ್ನು ತುಂಬುತ್ತಿರಬೇಕು. ಅವರ ಡೌಟ್ಸ್ಗಳನ್ನ ಏನು ಕೇಳಿದ್ರು ಕೂಡ ಅವರಿಗೆ ಹೇಳೋಷ್ಟಿಗೆ ಸಮರ್ಥನಾಗಿರ್ತಕ್ಕಂತಹ ಒಬ್ಬ ನಾಯಕನ ಗುಣ, ಒಬ್ಬ ನಾಯಕನಾಗಿರ್ಬೇಕು. ಒಬ್ಬ PR ನಾಯಕನಾಗಿರ್ಬೇಕಲ್ಲಿ. ಒಬ್ಬ ಒಳ್ಳೆಯ ನಾಯಕನಾಗಿದ್ದಂದ್ರೆ ನಿಮ್ಮ ಕೆಲಸ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇತರರ ಕೆಲಸಗಳು ಭಾಳ ಸರಳ ಆಗಿರ್ತದೆ. ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತು VVPATಗಳು ನಿಮ್ಮ ಮತಗಟ್ಟೆಗೆ ಸಂಬಂಧಿಸಿದವುಗಳೇ ಎಂಬುದನ್ನು ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಇದು. ನೀವು ಯಾವುದೋ ಒಂದು ಮತಗಟ್ಟೆ ನೀವು ತೊಗೊಂಡು ಹೋದರೆ ನಿಮ್ಮದು ಇನ್ನೊಬ್ಬ ತೊಗೊಂಡು ಹೋಗಿರ್ತಾನೆ. ಸೊ ದಟ್ 2 ಮತಗಟ್ಟೆಗಳಿಗೆ ಸಮಸ್ಯೆ ಆಗುತ್ತೆ. ಸೊ ದಟ್ ಇದನ್ನು ಭಾಳ ನೀವು ಗಮನ ವಹಿಸಿ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಮತದಾರರ ಅಧಿಕೃತ ಮಾರ್ಕ್ಡ್ ಕಾಪಿ, ವಿಭೇದಿತ ರಬ್ಬರ್ ಸೀಲು, ಡಿಸ್ಟಿಂಗ್ವಿಶ್ಡ್ ರಬ್ಬರ್ ಸೀಲ್ ಅಂತ ಕರಿತೀವಿ, ಅದಕ್ಕೆ ನಿಮ್ಮ ಮತಗಟ್ಟೆಗೆ ಸಂಬಂಧಿಸಿದ್ದೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಉಳಿದ ಎಲ್ಲ ಫಾರ್ಮ್ಸ್ಗಳು ಜೊತೆಗೆ ಕೆಲವೊಂದು ಲೇಖನ ಸಾಮಗ್ರಿಗಳೆಲ್ಲ ಸೇಮ್ ಇರ್ತವೆ. ಆದರೆ ಕೆಲವೊಂದು ಏನದಾವ ಅಂದರೆ ನಿಮ್ಮ ಮತಗಟ್ಟೆಗೆ ಸಂಬಂಧಪಟ್ಟವೇ ಇರ್ತವೆ, ಅವುಗಳನ್ನ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಉದಾಹರಣೆಗೆ EVM ನಿಮ್ಮದು ಐತಿಲ್ಲಿ ನೋಡ್ಕೋಬೇಕು. ಜೊತೆಗೆ ನಿಮ್ಮ ಒಂದು ಅಧಿಕೃತ ಮಾರ್ಕ್ಡ್ ಕಾಪಿ ಆ ಒಂದು ಮತಗಟ್ಟೆದೇ ಇರಬೇಕು. ವಿಭೇದಿತ ರಬ್ಬರ್ ಸೀಲು, ಡಿಸ್ಟಿಂಗ್ವಿಶ್ಡ್ ರಬ್ಬರ್ ಸೀಲ್ ನಿಮ್ಮದೇ ಇರಬೇಕು. ಇವು ನಿಮ್ಮದೇ ಪೋಲಿಂಗ್ ಸ್ಟೇಷನ್ ಇದೆಯಾ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಒಂದ್ಸರಿ ನೀವು ಅದನ್ನು ಆ ಸೀಲನ್ನು ಬಳಸ್ಕೊಂಡು ಆ ಸಂಖ್ಯೆಯನ್ನು ಗಮನಿಸ್ಕೊಂಡು ಅದನ್ನು ಯೂಸ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗಬೇಕು. ಓಕೆ, ಇದಾದ ನಂತರ ಇದು 6/5/2024 ಮತದಾನದ ಮುನ್ನಾ ದಿನ ಇದೆ. ನೀವು 7ನೇ ತಾರೀಕು ಮತದಾನ ಇರೋದರಿಂದ ನಿನ್ನೆ ದಿನನೇ ಊಟದ ಬಗ್ಗೆ ಸ್ವಲ್ಪ ಮಧ್ಯಾಹ್ನದ ಊಟ ಗಮನ ಕೊಡಿ. ಯಾಕಂದ್ರೆ ಲಂಚ್ ಬ್ರೇಕ್ ಅಂತೂ ಇರೋಂಗಿಲ್ಲ. ನೀವು ಏನೇನು ತೆಗೆದುಕೊಂಡು ಹೋಗ್ಬೇಕು ಅವತ್ತು, ಬ್ರೆಡ್ಡು, ಹಣ್ಣು, ನೀರು, ನಿಮಗೇನಾದರೂ ಕೆಲವೊಬ್ಬರು BP, ಶುಗರ್ ಮಾತ್ರೆ ಯಾರಿದೆ ಕಡ್ಡಾಯವಾಗಿ ಮಾತ್ರೆಯನ್ನು ತೆಗೆದುಕೊಂಡು ಹೋಗಿ. ಇದನ್ನು ಭಾಳ ಗಮನವಹಿಸಿ ಅಗತ್ಯ ಔಷಧಿಗಳ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅವತ್ತು ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಆ ಮತಗಟ್ಟೆಯ ಆರೋಗ್ಯ ಚೆನ್ನಾಗಿರುತ್ತದೆ ಅಂತ ಅರ್ಥ. ಸೊ ದಟ್ ಇದನ್ನು ನೀವು ಮುನ್ನಾ ದಿನವೇ ಇದನ್ನು ಗಮನಿಸಬೇಕು. ನಾನು ಮಧ್ಯಾಹ್ನ ಯಾವ ಊಟ ಮಾಡಬೇಕು ಮತ್ತು ಯಾವ್ಯಾವ ಮಾತ್ರೆಗಳನ್ನು ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ಸಾಮಗ್ರಿಗಳ ಬದಲಾವಣೆ ಆಗದಂತೆ ಜಾಗರೂಕತೆಯಿಂದ ನೀವು ಕೆಲಸವನ್ನು ನಿಗಾ ವಹಿಸಬೇಕು. ನಿಮಗೆ ನಿಗದಿಪಡಿಸಿದ ವಾಹನದಲ್ಲಿಯೇ ನಿಮ್ಮ ತಂಡದಲ್ಲಿಯೇ ಮತಗಟ್ಟೆಗೆ ಹೋಗ್ಬೇಕು. ಇಲ್ಲಪ್ಪ ನಾನು ಕ್ಲಾಸ್ 1 ಆಫೀಸರ್ ಇದ್ದೀನಿ, ನನಗೆ ಗೋರ್ಮೆಂಟ್ ಕಾರ್ ಇದೆ, ನಾ ಕಾರ್ದಲ್ಲಿ ಹೋಗ್ತೀನಿ. ನೋ, ನಿಮಗೆ ನಿಗದಿಪಡಿಸಿದ ವಾಹನದಲ್ಲಿ ಹೋಗಬೇಕು. ನಿಮ್ಮ ಜೊತೆ ನಿಮ್ಮ ಟೀಮ್ ಇರಲೇಬೇಕು. ಅದೇ ರೀತಿಯಾಗಿ ಹೋಗುವಾಗನೂ ಹಾಗೆ ಇರಬೇಕು. ನೀವು ಅಲ್ಲಿಂದ ಬರುವಾಗನೂ ಕೂಡ ನಿಗದಿಪಡಿಸಿದ ವಾಹನದಲ್ಲಿಯೇ ಬರತಕ್ಕದ್ದು. ನಿಮ್ಮ ಖಾಸಗಿ ವಾಹನವಾಗಲಿ ಅಥವಾ ಸರ್ಕಾರದಿಂದ ಕೊಟ್ಟ ನನಗೆ ವಾಹನ ಇದೆ ಅದರಲ್ಲಿ ಹೋಗ್ತೀನಿ ಅಂದರೆ ಅಲೌಡ್ ಇರುವುದಿಲ್ಲ. ಮತಯಂತ್ರ CU, BU ಮತ್ತು VVPAT ಮತ್ತು ಚುನಾವಣಾ ಸಾಮಗ್ರಿಗಳನ್ನ ಪರಿಶೀಲಿಸಿಕೊಳ್ಬೇಕು. ಸಾಮಗ್ರಿಗಳೇನಾದರೂ ಕೊರತೆ ಕಂಡು ಬಂದಲ್ಲಿ ನಿಮಗೆ ಸಂಬಂಧಿಸಿದ ಸೆಕ್ಟರ್ ಅಧಿಕಾರಿಯ ಗಮನಕ್ಕೆ ತರಬೇಕು. ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೆ ಸೆಕ್ಟರ್ ಅಧಿಕಾರಿಗಳಿರ್ತಾರೆ. PRO ಏನೇ ಸಮಸ್ಯೆ ಬಂದರೂ ಕೂಡ ಸೆಕ್ಟರ್ ಆಫೀಸರ್ ಅವರ ಗಮನಕ್ಕೆ ತರಬೇಕು ಇಮಿಡಿಯೇಟ್ ಆಗಿ. ಅಲ್ಲಿ ಅವರು 4-5 ಪೋಲಿಂಗ್ ಸ್ಟೇಷನ್ಗೆ ಜವಾಬ್ದಾರಿನ ಹೊತ್ಕೊಂಡು ತಿರುಗಾಡ್ತಿರ್ತಾರೆ. ನಿಮ್ಗೆ ಏನೇ ಸಮಸ್ಯೆಗಳಾದರೂ ಕೂಡ ಸ್ಪಂದಿಸ್ತಕ್ಕಂತಹ ಕೆಲಸ ಅವ್ರದ್ದು ಇರ್ತದೆ. ಸೊ ದ್ಯಾಟ್ ನೀವು ಮತದಾನದ ಮುನ್ನಾ ದಿನ ಬಂದು ನಿಮ್ಮ ಸೆಕ್ಟರ್ ಆಫೀಸರ್ ಯಾರನ್ನು ತಿಳ್ಕೊಂಡು ಅವ್ರ ಫೋನ್ ನಂಬರನ್ನು ಸೇವ್ ಮಾಡಿಕೊಂಡು ಅವರಿಗೆ ತಮ್ಮ ಪರಿಚಯವನ್ನು ಇಟ್ಕೊಂಡು ನಿಮ್ಮ ಫೋನ್ ನಂಬರನ್ನ ಅವರೊಂದಿಗೆ ಸೇವ್ ಮಾಡಿ ಇಟ್ಕೊಳ್ಳಿ. ನಾನು ಇಂಥ ಪೋಲಿಂಗ್ ಸ್ಟೇಷನ್ದಲ್ಲಿ PRO ಆಗಿದ್ದೇನೆ, ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ. ಮತದಾನದ ದಿನದಿಂದ ಏನಾದರೂ ನಿನಗೆ ಫೋನ್ ಮಾಡಿದರೆ ಅವ್ರದ್ದು ಎತ್ತೋದಕ್ಕೆ ಅನುಕೂಲ ಆಗುತ್ತೆ. ಅನ್ನೋನ್ ನಂಬರ್ ಹೋಗಿದ ತಕ್ಷಣ ಅವರು ಕೂಡ ಯಾವ್ದು ಅನ್ನೋನ್ ನಂಬರ್ ಬರ್ತಾ ಇದೆ ಅಂತೇಳಿ ಬಿಡ್ಬೋದು. ಸೊ ದ್ಯಾಟ್ ಕಡ್ಡಾಯವಾಗಿ ಇದೊಂದು ಇನ್ಸ್ಟ್ರಕ್ಷನ್ ನಾನು ಕೊಡ್ತಾ ಇದ್ದೀನಿ. PROಗಳು ತಮ್ಮ ಫೋನ್ ನಂಬರ್ನ ತಮ್ಮ ಸಂಬಂಧಪಟ್ಟ ಸೆಕ್ಟರ್ ಆಫೀಸರ ಮೊಬೈಲ್ದಲ್ಲಿ ಸೇವ್ ಮಾಡಿಸ್ಕೊಳ್ಬೇಕು. ಇದರಿಂದ ಅನುಕೂಲ ಆಗುತ್ತೆ. ಅವ್ರ ನಂಬರನ್ನು ಕೂಡ ನಿಮ್ಮಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಮತಕೇಂದ್ರದ ಒಳಗಡೆ ಸೂಕ್ತ ಆಸನ ಮತ್ತು ಪೀಠೋಪಕರಣಗಳನ್ನು ಚುನಾವಣೆಯ ನಿಯಮಾನುಸಾರವಾಗಿ ಏನು ಮಾಡಬೇಕು, ವ್ಯವಸ್ಥಿತವಾಗಿ ಜೋಡಿಸಿಟ್ಟುಕೊಳ್ಳಬೇಕು. ಓಕೆ, ಮತಗಟ್ಟೆಯ ಹೊರಗೆ ಸ್ತ್ರೀ ಮತ್ತು ಪುರುಷರಿಗೆ ಪ್ರತ್ಯೇಕ ಸರತಿ ಸಾಲು ಮಾಡಿಸುವ ಕುರಿತು ಪರಿಶೀಲನೆಯನ್ನು ತಾವು ಮಾಡಬೇಕು. ಜೊತೆಗೆ ಅಂಗವಿಕಲರು, ಓಕೆ, ವಯೋವೃದ್ಧರು ಸರತಿ ಸಾಲಿನಲ್ಲಿ ನಿಲ್ಲಿಸದೆ ನೇರವಾಗಿ ಹೋಗಲು ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಅಂಗವಿಕಲರಿಗೆ ಮತ್ತು ವಯೋವೃದ್ಧರಿಗೆ ಸರತಿ ಸಾಲು ಇರೋದಿಲ್ಲ, ಅವರಿಗೆ ನೇರವಾಗಿ ಮತ ಹಾಕೋದಕ್ಕೆ ಅವಕಾಶವನ್ನು ತಾವು ಮಾಡಿ ಕೊಡಬೇಕು. ಜೊತೆಗೆ ಸ್ಪರ್ಧಿಸಿದ ಉಮೇದುವಾರರ ಪಟ್ಟಿಯನ್ನು
ಮತದಾರರಿಗೆ ಕಾಣುವಂತೆ ಮತಗಟ್ಟೆಯ ಹೊರಗಡೆ ಪ್ರಕಟಿಸಬೇಕು. ಇದನ್ನ ಈಗಾಗಲೇ ತಗೊಂಡು ಹೋಗಿರ್ತೀರಿ ನೀವು, ಸ್ಪರ್ಧಿಸುವ ಉಮೇದುವಾರರ ಪಟ್ಟಿಯನ್ನು, ಕ್ಯಾಂಡಿಡೇಟ್ ಲಿಸ್ಟನ್ನು. ಅದನ್ನು ಮತದಾರರಿಗೆ ಕಾಣುವಂತೆ ಸೂಕ್ತ ಸ್ಥಳದಲ್ಲಿ ಅಂಟಿಸ್ಬೇಕು. ಆವಾಗ ಅವ್ರಿಗೆ ಗೊತ್ತಾಗ್ತದೆ ನನ್ನ ಕ್ಯಾಂಡಿಡೇಟ್, ನಾನು ಹಾಕಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ನಂಬರ್ ಎಷ್ಟಿದೆ ಅಂಥೇಳಿ ಅವ್ರಿಗೆ ವಿಷಯ ಗೊತ್ತಾಗತ್ತೆ. ಚುನಾವಣಾ ನೋಟಿಸನ್ನು ಹಚ್ಚಬೇಕು. ಬಿಡಿ, ಸಿಗರೇಟ್ ಮತ್ತು ಮೊಬೈಲ್ ನಿಷೇಧ ಕುರಿತು ನೋಟಿಸನ್ನು ಹಚ್ಚಬೇಕು. ಇವನ್ನೆಲ್ಲ ತೊಗೊಂಡು ಹೋಗಿರ್ತೀರಿ ನೀವು, ಹಿಂದಿನ ದಿವಸ ಇವನ್ನೆಲ್ಲ ತೊಗೊಂಡು ಹೋಗಿರ್ತೀರಿ. ಅವತ್ತು ನಾಳೆ ಏನೋ ಪೋಲಿಂಗ್ ಡೇ ಇದೆ ಅಂದರೆ ಇವತ್ತು ರಾತ್ರಿ ನೀವು ಹೋಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಇನ್ನು ಮಾರ್ನಿಂಗ್ ಮಾಡ್ತೀನಿ ಅಂತ ಬಿಡುವಂಗಿಲ್ಲ. ಮತ್ತೆ ಮಾರ್ನಿಂಗ್ಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನಿರಲ್ಲ, ಟೈಮ್ ಇರಲ್ಲ. ಮತಗಟ್ಟೆಯಲ್ಲಿ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ ನಾಯಕರ ಮತ್ತು ಪಕ್ಷಗಳ ಚಿಹ್ನೆ ಭಾವಚಿತ್ರಗಳಿದ್ದಲೇ ಪರಿಶೀಲಿಸಿ ತೆಗೆದುಹಾಕತಕ್ಕದ್ದು. ಇಲ್ಲಾಂದ್ರೆ ನಿಮ್ದು ಏನಾಗುತ್ತೆ, ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗುತ್ತೆ. ಮತಗಟ್ಟೆಯನ್ನು ಹೋಗಿ ಸರಿಯಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ. ಆದಾಗ್ಯೂ ಕೂಡ ತಾವು ಆ ಮತಗಟ್ಟೆಯ ಅಧ್ಯಕ್ಷಾಧಿಕಾರಿಯಾಗಿರೋದ್ರಿಂದ ಏನಾದರೂ ಅಲ್ಲಿ MCC ಉಲ್ಲಂಘನೆ ಆಗಿದೆ ಅಂಥೇಳಿ ತಾವು ಪರಿಶೀಲಿಸ್ಕೊಳ್ಬೇಕು. ಮತಗಟ್ಟೆಯ ಸುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಬಂಧಕ ಕಾನೂನನ್ನು ಜಾರಿಗೊಳಿಸುವುದು. ಓಕೆ, ಇದೊಂದು ನಿಮಗೆ ಫಾರ್ಮ್ ಕೊಟ್ಟಿರ್ತಾರೆ, ಆ ಫಾರ್ಮನ್ನು ಅಲ್ಲಿ ಹಚ್ಚಿಬಿಡ್ಬೇಕು. ಓಕೆ, ನೆಕ್ಸ್ಟ್, ಹಿಂದಿನ ರಾತ್ರಿಯೇ ಕಾಗದ ಪತ್ರಗಳ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಮತ್ತು ಕೊರತೆ ಕಂಡು ಬಂದಲ್ಲಿ ಕೂಡಲೇ ಸೆಕ್ಟರ್ ಆಫೀಸರ್ ಅವ್ರಿಗೆ ನಮಗೆ ತಗೊಂಬನ್ನಿ, ನೀವು ಇದ್ದಲ್ಲಿಗೆ ತಂದವರು ಕೊಡ್ತಾರೆ. ಒಂದು ವೇಳೆ ನಿಮಗೆ ಏನೋ ಮಸ್ಟರಿಂಗ್ ಕೇಂದ್ರದಲ್ಲಿ ಬಂದಾಗ ಅಲ್ಲೇನಾದರೂ ನಿಮಗೆ ಅಲ್ಲಿಯೂ ಕೂಡ ಕಣ್ ತಪ್ಪಿನಿಂದ ತೆಗೆದುಕೊಂಡು ಹೋಗೋಕೆ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಭಯ ಪಡಬೇಡಿ. ಸೆಕ್ಟರ್ ಆಫೀಸರ್ಗೆ ಫೋನ್ ಮಾಡಿ, ನೀವು ಇದ್ದಲ್ಲಿಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಂಗೆ ಅಂದ್ಕೊಂಡು ಅಲ್ಲಿ ತಂದು ಕೊಡ್ತಾನೆ ಬಿಡು ಸೆಕ್ಟರ್ ಆಫೀಸರ್ ತಿಳ್ಕೊಂಡು ತಾವೆಲ್ಲರೂ ಕೂಡ ಅತಿ ಹೆಚ್ಚು ಕೆಲಸವನ್ನು ಸೆಕ್ಟರ್ ಆಫೀಸರ್ಗೆ ಕೊಡಬೇಡಿ. ಇದು ನಿಮ್ಮ ಜವಾಬ್ದಾರಿ. ನಾನು ಏನೇನು ಒಯ್ಯಬೇಕು, ಏನೇನು ಒಯ್ತಾ ಇದ್ದೀನಿ ಅನ್ನೋದನ್ನು ಆವತ್ತಿನ ದಿನ ಮತದಾನದ ಮುನ್ನಾ ದಿನ ನೀವು ಗಮನದಲ್ಲಿ ಇಟ್ಕೋಬೇಕು. ಅದಾದ ನಂತರ ಮತಗಟ್ಟೆಯ ಬಾಗಿಲು ಬೀಗ ಹಾಕಿಕೊಂಡು ಯಾವುದೇ ಪಕ್ಷದ ಭೋಜನ ಆಹ್ವಾನಕ್ಕೆ ಹೋಗ್ತಕ್ಕದ್ದಲ್ಲ. ಯಾವುದೇ ರಾಜಕೀಯ ಪಕ್ಷದವ್ರು ಕರೆದಾರಂತೇಳಿ ಊಟಕ್ಕೆ ಹೋಗ್ತಕ್ಕದ್ದಲ್ಲ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಚುನಾವಣಾ ಸಿಬ್ಬಂದಿಯವರು ಮದ್ಯಪಾನ ಮಾಡುವುದು, ಸಹ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸುವುದು ಶಿಕ್ಷಾರ್ಹ ಅಪರಾಧವಾಗಿರ್ತದ. ಸೆಕ್ಷನ್ 134 ಆಫ್ RP ಆ್ಯಕ್ಟ್ ಪ್ರಕಾರ ಕ್ರಮ ಜರುಗಿಸಲು ಅವಕಾಶವನ್ನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನೀಡಲಾಗಿದೆ. ಕಾನೂನಿನ ಉಲ್ಲಂಘನೆಯಾಗಿರ್ತದೆ. ಮತದಾನದ ಏಜೆಂಟ್ರುಗಳಿಗೆ ಬೆಳಗ್ಗೆ 6 ಗಂಟೆಗೆ ಕಡ್ಡಾಯವಾಗಿ ಹಾಜರಿರಲು ಸೂಚನೆಯನ್ನು ಕೊಡಬೇಕು. ಏನು ಪೋಲಿಂಗ್ ಏಜೆಂಟ್ಸ್ ಇರ್ತಾರೋ ಅವ್ರು 6 ಗಂಟೆಗೆ ಬಂದು ಅಲ್ಲಿ ಪೋಲಿಂಗ್ ಸ್ಟೇಷನ್ದಲ್ಲಿ ಕುಳಿತುಕೊಳ್ಬೇಕಂತೇಳಿ ಅವರಿಗೆ ತಾವು ಸೂಚನೆಯನ್ನು ನೀಡತಕ್ಕದ್ದು. ಮತದಾನದ ದಿನ ಬೆಳಗ್ಗೆ ನೀವೇನು ಮಾಡಬೇಕು, ಭಾಳ ಇಂಪಾರ್ಟೆಂಟು. ನಿಮ್ಮ ತಂಡ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಅಣುಕು ಮತದಾನಕ್ಕೆ ತಯಾರಾಗಿರಬೇಕು. ನೀವು ಪ್ರಿಪರೇಷನನ್ನು 5:30ಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಮುಂಜಾನೆ 6 ಗಂಟೆಗೆ ಆವಾಗ ಅದೇನಾಗ್ತದೆ, ಆ ಟೈಮ್ ಸೆಟಪ್ ಆಗ್ತದೆ. ಅಣುಕು ಮತದಾನವನ್ನು ಪೋಲಿಂಗ್ ಏಜೆಂಟರ ಸಮ್ಮುಖದಲ್ಲೇ ಮಾಡಬೇಕು. ಪೋಲಿಂಗ್ ಏಜೆಂಟರು ಇಲ್ಲದಿದ್ದ ಸಂದರ್ಭದಲ್ಲಿ 15 ನಿಮಿಷ ಕಾಯಬೇಕು. 6:15ರವರೆಗೆ ಕಾದು ನೋಡಿ ನಂತರ ಅಣುಕು ಮತದಾನವನ್ನು ನಮ್ಮ ಸಿಬ್ಬಂದಿ ಏನದಾರಲ್ಲ ಅವರ ಸಮಕ್ಷಮದಲ್ಲಿ ಮಾಡಬೇಕು. ಅಣುಕು ಮತದಾನ ಕಡ್ಡಾಯ. ಮಾರ್ಕ್ ಫೋಲ್ ಮಾಡುವುದು ಇಟ್ ಇಸ್ ಎ ಕಂಪಲ್ಸರಿ, ಇಟ್ ಇಸ್ ಎ ಮ್ಯಾಂಡೇಟರಿ. ಇದನ್ನು ಮಾಡದೇ ತಾವು ನೇರವಾಗಿ ಮತದಾನಕ್ಕೆ ಹೋಗೋದಕ್ಕೆ ಬರೋದಿಲ್ಲ. ಅಣುಕು ಮತದಾನ ಮಾಡದೆ ತಾವು ನೇರವಾಗಿ ಮತದಾನಕ್ಕೆ ಹೋದರೆ ಅದು ಕೂಡ ಚುನಾವಣೆ ನಿಯಮಗಳ ಉಲ್ಲಂಘನೆ ಆಗುತ್ತದೆ. ಅದಾದ ನಂತರ ಪೋಲಿಂಗ್ ಏಜೆಂಟರನ್ನು ಯಾವ ಥರ ನೇಮಕಾತಿ ಮಾಡ್ಕೋಬೇಕು, ಚುನಾವಣಾ ಗುರುತಿನ ಚೀಟಿ ಮತ್ತು ಪ್ರಪ್ರತ್ತ 10 ಪ್ರೊಫಾರ್ಮ 10 ಪ್ರಕಾರ ಮತದಾನದ ಏಜೆಂಟರನ್ನ ನೇಮಕಾತಿ ನೀವು ಮಾಡಿಕೊಳ್ಳಬೇಕು. ಓಕೆ, ಏನು AROಗಳು ಅಥವಾ ROಗಳು ಕೊಟ್ಟಿರ್ತಕ್ಕಂತಹ ಪತ್ರವನ್ನು ಗುರುತಿಸಿಕೊಂಡು ಅವರ ಒಂದು ಎಪಿಕ್ ಕಾರ್ಡನ್ನು ನೋಡಿಕೊಂಡು ತಾವು ಏನು ಮಾಡಬೇಕು, ಅವರಿಗೆ ನೇಮಕಾತಿಯನ್ನು ಮಾಡ್ಕೋಬೇಕು. ಮೊಬೈಲ್, ಗೌಪ್ಯ ಕ್ಯಾಮ್ರಾ, ಮಾರಕಾಸ್ತ್ರಗಳನ್ನು ಮತಗಟ್ಟೆಯ ಒಳಗೆ ತರಲು ಅವಕಾಶ ಇರುವುದಿಲ್ಲ. ಪೊಲೀಸರಿಂದ ಅದನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಏಜೆಂಟ್ರು ತಂದ ನೇಮಕಾತಿ ಪತ್ರದಲ್ಲಿನ ಸಹಿಯನ್ನು ಅಭ್ಯರ್ಥಿ ಅಥವಾ ಚುನಾವಣಾ ಏಜೆಂಟ್ರವರ ಮಾದರಿ ಸಹಿಯೊಂದಿಗೆ ಟ್ಯಾಲಿ ಮಾಡಬೇಕು, ಕಂಪೇರ್ ಮಾಡಬೇಕು. ಓಕೆ, ಇದಾದ ನಂತರ ಪ್ರತಿ ಅಭ್ಯರ್ಥಿಗೆ ಒಬ್ಬ ಏಜೆಂಟ್ ಮಾತ್ರ ಒಳಗಡೆ ಕೂರಲು ಅವಕಾಶ ಇದೆ. ಒಬ್ಬ ಅಭ್ಯರ್ಥಿಗೆ ಒಬ್ಬ ಏಜೆಂಟ್ ಕೂತ್ಕೋಬಹುದು. ಉಳಿದವರು ರಿಲೀವರ್ ಆಗಿ ಕಾರ್ಯವನ್ನು ಮಾಡ್ತಿರ್ತಾರೆ. ಓಕೆ, ಅನಗತ್ಯ ಓಡಾಟವನ್ನು ಮಾಡ್ತಕ್ಕದ್ದಲ್ಲ. 10 ನಿಮಿಷಕ್ಕೊಮ್ಮೆ 15 ನಿಮಿಷಕ್ಕೊಮ್ಮೆ ಹೀಗೆ. ಓಕೆ, ಹಾಗೂ ಮಧ್ಯಾಹ್ನ ನಂತರ ಯಾವುದೇ ಏಜೆಂಟ್ರನ್ನ ಬದಲಾವಣೆ ಮಾಡತಕ್ಕದ್ದಲ್ಲ.
ನಂತರ ರಿಲೀವರ್ ಇಲ್ಲ, ಅವಾಗ ಅವನು ಮತದಾನ ಮುಗಿಯುವವರೆಗೆ ಅವನಿದ್ದವನೇ ಕೂತ್ಕೋಬೇಕು. ಆವಾಗ ಬದಲಾವಣೆ ಮಾಡೋದಕ್ಕೆ ಅವಕಾಶವಿಲ್ಲ. ಅಪ್ ಟು 3 PM ತನಕ ಅವರು ರಿಲೀವರ್ ಆಗಿ ಬದಲಾವಣೆ ಆಗಬಹುದು. ಆಫ್ಟರ್ 3 ಬದಲಾವಣೆ ಆಗುವುದಕ್ಕೆ ಅವಕಾಶ ಇಲ್ಲ. ಏಜೆಂಟರ ಯಾವುದೇ ಅಭ್ಯರ್ಥಿ ಪರವಾಗಿ ಮತದಾರರಿಗೆ ಪ್ರಚಾರ ಮಾಡುವುದು, ಪ್ರೇರೇಪಿಸುವುದು, ಸಂಜ್ಞೆ ಸಿಗ್ನಲ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ. 1ನೇ ಮತಗಟ್ಟೆ ಅಧಿಕಾರಿ ಮತದಾರನ ಹೆಸರು ಕ್ರಮ ಸಂಖ್ಯೆಯನ್ನು ಜೋರಾಗಿ ಕೂಗಿದ ಕೂಡಲೇ ಏಜೆಂಟನು ತನ್ನ ಬಳಿ ಇರುವ ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿಕೊಂಡು ಮತದಾರರನ್ನು ಗುರುತಿಸಿ ಒಪ್ಪಿಗೆ ಸೂಚಿಸಬೇಕು. ಓಕೆ, ಆಕ್ಷೇಪಣೆ ಇದ್ದಲ್ಲಿ PRO ಗಮನಕ್ಕೆ ತರಬೇಕು. ಅನಗತ್ಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಓಕೆ, 1ನೇ ಮತಗಟ್ಟೆ ಅಧಿಕಾರಿ ಏನು ಮಾಡ್ತಾನಂದರೆ ಮತದಾರರ ಹೆಸರು ಮತ್ತು ಕ್ರಮ ಸಂಖ್ಯೆಯನ್ನು ಘೋಷಣೆ ಮಾಡ್ತಾನೆ ಜೋರಾದ ದನಿಯಲ್ಲಿ. ಆವಾಗ ಅಲ್ಲಿ ಕುಳಿತಿರ್ತಕ್ಕಂಥ ಏಜೆಂಟ್ರುಗಳು ಅವರು ತಮ್ಮ ಒಂದು ಲಿಸ್ಟನ್ನು ಪರಿಶೀಲಿಸಿಕೊಂಡು ಸಂಜ್ಞೆಯನ್ನು ಮಾಡಬೇಕು. ಓಕೆ, ಒಂದು ವೇಳೆ ಅವ್ರದ್ದು ಏನಾದರೂ ಆಕ್ಷೇಪಣೆ ಇದ್ದರೆ ಕೂಡಲೇ ಅವರು PRO ಅವರ ಗಮನಕ್ಕೆ ತರಬೇಕಂತ ಹೇಳಿ ತಾವೇನು ಮಾಡಬೇಕಂದ್ರೆ PROಗಳು ಅವ್ರನ್ನ ಏಜೆಂಟ್ರ ನೇಮಕಾತಿ ಮಾಡ್ಕೊಳ್ಳುವಾಗ ಈ ಸೂಚನೆಗಳನ್ನ ಹೇಳಬೇಕು. ಸಂಜೆ ಮತದಾನದ ಪ್ರಕ್ರಿಯೆ ಮುಗಿದ ಬಳಿಕ ಏಜೆಂಟರ ಸಮ್ಮುಖದಲ್ಲಿಯೇ ಮತಯಂತ್ರಗಳನ್ನ ಸೀಲ್ ಮಾಡಿದ ನಂತರ ಘೋಷಣಾ ಪ್ರಪತ್ರದಲ್ಲಿ ಸಹಿಯನ್ನು ಮಾಡುವುದು. ಓಕೆ, ಜೊತೆಗೆ ಯಾವ ಥರನಾಗಿ ಪೋಲಿಂಗ್ ಏಜೆಂಟರನ್ನ ಕೂಡಿಸಬೇಕು. ಓಕೆ, ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷದ ಉಮೇದುವಾರರ ಏಜೆಂಟ್ ಫಸ್ಟ್ ಇರಬೇಕು. ಓಕೆ, ಒಂದೇ ಇತ್ತಂದ್ರೆ ಪ್ರಾಬ್ಲಮ್ ಇಲ್ಲ. 2 ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳಿದ್ದು ಅಂದರೆ ಅವಾಗ ಕ್ಯಾಪಿಟಲ್ ಲೆಟರ್ ABCD ಏನಿದೆಯಲ್ಲ ಆ ಥರನಾಗಿ ತಾವೇನು ಮಾಡಬೇಕು, ಅರೇಂಜ್ಮೆಂಟನ್ನು ಮಾಡಿ ಅವ್ರನ್ನ ಕೂಡಿಸ್ಬೇಕು. ಮಾನ್ಯತೆ ಪಡೆದ ರಾಜ್ಯದ ಪಕ್ಷದ ಉಮೇದುವಾರ ಏಜೆಂಟ್ ಅವರಾದ ನಂತರ ಇತರೆ ರಾಜ್ಯಗಳಲ್ಲಿ ಮಾನ್ಯತೆ ಪಡೆದಿರತಕ್ಕಂತಹ ಪಕ್ಷದ ಉಮೇದುವಾರನ ಏಜೆಂಟ್. ನೆಕ್ಸ್ಟ್, ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ಪಕ್ಷಗಳ ಉಮೇದುವಾರನ ಏಜೆಂಟ್. ಸ್ವತಂತ್ರ ಉಮೇದುವಾರರ ಏಜೆಂಟ್ ಏನದಲ್ಲ ಅಂತಿಮವಾಗಿ ಕುಳಿತುಕೋಬೇಕಾಗತ್ತೆ. ಓಕೆ, ಇದಾದ ನಂತರ ಅಣುಕು ಮತದಾನ ಆರಂಭಿಸುವ ಪೂರ್ವದಲ್ಲಿ ವಹಿಸಬೇಕಾಗಿರ್ತಕ್ಕಂತಹ ಮುಂಜಾಗ್ರತಾ ಕ್ರಮಗಳೇನೇನು. ಕ್ಯಾರಿಯಿಂಗ್ ಕೇಸ್ಗಳಿಂದ, ಸೂಟ್ಕೇಸ್ಗಳಿಂದ, ನಿಮಗೇನು ಕೈಯಲ್ಲಿ ಸೂಟ್ಕೇಸ್ ಕೊಟ್ಟಿರ್ತದಲ್ಲ ಆ ಸೂಟ್ಕೇಸ್ನಿಂದ CU BU VVPATಗಳನ್ನು ಜಾಗರೂಕತೆಯಿಂದ ಹೊರಗೆ ತೆಗೆಯಿರಿ. ಓಕೆ, ವಿಳಾಸ ಚೀಟಿ, ಅಡ್ರೆಸ್ ಟ್ಯಾಗ್ ಮತ್ತು ಸೀಲ್ಗಳು ಸರಿಯಾಗಿರುವುದನ್ನು ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳಿರಿ. VVPATನ ಡ್ರಾಪ್ ಬಾಕ್ಸ್ ಖಾಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಈಗಾಗಲೇ ನಿಮಗೆ ರ್ಯಾಂಡಮೈಸೇಷನ್ ಆಗಿ ಸಾಕಷ್ಟು ಬಾರಿ ಪರಿಶೀಲನೆ ಮಾಡಲಾಗಿದೆ. ಆದಾಗ್ಯೂ ಕೂಡ ತಾವು PRO ಆಗಿರೋದರಿಂದ ನಿಮ್ಮ ಪ್ರತಿಯೊಂದು VVPATನಲ್ಲಿರ್ತಕ್ಕಂತಹ ಡ್ರಾಪ್ ಬಾಕ್ಸ್ಗಳು ಖಾಲಿ ಇದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು. ಟೇಬಲ್ ಮೇಲೆ ಈ ಕೆಳಗಿನ ಕ್ರಮಾಂಕದಲ್ಲಿ ಯಂತ್ರಗಳನ್ನು ಒಂದಕ್ಕೊಂದು ಜೋಡಣೆ ಮಾಡುವ ಪೂರ್ವದಲ್ಲಿ ಕಂಟ್ರೋಲ್ ಯೂನಿಟನ್ನು ಸ್ವಿಚ್ ಆಫ್ ಮೋಡ್ನಲ್ಲಿ ಇರಿಸಬೇಕು. ಓಕೆ, ಬ್ಯಾಲೆಟ್ ಯೂನಿಟ್ ಕೇಬಲನ್ನು VVPATಗೆ ಜೋಡಿಸಬೇಕು. ನೋಡಿ, ಭಾಳ ಇಂಪಾರ್ಟೆಂಟು. ಇನ್ನು ಪ್ರಾಕ್ಟಿಕಲ್ ಆಗಿಯೂ ಕೂಡ ನಾವು ನಾಳೆ ತರಬೇತಿಯಲ್ಲಿ ಹೇಳ್ತೀವಿ. ಬ್ಯಾಲೆಟ್ ಯೂನಿಟ್ನ ಕೇಬಲನ್ನು VVPATಗೆ ಜೋಡಿಸಬೇಕು. ನೋಡಿ, ಬ್ಯಾಲೆಟ್ ಯೂನಿಟ್ ಕೇಬಲ್ ಟು VVPATಗೆ ಜೋಡಿಸಬೇಕು. ಓಕೆ, ಲಕ್ಷ್ಯ ಕೊಟ್ಟು ಕೇಳಿ. VVPATನ ಕೇಬಲನ್ನು ಕಂಟ್ರೋಲ್ ಯೂನಿಟ್ಗೆ ಜೋಡಿಸಬೇಕು. ಇವಾಗ VVPATನ ಕೇಬಲನ್ನು ಎಲ್ಲಿ ಜೋಡಿಸ್ಬೇಕು? ಕಂಟ್ರೋಲ್ ಯೂನಿಟ್ಗೆ ಜೋಡಿಸ್ಬೇಕು. ಮೇಲಿನ ಕ್ರಮಾಂಕದಲ್ಲಿ ಜೋಡಣೆ ಮಾಡಿದ ನಂತರ VVPATನ ಹಿಂದುಗಡೆ ಸಮಾನಾಂತರ ನಾಬನ್ನು ವರ್ಟಿಕಲ್ ಮೋಡ್ಗೆ ತರಬೇಕು. ಓಕೆ, ಬ್ಯಾಲೆಟ್ ಯೂನಿಟ್ ಕೇಬಲನ್ನು VVPATಗೆ ಜೋಡಿಸಬೇಕು. VVPATನ ಕೇಬಲನ್ನು ಕಂಟ್ರೋಲ್ ಯೂನಿಟ್ಗೆ ಜೋಡಿಸಬೇಕು. ತದನಂತರ ಈ ಕ್ರಮಾಂಕದಲ್ಲಿ ಜೋಡಣೆ ಮಾಡಿದ ನಂತರ VVPATನ ಹಿಂದುಗಡೆ ಸಮಾನಾಂತರವಾಗಿ ಹಾರಿಜೆಂಟಲಿ ಒಂದು ಲಂಬಾಕಾರವಾಗಿ ಅದನ್ನು ವರ್ಟಿಕಲ್ ಮೋಡ್ಗೆ ತರಬೇಕು ನಾವು. ನಂತರ CU ಬಟನ್ ಏನು ಮಾಡಬೇಕು? ಆನ್ ಮಾಡಬೇಕು. ಕಂಟ್ರೋಲ್ ಯೂನಿಟನ್ನು ಆನ್ ಮಾಡಬೇಕು. ಅವಾಗ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಮತ್ತು VVPATಗಳಲ್ಲಿ ಹಸಿರು ದೀಪ ಬೆಳಗುವುದನ್ನು ಗಮನಿಸಬೇಕು. ಗ್ರೀನ್ ಸೀಲ್, ಗ್ರೀನ್ ಏನಪ್ಪ ಲೈಟ್ ಬಂತಂದರೆ ಅದು ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ. ಆವಾಗ ನೀವು ಏನೋ ಅಣುಕು ಮತದಾನವನ್ನು ಸ್ಟಾರ್ಟ್ ಮಾಡ್ಬೋದು. ತಕ್ಷಣವೇ VVPATದಲ್ಲಿ 7 ಸೆನ್ಸಾರ್ ಚೀಟಿಗಳು ಮುದ್ರಿತವಾಗುವುದನ್ನು ಮತ್ತು ಕಂಟ್ರೋಲ್ ಯೂನಿಟ್ನ ಡಿಸ್ಪ್ಲೇದಲ್ಲಿ ದಿನಾಂಕ ತೋರಿಸ್ಬೇಕು 7/5/2024.
ಯಾಕಂದರೆ ಇವತ್ತು ನಮ್ಮ ಪೋಲಿಂಗ್ ಡೇಟ್ ಇರುತ್ತೆ 7/5/2024 ತೋರಿಸ್ಬೇಕು. ಇದು ತೋರಿಸುತ್ತಿದೆಯೇ ಅಂತೇಳಿ ಕಡ್ಡಾಯವಾಗಿ ಏನು ಮಾಡಬೇಕು, ಖಚಿತಪಡಿಸಿಕೊಳ್ಳಬೇಕು. ಮಾಕ್ ಪೋಲ್ ಆರಂಭಿಸುವುದಕ್ಕೆ ಮುಂಚೆ ಕಂಟ್ರೋಲ್ ಯೂನಿಟ್ನಲ್ಲಿ ಯಾವುದೇ ಮತ ದಾಖಲಾಗಿಲ್ಲವೆಂದು ಟೋಟಲ್ ಬಟನ್ ಒತ್ತಿ ಖಾತ್ರಿಪಡಿಸಿಕೊಳ್ಳಬೇಕು. ಆಕಸ್ಮಿಕವಾಗಿ ಯಾವುದಾದರೂ ಮತಗಳು ದಾಖಲಾಗಿದ್ದರೆ CRC ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಮುಖಾಂತರ ಅವುಗಳನ್ನು ಅಳಿಸಿ ಹಾಕಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅಣುಕು ಮತದಾನ. ಅಣುಕು ಮತದಾನ ಮುಂಜಾನೆ ಸರಿಯಾಗಿ 6 ಗಂಟೆಗೆ ಪ್ರಿಪರೇಷನ್ ಮಾತ್ರ ನೀವು 5:30ಗೆ ಸ್ಟಾರ್ಟ್ ಮಾಡಬೇಕು. 6 ಗಂಟೆ ಅಂತ ಪ್ಲ್ಯಾನ್ ಇಟ್ಕೊಂಡು. ಓಕೆ, ಗಂಟೆಗೆ ಏಜೆಂಟ್ರುಗಳನ್ನು ಸಮಕ್ಷಮದಲ್ಲೇ ಮಾಡಬೇಕು. ಇದನ್ನು ಒಂದು ವೇಳೆ ಏಜೆಂಟ್ರ ಸಮಯಕ್ಕೆ ಸರಿಯಾಗಿ ಬರೆದಿದ್ದಲ್ಲಿ ನಿಮ್ಮ ಸಿಬ್ಬಂದಿಯ ಸಮಕ್ಷಮದಲ್ಲಿ ಮಾಡಿ ಕಡ್ಡಾಯವಾಗಿ ಕನಿಷ್ಠ 50 ಮತಗಳನ್ನು ಚಲಾಯಿಸಬೇಕು. ವೆರಿ 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 ಇಂಪಾರ್ಟೆಂಟ್. 50 ಕನಿಷ್ಠ ಇದು. ಓಕೆ, ಗರಿಷ್ಠ ಅಂತೇಳಿಲ್ಲ, ಕನಿಷ್ಠ 50. ಓಕೆ, ಇದಕ್ಕಿಂತ ಕಡಿಮೆ ಏನೋ ಅಣುಕು ಮತದಾನದ ಸಂಖ್ಯೆ ಇರಬಾರ್ದು. ಹಾಜರಿರುವ ಎಲ್ಲ ಏಜೆಂಟ್ರಿಗೆ ಮತ ಹಾಕಲು ಅವಕಾಶ ಮಾಡಿಕೊಡ್ಬೇಕು. 50 ಅಂದ್ರೆ ಒಬ್ಬ ಏಜೆಂಟ್ 50 ಹಾಕೋಂಗಿಲ್ಲ, ತಿಳಿತಲ್ಲ. ಎಲ್ಲರಿಗೂ ಸಮನಾಗಿ ಅವಕಾಶ ಕಲ್ಪಿಸ್ಬೇಕು. ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳಿಗೆ ಸಮನಾಗಿ ಅಂದರೆ ಒಂದು ವೇಳೆ 11 ಜನ ಅಲ್ಲಿ ಏಜೆಂಟ್ರು ಇದ್ರು ಅಂತ ತಿಳ್ಕೊಳ್ಳಿ. ಈಗ ನೀವು ಕನಿಷ್ಠ ಎಷ್ಟು ಮಾಡಬೇಕಾಗಿದೆ, 50 ಮಾಡಬೇಕಾಗಿದೆ. ಒಬ್ಬೊಬ್ಬರಿಗೆ 4 ಕೊಡಿ, ಎಷ್ಟಾಯಿತು, 44 ಆಯಿತು. ಇನ್ನು 6 ಉಳಿತಲ್ಲ, ಇನ್ನು 6 ಏನು ಮಾಡಿ ನೋಟಕ್ಕೆ ಹಾಕಿಬಿಡಿ, 50 ಆಗಿಬಿಡ್ತದೆ. ನೋಟಾನು ಕೂಡ ವರ್ಕ್ ಮಾಡತೈತಿ ಇಲ್ಲ ಗೊತ್ತಾಕತಿ. ಆವಾಗ 50 ಮತಗಳಿಗೆ ಏನು ಮಾಡಬೇಕು, ಸರಿದೂಗಿಸಬೇಕು. ಪ್ರತಿಯೊಬ್ಬ ಅಭ್ಯರ್ಥಿಗೆ ದಾಖಲಿಸಿದ ಮತಗಳ ಲೆಕ್ಕವನ್ನು ಬರೆದಿಡಬೇಕು. ಅಣುಕು ಮತದಾನ ಮುಗಿದ ಕೂಡಲೇ ಕ್ಲೋಸ್ ಬಟನ್ ಒತ್ತಬೇಕು. ಓಕೆ, ಇದನ್ನು ಶಾರ್ಟ್ ಆಗಿ ತಾವು ಬೇಕಾದ್ರೆ ಈ ವಿಡಿಯೋನ ಕಟ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟು ರಿಸಲ್ಟ್ ಬಟನ್ ಒತ್ತಬೇಕು. ಕಂಟ್ರೋಲ್ ಯೂನಿಟ್ ಡಿಸ್ಪ್ಲೇನಲ್ಲಿ ಮೂಡಿದ ಫಲಿತಾಂಶವನ್ನು ಬರೆದಿಟ್ಕೊಳ್ಬೇಕು. VVPATನ ಡ್ರಾಪ್ ಬಾಕ್ಸ್ ತೆರೆದು ಎಲ್ಲ ಅಣುಕು ಮತಗಳನ್ನು ಅಭ್ಯರ್ಥಿವಾರು ಜೋಡಿಸಿ ವಿಂಗಡಿಸಿ ಬರೆದಿಟ್ಟುಕೊಳ್ಳಬೇಕು. ಡ್ರಾಪ್ ಬಾಕ್ಸನ್ನು ಓಪನ್ ಮಾಡಬೇಕಲ್ಲಿ. ಓಕೆ, ಕಂಟ್ರೋಲ್ ಯೂನಿಟ್ನ ಫಲಿತಾಂಶದೊಂದಿಗೆ ತಾಳೆ ನೋಡಿ ಸರಿಯಾಗಿರುವುದನ್ನು ಏಜೆಂಟ್ರಿಗೆ ಖಚಿತಪಡಿಸಿರಿ. ಓಕೆ, ಕಂಟ್ರೋಲ್ ಯೂನಿಟ್ನ ಫಲಿತಾಂಶದೊಂದಿಗೆ ಅದನ್ನು ಟ್ಯಾಲಿ ಮಾಡಬೇಕು. ಟ್ಯಾಲಿ ಮಾಡಿ ಅದು ಟ್ಯಾಲಿ ಆಗಿದೆ ಅಂಥೇಳಿ ಅಲ್ಲಿ ಯಾರು ಏಜೆಂಟ್ ಇರ್ತಾರೋ ಅವ್ರ ಗಮನಕ್ಕೆ ತಾವು ಇದನ್ನು ತರಬೇಕಾಗತ್ತೆ. ಇದಾದ ನಂತರ ಫಲಿತಾಂಶ ತಾಳೆ ಆದ ನಂತರ ಏಜೆಂಟರ ಸಮ್ಮುಖದಲ್ಲಿಯೇ ಕಂಟ್ರೋಲ್ ಯೂನಿಟ್ನಲ್ಲಿ ಎಲ್ಲ ಅಣುಕು ಮತಗಳನ್ನು CRC ಮತ್ತು CRC ಬಂತು ನೋಡಿ, ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಅನುಕ್ರಮಣಿಕೆಯಲ್ಲಿ ಅಳಿಸಿ ಹಾಕತಕ್ಕದ್ದು. ಓಕೆ, ಹಾಗೆ ಅಂದ್ಬಿಡ್ತಕ್ಕದ್ದಲ್ಲ. VVPATನ ಡ್ರಾಪ್ ಬಾಕ್ಸ್ನಲ್ಲಿ ಯಾವುದೇ ಚೀಟಿಗಳು ಇಲ್ಲದಿರುವುದನ್ನು ಏಜೆಂಟ್ರುಗಳಿಗೆ ಖಾತ್ರಿಪಡಿಸಬೇಕು. ನಂತರ ಆ ಎಲ್ಲ ಮತ ಚೀಟಿಗಳ ಹಿಂಭಾಗಕ್ಕೆ ಮಾಕ್ ಪೋಲ್ ರಬ್ಬರ್ ಸೀಲ್ನಿಂದ ಸೀಲ್ ಹಾಕಿ ನಿಮಗೆ ನೀಡಿರುವ ಕಪ್ಪು ಲಕೋಟೆಯಲ್ಲಿ ಹಾಕಿ ಅವುಗಳನ್ನ ಸೀಲ್ ಮಾಡಿ ಅದನ್ನು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇರಿಸಿ ಪಿಂಕ್ ಪೇಪರ್ ಸೀಲನ್ನು ಸುತ್ತಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಕಂಟ್ರೋಲ್ ಯೂನಿಟ್ ಟೋಟಲ್ ಬಟನ್ ಒತ್ತಿ ಅದರಲ್ಲಿ ಯಾವುದೇ ಮತಗಳು ಇಲ್ಲ, 0 ತೋರಿಸುತ್ತಿರುವ ಬಗ್ಗೆ ಏಜೆಂಟ್ರ ಮನವರಿಕೆ ಮಾಡಬೇಕು. ನೀವು ಕೂಡ ನೋಡ್ಬೇಕು. ಕಂಟ್ರೋಲ್ ಯೂನಿಟ್ ಒತ್ತಿ ಟೋಟಲ್ ಬಟನ್ ಒತ್ತಬೇಕು. ಅವಾಗ ಅಲ್ಲಿ ಆಟೋಮೆಟಿಕ್ಕಾಗಿ 0 ಬಂದಿರ್ತದೆ. 0 ಬಂದದ್ದನ್ನು ಖಾತ್ರಿಪಡಿಸಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಆವಾಗ ವಾಸ್ತವ ಮತದಾನಕ್ಕೆ ನೀವು ಸಿದ್ಧರಾಗಿದ್ದೀರಿ ಎಂದರ್ಥ. ಓಕೆ, ಕಂಟ್ರೋಲ್ ಯೂನಿಟ್ ಏನು ಮಾಡಬೇಕು, ಸ್ವಿಚ್ ಆಫ್ ಮಾಡಿಬಿಡಿ. ಮಾಕ್ ಪೋಲ್ ಪ್ರಮಾಣ ಪತ್ರವನ್ನು ಸಿದ್ಧಪಡಿಸುವುದನ್ನು ದ್ವಿಪ್ರತಿಯಲ್ಲಿ ಮರ್ಯಾಕೆ ಹೋಗಬೇಡ್ರಿ. ಓಕೆ, ಪ್ರಮಾಣ ಪತ್ರ ಸಿದ್ಧಪಡಿಸ್ಬೇಕು. ಕಂಟ್ರೋಲ್ ಯೂನಿಟ್ನ ಸ್ವಿಚ್ ಆಫ್ ಮಾಡಬೇಕು. ಮಾಕ್ ಪೋಲ್ ಸರ್ಟಿಫಿಕೇಟನ್ನು ಸಿದ್ಧಪಡಿಸಬೇಕು. ಅದು ದ್ವಿಪ್ರತಿಯಲ್ಲಿ ಇರಬೇಕು. ಒಂದನ್ನು ಸೆಕ್ಟರ್ ಅಧಿಕಾರಿಗೆ ಬೆಳಗ್ಗೆ ನೀಡುವುದನ್ನು ಹಾಗೂ ಮತ್ತೊಂದನ್ನು ಡಿಮಸ್ಟರಿಂಗ್ ಸಮಯದಲ್ಲಿ ನೀಡಬೇಕು. ದ್ವಿಪ್ರತಿಯಲ್ಲಿ ಯಾಕೆ ಮಾಡಬೇಕಂದ್ರೆ ಒಂದನ್ನು ಸೆಕ್ಟರ್ ಆಫೀಸರ್ ಕೊಡಬೇಕು. ಆಮೇಲೆ ನೆಕ್ಸ್ಟು ಅವತ್ತು ರಾತ್ರಿ ವಾಸ್ತವ ಮತದಾನದ ರಾತ್ರಿ ಡಿಮಸ್ಟರಿಂಗ್ ಇರ್ತೈತಲ್ಲ ಅಲ್ಲಿ ಕೊಡಬೇಕಾಗತ್ತೆ. ನಂತರ ಸೀಲಿಂಗ್ ಕಾರ್ಯವನ್ನು ಪ್ರಾರಂಭಿಸಬೇಕು. ಓಕೆ, ವಾಸ್ತವ ಮತದಾನಕ್ಕೆ ಯಂತ್ರಗಳನ್ನು ಸಿದ್ಧಪಡಿಸುವುದು ಹೇಗೆ? ಓಕೆ, ಕಂಟ್ರೋಲ್ ಯೂನಿಟ್ ಸೀಲಿಂಗ್ ಹೆಂಗೆ ಮಾಡಬೇಕು? ವಿಶೇಷ ವಿಳಾಸದ ಟ್ಯಾಗ್, ಸ್ಪೆಷಲ್ ಅಡ್ರೆಸ್ ಟ್ಯಾಗ್ ಕ್ಲೋಸ್ ಬಟನ್ಗೆ ಅಳವಡಿಸಬೇಕು. ಫಸ್ಟ್
ಫಸ್ಟ್ ಥಿಂಗ್ ಗ್ರೀನ್ ಪೇಪರ್ ಸೀಲನ್ನು ರಿಸಲ್ಟ್ ಬಟನ್ ಮೇಲಿರ್ತಕ್ಕಂತಹ ಕವರ್ಗೆ ಕೆಳಗಡೆ ಅಳವಡಿಸಬೇಕು. ರಿಸಲ್ಟ್ ಸೆಕ್ಷನ್ ಕವರ್ ಮುಚ್ಚಿ, ಅದಕ್ಕೆ ನಾವು ಎ ಬಿ ಸೀಲ್ ಅಂತ ಕರಿತೀವಿ, ಅದರ ಮೇಲೆ ಎ ಬಿ ಸೀಲ್ ಅಂತ ಬರೆದಿರ್ತಾರೆ. ಸ್ಟ್ರಿಪ್ ಸೀಲ್ ಅಳವಡಿಸಿ PRO ಸಹಿ ಮಾಡಿ ಮತ್ತು ಹಾಜರಿರುವ ಏಜೆಂಟ್ರಿಗೆ, ಅಲ್ಲಿ ಏನು ಹಾಜರಿರ್ತಾರಲ್ಲ ಏಜೆಂಟ್ರು, ಅವ್ರ ಸಹಿಯನ್ನು ಮಾಡಿಸಿ. VVPAT ಡ್ರಾಪ್ ಬಾಕ್ಸ್ ಖಾಲಿ ಇರುವುದನ್ನು ಏಜೆಂಟ್ರಿಗೆ ಖಾತ್ರಿಪಡಿಸಿ. ಎಷ್ಟು ಸಲ ಬರ್ತಾ ಇದೆ ನೋಡಿ, ಡ್ರಾಪ್ ಬಾಕ್ಸ್ ಖಾಲಿ ಇದೆ ಅಂತ ತೋರಿಸ್ತಾ ಇರ್ಬೇಕು ಅವ್ರಿಗೆ ಮನವರಿಕೆ ಆಗಬೇಕು. ಎಸ್ ಎಸ್ ಅನ್ಬೇಕು, ಅವರು ತಲೆ ದೂಗಿಸ್ಬೇಕು. ಅಲ್ಲಿ ತನಕ ಅವ್ರಿಗೆ ನಾವು ಏನು ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಏನೋ ವಿಶ್ವಾಸ ಬರುವ ಹಾಗೆ, EVM ಬಗ್ಗೆ ವಿಶ್ವಾಸ ಹುಟ್ಟುವ ಹಾಗೆ ನಾವು ಏಜೆಂಟ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಡ್ರಾಪ್ ಬಾಕ್ಸ್ಗೆ ಅಡ್ರೆಸ್ ಟ್ಯಾಗ್ ಕಟ್ಟಿ ಸೀಲ್ ಮಾಡಿಬಿಡಬೇಕು. ಪೇಪರ್ ಸೀಲು, ಸ್ಟ್ರಿಪ್ ಸೀಲು ಬಳಸಿದ್ದು ಮತ್ತು ಬಳಸದೇ ಇರುವುದು, ಹಾಳಾದದ್ದು ವಿವರಗಳನ್ನು PRO ಡೈರಿಯಲ್ಲಿ ಅವುಗಳ ನಂಬರ್ ಸಹಿತ ಬರೆದಿಟ್ಟುಕೊಳ್ಳಬೇಕು. ಓಕೆ, ಇದಾದ ನಂತರ ವಿಶೇಷ ಟ್ಯಾಗ್ ಸಂಖ್ಯೆ ಮತ್ತು ನಂಬರ್, ಬಳಸಿದ್ದು ಬಳಸದೇ ಇರುವುದು ಮತ್ತು ಹಾಳಾದ್ದು ಇವುಗಳನ್ನು ಕೂಡ ಏನು ಮಾಡಬೇಕು, ಬರೆದಿಟ್ಕೋಬೇಕು. ಅದಕ್ಕೆ ಸೀರಿಯಲ್ ನಂಬರ್ಗಳು ಇರ್ತವೆ. EVM ಡಿಸ್ಪ್ಲೇದಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಬರ್ತವೆ. EVM ಡಿಸ್ಪ್ಲೇದಲ್ಲಿ ಕಂಟ್ರೋಲ್ ಯೂನಿಟ್ದಲ್ಲಿ ಏನಾದರೂ ಈ ಸ್ಯಾಂಪಲ್ಸ್ಗಳು ಎರರ್ಸ್ಗಳು ಬಂದರೆ ಅದು ಏನು ಅರ್ಥ ಸೂಚಿಸುತ್ತೆ ಅಂತಾರೆ. ಇನ್ವ್ಯಾಲಿಡ್ ಅಂತ ಬಂತ ತಿಳ್ಕೊಳ್ಳಿ. ಇಟ್ ಇಂಡಿಕೇಟ್ಸ್ ಎ ಬಟನ್ ಆನ್ ದಿ ಕಂಟ್ರೋಲ್ ಯೂನಿಟ್ ಈಸ್ ಪ್ರೆಸ್ಡ್ ಔಟ್ ಆಫ್ ಸೀಕ್ವೆನ್ಸ್ ಅಂತ ಅರ್ಥ. ಬ್ಯಾಟರಿ ಹೈ 99% ಅಂತ ತೋರಿಸ್ತಂದ್ರೆ ಇಂಡಿಕೇಟ್ಸ್ ದ್ಯಾಟ್ ದ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ ಈಸ್ ಹೈ 99% ಇತ್ತಂದ್ರೆ. ಬ್ಯಾಟ್ರಿ ಮೀಡಿಯಮ್ 75% ಅಂದರೆ ಇಂಡಿಕೇಟ್ಸ್ ದ್ಯಾಟ್ ದ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ ಈಸ್ ಮೀಡಿಯಮ್. ಬಿಲೋ ಲೋ 35% ಅಂತಂದ್ರೆ ಇಂಡಿಕೇಟ್ ದಟ್ ದ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ ಈಸ್ ಲೋ ಅಂತ ಅರ್ಥ. ಕ್ಲಾಕ್ ಎರರ್ ಅಂತ ಏನಾದರೂ ಬಂತಂದ್ರೆ ಇಂಡಿಕೇಟ್ಸ್ ದ್ಯಾಟ್ ದ RTC ಟೈಮ್ ಆ್ಯಂಡ್ ಡೇಟ್ ಈಸ್ ನಾಟ್ ಓಕೆ. ಇವುಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ವಾಸ್ತವ ಮತದಾನಕ್ಕೆ ಮತಯಂತ್ರಗಳನ್ನು ಹೇಗೆ ಮತ್ತು ಎಲ್ಲಿ ಇಡಬೇಕು. ಓಕೆ, ಬ್ಯಾಲೆಟ್ ಯೂನಿಟ್ ಮತ್ತು VVPATಗಳನ್ನ ಎಲ್ಲಿ ಇಡಬೇಕಂದ್ರೆ ಪೋಲಿಂಗ್ ಕಂಪಾರ್ಟ್ಮೆಂಟ್ದಲ್ಲಿ ಇಡಬೇಕು. ಮತ ಹಾಕುವವರಿಗೆ ಮಾತ್ರ ಕಾಣಬೇಕವು, ಹಂಗಿರಿಸ್ಬೇಕು ಅವ್ರು. ಕಂಟ್ರೋಲ್ ಯೂನಿಟಲ್ಲಿ ಇಡಬೇಕು. ಮೂರನೆಯ ಮತಗಟ್ಟೆ ಅಧಿಕಾರಿ, ಥರ್ಡ್ ಪೋಲಿಂಗ್ ಆಫೀಸರ್ನ ಮೇಜಿನ ಮೇಲೆ ಇಡಬೇಕು. ಇದನ್ನು ಥರ್ಡ್ PO ಇರ್ತಾನಲ್ಲ ಅವನ ಮೇಜಿನ ಮೇಲೆ ಕಂಟ್ರೋಲ್ ಯೂನಿಟ್ ಇಡಬೇಕು. ಬ್ಯಾಲೆಟ್ ಯೂನಿಟ್ ಒತ್ತುತ್ತಾರಲ್ಲ ಅವರು ಮತದಾರರು, ಮತ್ತು VVPATದಲ್ಲಿ ಹೋಗಿ ನೋಡ್ತಾರಲ್ಲ ತಾವು ಯಾರಿಗೆ ಮತ ಹಾಕ್ಯಾನಂತಿಲ್ಲ ಅವರಿಗೆ ಕಾಣಿಸುವ ಹಾಗೆ ಪೋಲಿಂಗ್ ಕಂಪಾರ್ಟ್ಮೆಂಟ್ನಲ್ಲಿ ಏನು ಮಾಡ್ಬೇಕು, ಅದನ್ನು ಇರಿಸಬೇಕು. ವಾಸ್ತವಿಕ ಮತದಾನ ಯಾವ ಥರ ಇರುತ್ತೆ? ವಾಸ್ತವಿಕ ಮತದಾನಕ್ಕೆ ಎಲ್ಲ ಯಂತ್ರಗಳು ಸಿದ್ಧವಿದೆ ಎಂದು ಏಜೆಂಟ್ರಿಗೆ ತಿಳಿಸಿ ಪುರುಷ ಮತ್ತು ಮಹಿಳಾ ಮತದಾರರನ್ನು ಪ್ರತ್ಯೇಕ ಸಾಲಿನಲ್ಲಿ ನಿಲ್ಲುವಂತೆ ಸೂಚಿಸಬೇಕು. ಕಂಟ್ರೋಲ್ ಯೂನಿಟ್ ಸ್ವಿಚ್ ಆನ್ ಮಾಡಬೇಕು ಮತ್ತು VVPATನಲ್ಲಿ ಥರ್ಮೋ ಸೆನ್ಸಾರ್ ಸೆಲ್ಫ್ ಟೆಸ್ಟಿಂಗ್ನ 7 ಪೇಪರ್ ಸೀಲ್ಗಳು ಬೀಳುವುದನ್ನು ಗಮನಿಸಬೇಕು. ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಮತ್ತು VVPATಗಳಲ್ಲಿ ಹಸಿರು ದೀಪ ಬೆಳಗುವುದನ್ನು ಗಮನಿಸಬೇಕು. ಕಂಟ್ರೋಲ್ ಯೂನಿಟ್ ಡಿಸ್ಪ್ಲೇನಲ್ಲಿ ಸಂದೇಶಗಳು ಕ್ರಮವಾಗಿ ಮೂರನೆಯ ಪೋಲಿಂಗ್ ಅಧಿಕಾರಿ ನಿಗಾ ಇಟ್ಟು ಗಮನಿಸಬೇಕು. ಥರ್ಡ್ ಪೋಲಿಂಗ್ ಆಫೀಸರ್ನ ಕೆಲಸ ಏನು ನೋಡಿ, ಇಲ್ಲಿ ಕಂಟ್ರೋಲ್ ಯಾರಾದರೂ ಥರ್ಡ್ ಪೋಲಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ನೋಡಿ, ಕಂಟ್ರೋಲ್ ಯೂನಿಟ್ ಡಿಸ್ಪ್ಲೇನಲ್ಲಿ ಸಂದೇಶಗಳು ಕ್ರಮವಾಗಿ ಮೂರನೆಯ ಪೋಲಿಂಗ್ ಅಧಿಕಾರಿ ನಿಗಾ ಇಟ್ಟು ಗಮನಿಸಬೇಕು. ಮತಗಟ್ಟೆ ಅಧಿಕಾರಿ ಘೋಷಣಾ ಪತ್ರ PRO ಡಿಕ್ಲರೇಷನ್ ಫಾರ್ಮ್ ಅನ್ನೊಬ್ಬಂದು 7ರಲ್ಲಿ ಇರ್ತದೆ, ಅದನ್ನು ಸಿದ್ಧಪಡಿಸಿ ಮಾಕ್ ಪೋಲ್ ಮಾಡಿರುವ ಕುರಿತು ಮತ್ತು EVM ಸರಿಯಾಗಿ ಕೆಲಸ ಮಾಡುತ್ತಿರುವ ಕುರಿತು ಓದಿ ಹೇಳಿ ಭಾಗ 1ರಲ್ಲಿ ಕ್ಯಾಂಡಿಡೇಟ್ ಹೆಸರು ಬರೆದು ಅವರ ಪರವಾಗಿ ಬಂದಂಥ ಏಜೆಂಟರ ಸಹಿಯನ್ನು ಪಡೆದುಕೊಳ್ಳತಕ್ಕದ್ದು. ಈ 5 ಅಂಶಗಳನ್ನು ಗಮನಿಸಿ. ಇನ್ನು 6ನೇ ಅಂಶ ಏನಂದರೆ ಮತದಾನ ಪ್ರಾರಂಭಕ್ಕೂ ಮುನ್ನ ಮತದಾನದ ಗೌಪ್ಯತೆಯ ಬಗ್ಗೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 128ನೇ ಪ್ರಕಾರ ಪೋಲಿಂಗ್ ಏಜೆಂಟರಿಗೆ ಮತ್ತು ಅಧಿಕಾರಿಗಳಿಗೆ ಓದಿ ಹೇಳತಕ್ಕದ್ದು. ಓಕೆ, ಮತದಾನ ಪ್ರಾರಂಭಕ್ಕೂ ಮುನ್ನ 1ನೇ ಮತಗಟ್ಟೆ ಅಧಿಕಾರಿ ಬಳಿ ಇರುವ ಮತದಾರರ ಅಧಿಕೃತ ಪಟ್ಟಿ ಮತ್ತು 2ನೇ ಮತಗಟ್ಟೆ ಅಧಿಕಾರಿ ಬಳಿ ಇರತಕ್ಕಂತಹ ಮತದಾರರ ರಿಜಿಸ್ಟರ್ 17A ಅನ್ನು ಏಜೆಂಟರಿಗೆ ಪ್ರದರ್ಶಿಸಬೇಕು. ಹಾಗೂ ಟೋಟಲ್ ಬಟನ್ ಒತ್ತಿ CUನಲ್ಲಿ 0 ಇರುವುದನ್ನು ಖಾತ್ರಿಪಡಿಸಿಕೊಳ್ಳತಕ್ಕದ್ದು.
7ನೇ ಪಾಯಿಂಟ್ ಇದು. ಇನ್ನು 8ನೇ ಪಾಯಿಂಟ್ ಏನಂದರೆ ನಿಯಮಾನುಸಾರ ಕೈಪಿಡಿ ಪ್ರಕಾರ ಸಮಯ 7 ಗಂಟೆಗೆ ವಾಸ್ತವ ಮತದಾನವನ್ನು ಪ್ರಾರಂಭಿಸಬೇಕು. ಅದು 8ನೇ ಪಾಯಿಂಟ್. ಈ ಎಲ್ಲ ವಿಷಯಗಳನ್ನು ತಾವು 1ರಿಂದ 8ರವರೆಗೆ ಚಾಚೂ ತಪ್ಪದೆ ಪಾಲಿಸತಕ್ಕದ್ದು. ಇದಾದ ನಂತರ ಅಣುಕು ಮತದಾನ ಸಂದರ್ಭದಲ್ಲಿ ನಿಮಗೇನಾದರೂ ದೋಷಗಳು ಬಂದರೆ, ಎಂಥ ದೋಷಗಳು ಬರ್ಬೋದು, ಏನು ಮಾಡಬೇಕು? ಓಕೆ, ಬ್ಯಾಲೆಟ್ ಯೂನಿಟ್ನಲ್ಲಿ ದೋಷ ಬಂತಂದರೆ ಬ್ಯಾಲೆಟ್ ಯೂನಿಟ್ ಮಾತ್ರ ಬದಲಾಯಿಸಬೇಕು. ಕಂಟ್ರೋಲ್ ಯೂನಿಟ್ನಲ್ಲಿ ದೋಷ ಬಂದರೆ ಕಂಟ್ರೋಲ್ ಯೂನಿಟನ್ನು ಮಾತ್ರ ಬದಲಾಯಿಸಬೇಕು. ವಿ ವಿ ಪ್ಯಾಟ್ನಲ್ಲಿ ದೋಷ ಬಂದರೆ ವಿ ವಿ ಪ್ಯಾಟ್ ಮಾತ್ರ ಬದಲಾಯಿಸಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳಲ್ಲಿ ದೋಷ ಬಂದರೆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಮತ್ತು ವಿ ವಿ ಪ್ಯಾಟ್ಗಳನ್ನು ಬದಲಾಯಿಸಬೇಕು. ಸಿ ಯು ಮತ್ತು ಬಿ ಯುದಲ್ಲಿನೇ ಏನಾದರೂ ಸಮಸ್ಯೆಗಳು ಬಂದರೆ ಆವಾಗ 3 ಬದಲಾಯಿಸಬೇಕು ಹಾಗೂ ಮಾಕ್ ಪೋಲ್ ಮಾಡಬೇಕು. ನಂತರ ನೋಟಾ ಸೇರಿದಂತೆ ಉಮೇದುದಾರನಿಗೆ ತಲಾ 1 ಅಣುಕು ಮತ ಮಾತ್ರ ಹಾಕಿಸಬೇಕು. ಇದು ಒಂದು ಸ್ಮಾಲ್ ಮಾಕ್ ಪೋಲ್ ಇದು. ಇಲ್ಲಿ 50 ಕಡ್ಡಾಯ ಇರೋದಿಲ್ಲ. ನೋಟಾ ಸೇರಿದಂತೆ ಉಮೇದುವಾರರಿಗೆ ತಲಾ 1 ಅಣುಕು ಮತದಾನವನ್ನು ಮಾಡಬೇಕು. ಯಾವಾಗ? ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳಲ್ಲಿ ದೋಷಗಳು ಬಂದಾಗ. ವಿಶೇಷ ಸೂಚನೆ: ಯಾವುದೇ ಸಂದರ್ಭದಲ್ಲಿ ಮತಯಂತ್ರಗಳನ್ನು ಬದಲಾಯಿಸುವ ಪೂರ್ವದಲ್ಲಿ ನೀವು ಸ್ವಂತ ವಿವೇಚನೆಯಲ್ಲಿ ಮಾಡತಕ್ಕದ್ದಲ್ಲ. ನಿಮ್ಮ ಸೆಕ್ಟರ್ ಅಧಿಕಾರಿಗಳ ಮುಖಾಂತರ ಸಹಾಯಕ ಚುನಾವಣಾ ಅಧಿಕಾರಿಗಳಿಗೆ, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅವರ ಗಮನಕ್ಕೆ ತಂದು ನೀವೇನು ಮಾಡಬೇಕು? ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕದ್ದು. ನಿಮ್ಮಿಂದ ನೀವೇ ಯಾವುದು ನಿರ್ಧಾರವನ್ನು ಈ ಮಷಿನ್ಸ್ಗಳನ್ನು ಬದಲಾಯಿಸುವಾಗ ತೆಗೆದುಕೊಳ್ಳತಕ್ಕದ್ದು ಅಲ್ಲ. ವೆರಿ ಇಂಪಾರ್ಟೆಂಟ್. ಅದಾದ ನಂತರ ದಯವಿಟ್ಟು ಈ ಸೂಚನೆಯನ್ನು ಗಮನಿಸಿ. ಯಾವುದೇ ಯಂತ್ರಗಳ ಬದಲಾವಣೆ ಸಂದರ್ಭದಲ್ಲಿ ಕಂಟ್ರೋಲ್ ಯೂನಿಟ್ ಸ್ವಿಚ್ ಆಫ್ ಮಾಡಬೇಕು. ನೀವು ಯಾವುದೇ ಯಂತ್ರವನ್ನು ಬದಲಾಯಿಸುವ ಸಂದರ್ಭದಲ್ಲಿ ಕಂಟ್ರೋಲ್ ಯೂನಿಟನ್ನು ಸ್ವಿಚ್ ಆಫ್ ಮಾಡಿರಲೇಬೇಕು. ಎಲ್ಲ ಯಂತ್ರಗಳು ಬದಲಾಯಿಸಿದಾಗ ಪ್ರತಿ ಅಭ್ಯರ್ಥಿಗೆ 1 ಮತ ಚಲಾಯಿಸಿ ಸಂಕ್ಷಿಪ್ತ ಅಣುಕು ಮತದಾನ ಮಾಡಬೇಕು. ಎಲ್ಲ ಯಂತ್ರಗಳನ್ನ ಬದಲಾಯಿಸಿದಾಗ ಇದು ನೋಡಿ, ಒಂದು ಯಂತ್ರ ಬದಲಾಯಿಸಿದಾಗ ಸಂಕ್ಷಿಪ್ತ ಅಣುಕು ಮತದಾನ ಮಾಡುವ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಯಂತ್ರಗಳನ್ನ ಬದಲಾಯಿಸಿದಾಗ ಮಿನಿ ಮಾಕ್ ಪೋಲ್ ಮಾಡಬೇಕು. ಹೆಂಗೆ ಮಾಡ್ಬೇಕಂತೇಳಿ ಈಗಾಗಲೇ ನಿಮಗೆ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ. ಯಾವುದೇ ಯಂತ್ರ ಬದಲಾಯಿಸಿದಾಗ PRO ಘೋಷಣಾ ಪತ್ರ ಭಾಗ 2 ಮತ್ತು PRO ಡೈರಿ ಕಾಲಮ್ 6ರಲ್ಲಿ ನಮೂದಿಸಿ ಏಜೆಂಟ್ಗಳ ಸಹಿಯನ್ನು ಪಡೆದುಕೊಳ್ಳಬೇಕು. ನೋಡಿ, ನೀವು ಪ್ರತಿಯೊಂದು ಕೆಲಸವನ್ನು ಪೋಲಿಂಗ್ ಸ್ಟೇಷನಲ್ಲಿ ಮಾಡುವಾಗ ಚುನಾವಣಾ ಏಜೆಂಟ್ರದ್ದು ಕಾರ್ಯ ಎಷ್ಟು ಪ್ರಮುಖವಾಗಿದೆ ಅಂತೇಳಿ. ಸೊ ದ್ಯಾಟ್ ನೀವು ಚುನಾವಣಾ ಏಜೆಂಟ್ರೊಂದಿಗೆ ಯಾವ ಥರನಾಗಿ ಆಫಿಷಿಯಲಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಿರೋ, ಆಫಿಷಿಯಲಿ ಬಾಂಧವ್ಯ ಅಂತ ಹೇಳ್ತಾ ಇದ್ದೀನಿ ನಾನು, ಅಷ್ಟು ನಿಮಗೆ ಒಳ್ಳೆಯ ಕೆಲಸ ಚುನಾವಣೆ ದಿನ ನಡೆಯುತ್ತೆ. ಇದಾದ ನಂತರ ಸಾಮಾನ್ಯ ದೋಷಗಳು ಮತ್ತು ಪರಿಹಾರಗಳೇನು? ಓಕೆ, ಯಂತ್ರ ಕಂಟ್ರೋಲ್ ಯೂನಿಟ್ದಲ್ಲಿ ನಿಮಗೆ ಲಿಂಕ್ ಅಂತೇಳಿ ಮೆಸೇಜ್ ಬಂತ ತಿಳ್ಕೊರಿ. ಲಿಂಕ್ ಅಂದರೆ ಏನು? ಕಂಟ್ರೋಲ್ ಯೂನಿಟ್ ಸ್ವಿಚ್ ಆಫ್ ಮಾಡಬೇಕು. ಲಿಂಕ್ ಕವರ್ ಅಂತ ಬಂತಂದರೆ ಕೇವಲ ಕೇಬಲ್ ಜೋಡಣೆಯನ್ನು ಪರಿಶೀಲಿಸಬೇಕು. ಯಾವುದೇ ಕಾರಣಕ್ಕೂ ಜೋಡಣೆಯನ್ನು ಬಿಚ್ಚಿ ಮತ್ತೊಂದು ಜೋಡಿಸಬಾರದು ಮತ್ತು ಬದಲಾಗಿ ಹೊಸ ಸೆಟ್ ಆಫ್ ಮಷಿನ್ ಬಳಸಬಾರದು. ಲಿಂಕ್ ಕವರ್ ಅಂತ ಬಂತಂದರೆ BUನ ತಂಬುವೀಲ್ನಲ್ಲಿ 1 ಇರುವುದನ್ನು ಪರಿಶೀಲಿಸಿ ಕೇವಲ 16 ಮತ್ತು ಕಡಿಮೆ ಅಭ್ಯರ್ಥಿಗಳು ಮಾತ್ರ ಇದ್ದಲ್ಲಿ, ಓಕೆ, BUನ ತಂಬುವೀಲ್ನಲ್ಲಿ 1 ಇರೋದನ್ನು ಪರಿಶೀಲಿಸುವುದಕ್ಕೆ ಯಾವಾಗ? ಕೇವಲ 16 ಮತ್ತು ಅದಕ್ಕಿಂತ ಕಡಿಮೆ ಅಭ್ಯರ್ಥಿಗಳಿದ್ದಲ್ಲಿ ಮಾತ್ರ. ಚೇಂಜ್ VVPAT ಬ್ಯಾಟ್ರಿ ಅಂತ ಬಂತಂತ ತಿಳ್ಕೊರಿ. CU ಸ್ವಿಚ್ ಆಫ್ ಮಾಡಬೇಕು. CU ಅಂದರೆ ಕಂಟ್ರೋಲ್ ಯೂನಿಟ್. VVPATನಲ್ಲಿ ಬ್ಯಾಟ್ರಿ ಬದಲಾಯಿಸಿ ಆವಾಗ ಏನಾಗತ್ತಿ? ಬ್ಯಾಟ್ರಿ ಚೇಂಜ್ ಆಗ್ತೈತಿ. ಇದನ್ನು ಮಾಡಿದರೆ ನೀವು ಮಾರ್ಕ್ ಪೋಲ್ ಮಾಡುವ ಅಗತ್ಯ ಇರುವುದಿಲ್ಲ. ಎರರ್ 2.1 ಅಂತ ಬರ್ಬೋದು, ಎರರ್ 2.4 ಅಂತ ಬರ್ಬೋದು. ಅವಾಗ ಏನು ಮಾಡಬೇಕು? CU ಸ್ವಿಚ್ ಆಫ್ ಮಾಡಬೇಕು, VVPAT ಬದಲಾಯಿಸಬೇಕು. ಓಕೆ, ಮಾರ್ಕ್ ಪೋಲ್ ಅಗತ್ಯ ಇರುವುದಿಲ್ಲ ಇದಕ್ಕೂ ಕೂಡ. ಈ ತರಹದ ಎರರ್ಸ್ಗಳು ನಿಮ್ಗೆ ಬರ್ತಾವೆ. ಲಿಂಕ್ ಕವರ್ ಬಂದರೆ ಏನು ಮಾಡಬೇಕು? ಚೇಂಜ್ VVPAT ಬಂದರೆ ಏನು ಮಾಡಬೇಕು? ಎರರ್ 2.1 ಎರರ್ 2.4 ಬಂದರೆ ಏನು ಮಾಡಬೇಕು? ಇಲ್ಲಿ ಕಂಟ್ರೋಲ್ ಯೂನಿಟ್ದಲ್ಲಿ ಅಂತೇಳಿ. ಓಕೆ, VVPATನಲ್ಲಿ ಪೇಪರ್ ಸ್ಲಿಪ್ ಕಟ್ ಆಗಿ ಬೀಳಲಿಲ್ಲ ಅಂದರೆ ಏನು ಮಾಡಬೇಕು? ನಿಮಗೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ದಲ್ಲಿ ಪೇಪರ್ ಸ್ಲಿಪ್ ಕಟ್ ಆಗಿ ಬೀಳಲಿಲ್ಲ ಅಂದರೆ ಪೇಪರ್ ಕಟ್ ಆಗುವಂತೆ ಯಾವುದೇ ಅನಗತ್ಯ ಪ್ರಯತ್ನ ಮಾಡದೆ ನೇರವಾಗಿ VVPAT ಬದಲಾಯಿಸಿ PRO ಡೈರಿಯಲ್ಲಿ ಮುಂದಿನಂತೆ ನಮೂದಿಸಿ. ಏನಂತೇಳಿ? ಸಮಸ್ಯೆ ಉದ್ಭವಿಸಿದ ದಿನಾಂಕ ಮತ್ತು ಸಮಯ,
ವಿವಿಪ್ಯಾಟ್ ಬದಲಾಯಿಸಿದ ನಂತರ ಮತ ಚಲಾಯಿಸಲು ಅವಕಾಶ ನೀಡಲ್ಪಟ್ಟ ಮತದಾರನ ಹೆಸರು ಹಾಗೂ ಮತಪಟ್ಟಿಯ ಅವನ ಕ್ರಮ ಸಂಖ್ಯೆ. ತಕ್ಷಣ ಮತ ಮಾಡೋದು. ವಿವಿಪ್ಯಾಟ್ ಬದಲಾಯಿಸಿದ ನಂತರ ಮತ ಚಲಾಯಿಸಲು ಅವಕಾಶ ನೀಡಲ್ಪಟ್ಟ ಮತದಾರ ಮತ ಚಲಾಯಿಸದನೆ ಅಥವಾ ಹಾಗೇ ಹೋದನೆ ಅದನ್ನು ಗಮನಿಸಬೇಕು. ಸಮಸ್ಯೆ ಉದ್ಭವಿಸುವ ಪೂರ್ವದಲ್ಲಿ ದಾಖಲಾದ ಮತಗಳು ಎಷ್ಟು ಎಂಬುದನ್ನು ಈ ಒಂದು ತನ್ನ PRO ಡೈರಿಯಲ್ಲಿ ನಮೂದಿಸಬೇಕಾಗತ್ತೆ. ಯಾವಾಗ ವಿವಿಪ್ಯಾಟ್ನಲ್ಲಿ ಪೇಪರ್ ಸೀಲ್ ಕಟ್ ಆಗಿ ಬೀಳದೇ ಇದ್ದಾಗ ಪೇಪರ್ ಕಟ್ ಆಗುವಂತೆ ಯಾವುದೇ ಏನಾಗಿತ್ತ ಪ್ರಯತ್ನ ಮಾಡದೆ ನೇರವಾಗಿ ವಿವಿಪ್ಯಾಟನ್ನು ತಾವು ಬದಲಾಯಿಸತಕ್ಕದ್ದು. ಇದಾದ ನಂತರ ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನಂದರೆ, ನಿಮಗೆ ವಿವಿಪ್ಯಾಟ್ ಯಂತ್ರ ಮಾತ್ರ ಬದಲಾಯಿಸಿದಾಗ ಮಾರ್ಕ್ ಫೋಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಒಂದು ಮೇನ್ ಮಾರ್ಕ್ ಫೋಲ್ ಅಂತೂ ಮಾಡಬೇಕು. ಸಂಕ್ಷಿಪ್ತ ಮಾರ್ಕ್ ಫೋಲನ್ನು ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಈ ವಿಡಿಯೋನ ಕ್ಲಿಯರ್ ಆಗಿ ತಾವು ನೋಡಿ ಅದನ್ನು ಆ ವಿಡಿಯೋನ ಕಟ್ ಮಾಡಿ ಇಟ್ಕೊಳ್ಳಬೇಕಾದ್ರೆ ರಿವಿಷನ್ ಮಾಡ್ಕೊಳ್ಳಿ. ಈ PPTನೂ ಕೂಡ ತಮಗೆ ನಾನು ಶೇರ್ ಮಾಡ್ತೀನಿ, ಇದನ್ನು ಪ್ರಿಂಟ್ ತೆಗೆದು ಕೂಡ ತಾವು ಇಟ್ಕೋಬಹುದು. BU CU ಬದಲಾಯಿಸಿದಾಗ ಸಂಕ್ಷಿಪ್ತ ಅಣುಕು ಮತದಾನ ಮಾಡಿದ ತರುವಾಯ CUನಲ್ಲಿ ಸಂಗ್ರಹವಾದ ಎಲ್ಲ ಮತಗಳನ್ನು CRC ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಅನುಕ್ರಮಣಿಕೆಯಲ್ಲಿ ಅಳಿಸಿ ಹಾಕಬೇಕು. ಹೊಸ ಹೆಚ್ಚುವರಿ CU ಮತ್ತು ವಿವಿಪ್ಯಾಟನ್ನು ಈ ಮೊದಲು ತಿಳಿಸಿದಂತೆ ಸೀಲು ಮಾಡಬೇಕು. ಈಗಾಗಲೇ ಬಳಸಿ ದೋಷ ಕಂಡುಬಂದ ಮತಯಂತ್ರಗಳನ್ನು ನಿಯಮಾನುಸಾರ ಸೀಲು ಮಾಡಿ ಪ್ರತ್ಯೇಕವಾಗಿಡಬೇಕು. ಈ ಅಂಶಗಳು ವಿಶೇಷವಾಗಿರ್ತಕ್ಕಂಥ ಅಂಶಗಳು, ಇದು ತಮ್ಮ ಗಮನದಲ್ಲಿ ಇರಲಿ. ಮತಗಟ್ಟೆಯ ಒಳಗೆ ಯಾರ್ಯಾರು ಇರೋದಕ್ಕೆ ಅವಕಾಶವನ್ನು ಕೊಡಬೇಕು. ಜನರಲ್ ರೂಲ್ಸ್ ಇದು. ಯಾರ್ಯಾರಿಗೆ ಪ್ರವೇಶಕ್ಕೆ ಅವಕಾಶ ಇದೆ? ಪೋಲಿಂಗ್ ಅಧಿಕಾರಿಗಳಿದ್ದೇ ಇರ್ತಾರೆ, ಪೋಲಿಂಗ್ ಏಜೆಂಟ್ ಅಥವಾ ಉಮೇದುವಾರ ಇರಬಹುದು. ಉಮೇದುವಾರ ಅಂದರೆ ಕ್ಯಾಂಡಿಡೇಟ್, ಆಯೋಗ ನೇಮಕ ಮಾಡಿದ ಅಧಿಕಾರಿಗಳಿರ್ಬೋದು, ಯಾರ್ಯಾರವರು ಮೈಕ್ರೋ ಅಬ್ಸರ್ವರ್ ಇರ್ಬೋದು, ಚುನಾವಣಾ ವೀಕ್ಷಕರು ಬರ್ಬೋದು, ಪೊಲೀಸ್ ಅಬ್ಸರ್ವರ್ ಇರ್ತಾರೆ, ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಇರ್ತಾರೆ, ಜನರಲ್ ಅಬ್ಸರ್ವರ್ ಇರ್ತಾರೆ. ಅವ್ರು ಬಂದರೆ ಅವ್ರಿಗೆ ಅವಕಾಶ ಕೊಡಬೇಕು. ಆಯೋಗ ಅನುಮತಿ ನೀಡಿದ ಅಧಿಕಾರಿಗಳಿಗೆ ಮಾತ್ರ. ಸರ್ಕಾರಿ ನೌಕರ ಅಂದರೆ ಚುನಾವಣೆಯ ಸಿಬ್ಬಂದಿ ಇರ್ಬೋದಲ್ಲಿ. ಮತದಾರರ ಕೈಗೂಸು, ಓಕೆ, ಎಲೆಕ್ಟೋರಲ್ ಇರ್ತಾರಲ್ಲ, ಮತ ಹಾಕಕ್ಕೆ ಬಂದಿರ್ತಾರಲ್ಲ, ಅವರ ಕೈಗೂಸನ್ನು ಕೂಡ ಅವ್ರು ತೆಗೆದುಕೊಂಡು ಬರೋದಕ್ಕೆ ಅವಕಾಶ ಇದೆ. ಇದನ್ನು ಅಲ್ಲಿರ್ತಕ್ಕಂಥ ಚುನಾವಣೆ ಸಿಬ್ಬಂದಿಗಳು ಗಮನಿಸಬೇಕು. ಆ ಮಗು ಕೈಗೂಸಾಗಿರಬೇಕು. ಓಕೆ, ಅವ್ನು ನಡ್ಕೊಂಡು ಬರೋದಾಗಲಿ ಅಥವಾ ಅವನು ಒಂದಂತೆ ಎರಡನಂತೆ ಶಾಲೆ ಹೋಗೋವಾಗಲಿ ಅವ್ನು ಕರ್ಕೊಂಬರೋಕ್ಕೆ ಅವಕಾಶ ಇಲ್ಲ. ಅಂಬೆಗಾಲನ್ನು ಇಡ್ತಕ್ಕಂಥ ಮಗು, ಅದಕ್ಕೆ ನಾವು ಕೈಗೂಸು ಅಂತ ಕರಿತೀವಿ. ಕುರುಡು ಅಥವಾ ದುರ್ಬಲ ಮತದಾರರ ಸಂಗಡಿಗ ಬರ್ಬೋದು. ಮತದಾರರನ್ನು ಗುರುತಿಸಲು ಆಯೋಗ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿ ಬರ್ಬೋದು. ಇವರೆಲ್ಲರೂ ಕೂಡ ಬರೋದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಅಂದರೆ ದಿನಾಂಕ 7/5/2024 ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಪ್ರಾರಂಭಿಸಬೇಕು. ಮತದಾನದ ಆರಂಭ ಯಾವಾಗ ಮಾಡಬೇಕು? 7 AM at 7 AM 7th May 2024. ಮತದಾನ ಆಕಸ್ಮಿಕವಾಗಿ ತಡವಾದರೆ PRO ದಿನಚರಿಯಲ್ಲಿ ಸೂಕ್ತ ಕಾರಣಗಳೊಂದಿಗೆ ಕಡ್ಡಾಯವಾಗಿ ಇದನ್ನು ದಾಖಲಿಸಬೇಕು. ಯಾಕೆ ತಡ ಆಯಿತು ಅಂಥೇಳಿ ದಾಖಲಿಸಬೇಕು. ಇದಾದ ನಂತರ ಮಾಡಬೇಕಾದ ಕೃತ್ಯಗಳೇನು? ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳೊಂದಿಗೆ ಸಮಾನವಾಗಿ ವ್ಯವಹರಿಸಬೇಕು. ಯಾವುದೇ ಪಕ್ಷಪಾತದ ಧೋರಣೆಯನ್ನು ತೋರತಕ್ಕದ್ದಲ್ಲ. ವಿವಾದಾತ್ಮಕ ವಿಷಯಗಳನ್ನು ಯುಕ್ತವಾಗಿ ಮತ್ತು ನ್ಯಾಯಯುತವಾಗಿ ಬಗೆಹರಿಸಬೇಕು. ನೀವು ಮತ್ತು ನಿಮ್ಮ ತಂಡದ ಇತರೆ ಅಧಿಕಾರಿಗಳು ಘನತೆ ಮತ್ತು ವಿನಮ್ರತೆಯಿಂದ ವರ್ತಿಸಬೇಕಲ್ಲಿ ಯಾರೋ ಮತದಾರರು ಬಂದಾಗೂ ಕೂಡ. ನೀವು ವಿನಯದಿಂದ ಇರ್ರಿ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತೀವಿ ನಾವು. ಗೌರವವನ್ನು ನೀಡಿ ಗೌರವವನ್ನು ಪಡೆದುಕೊಳ್ಳಿ. ಎಷ್ಟು ವಿನಮ್ರರಾಗಿರ್ತೀರೋ ಅಷ್ಟೇ ವಿನಮ್ರರಾಗಿ ನಿಮಗೆ ಮತದಾರರು ಕೂಡ ಬಿಹೇವ್ ಮಾಡ್ತಾರೆ. ಮಾಡಬಾರದ ಕರ್ತವ್ಯಗಳೇನು? ಗಣ್ಯ ವ್ಯಕ್ತಿಗಳು, ಜನಪ್ರಿಯ ವ್ಯಕ್ತಿಗಳು ಮತದಾನ ಮಾಡಲು ಬಂದ ತಕ್ಷಣ ಅವರಿಗೆ ಥ್ಯಾಂಕ್ಸ್ ಕೊಡೋದು, ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದು, ವಿಶೇಷವಾಗಿ ವರ್ತಿಸುವುದು ಮಾಡತಕ್ಕದ್ದಲ್ಲ. ಭಾಳ ಇಂಪಾರ್ಟೆಂಟ್. ಪ್ಯಾನಿಕ್ ಆಗತಕ್ಕದ್ದಲ್ಲ. ಪೋಲಿಂಗ್ ಅಧಿಕಾರಿಗಳ ಕರ್ತವ್ಯ ಏನು? PRO ಬಗ್ಗೆ ಹೇಳುವಾಗ ನಾ ಕೆಲವೊಂದು ಪೋಲಿಂಗ್ ಆಫೀಸರ್ಸ್ಗಳ ಕರ್ತವ್ಯವನ್ನು ನಾವು ಹೇಳಿದ್ದೆ. ಇನ್ಮೇಲೆ ವಿಶೇಷವಾಗಿ ಮೊದಲನೆಯ ಮತಗಟ್ಟೆ ಅಧಿಕಾರಿ ಅಂತ ಬರ್ತಾನಲ್ಲ, ಅವನಿಗೆ APRO ಅಂತ ಕರಿತೀವಿ ನಾವು. ಅವನ ಕೆಲಸ ಏನು? ಒಂದನೇದು ಗುರುತು ಮಾಡಿದ ಮತದಾರರ ಪ್ರತಿ ಅವನ ಕೈಯಾಗ ಇರ್ತೈತೆ ಅದು. ಓಕೆ, ನೆಕ್ಸ್ಟ್ ಮತದಾರರನ್ನು ಗುರುತಿಸುವುದು ಅವನ ಕೆಲಸ. ಮತದಾರನ ಕ್ರಮ ಸಂಖ್ಯೆ ಮತ್ತು ಹೆಸರನ್ನು ಹೇಳುವುದು ಅವನ ಕೆಲಸ. ಮತದಾರರ ಪಟ್ಟಿಯಲ್ಲಿ ಗುರುತು ಮಾಡಿಕೊಳ್ಳುವುದು ಅವನ ಕೆಲಸ. ಓಕೆ, ಎಪಿಕ್ ಕಾರ್ಡ್ ಹೊಂದಿರದ ಮತದಾರರು
ಈ ಕೆಳಗಿನ 11 ಪರ್ಯಾಯ ಫೋಟೋ ID ದಾಖಲೆಗಳನ್ನು ತೋರಿಸಿ ಮತ ಚಲಾಯಿಸತಕ್ಕದ್ದು. ಆಸ್ ಆನ್ ಡೇಟ್ ಈಗ 11 ಅಂತಿದೆ, ಇದು ಹೆಚ್ಚಾಗಬಹುದು, ಇದನ್ನು ಗಮನಿಸಬೇಕು. ಇಟ್ ಈಸ್ ಎ ಸಬ್ಜೆಕ್ಟ್ ಟು ಕಂಡೀಷನ್. ಓಕೆ, ಇನ್ನೂ ಕೂಡ ಮತದಾನದ ದಿನ 7 ಮೇ ಇರೋದ್ರಿಂದ ಇನ್ನು ಏನೇನು ಆ್ಯಡ್ ಆಗ್ತಾವಲ್ಲ ಅದನ್ನು ನಾವು ಆ್ಯಡ್ ಆದದ್ದನ್ನು ತಮ್ಮ ಗಮನಕ್ಕೆ ತರ್ತೀವಿ. ಈ 11 ಪರ್ಯಾಯ ಫೋಟೋಗಳು ಯಾವುದಂದರೆ ಒರಿಜಿನಲ್ ಪಾಸ್ಪೋರ್ಟ್ ಇರ್ಬೋದು, ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಸಾರ್ವಜನಿಕ ಉದ್ಯಮಗಳ ನೌಕರಿ ನೀಡಿರ್ತಕ್ಕಂತಹ ಫೋಟೋ ಗುರುತಿನ ಚೀಟಿ ಇರ್ಬೋದು, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, NPR ಸ್ಮಾರ್ಟ್ ಕಾರ್ಡ್ ಇರ್ಬೋದು, ನರೇಗಾ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಇರ್ಬೋದು, ಕಾರ್ಮಿಕ ಇಲಾಖೆಯ ರಾಷ್ಟ್ರೀಯ ಸ್ವಾಸ್ಥ್ಯ ವಿಮಾ ಯೋಜನೆಯ ಕಾರ್ಡ್ ಇರ್ಬೋದು, ಪೆನ್ಷನ್ ಕಾರ್ಡ್ ಇರ್ಬೋದು, MP ಅಥವಾ MLA ಅಥವಾ MLCಗಳಿಗೆ ಅಧಿಕೃತವಾಗಿ ನೀಡಿರ್ತಕ್ಕಂತಹ ID ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು. ಈ ಥರದ 11 ಪರ್ಯಾಯ ಫೋಟೋ ID ದಾಖಲೆಗಳನ್ನು ತಮಗೆ ತೋರಿಸಿ ತಮ್ಮ ಗುರುತನ್ನು ಸಾಬೀತುಪಡಿಸ್ಬೋದು. ಎಪಿಕ್ ಕಾರ್ಡ್ ನಿಮ್ಮ ಕಡೆ ಕಡ್ಡಾಯವಾಗಿ ಇರಲೇಬೇಕಂತೇಳಿ ಒತ್ತಾಯಪಡಿಸತಕ್ಕದ್ದು ಅಲ್ಲ. ಇದಾದ ನಂತರ 2ನೆಯ ಮತಗಟ್ಟೆ ಅಧಿಕಾರಿಯ ಕೆಲಸ ಏನು? ಸೆಕೆಂಡ್ ಪೋಲಿಂಗ್ ಆಫೀಸರ್ ಅಳಿಸಲಾಗದ ಶಾಹಿಯನ್ನು ಚುನಾವಣಾ ಆಯೋಗ ನಿಗದಿಪಡಿಸಿದ ಕೈ ಬೆರಳಿಗೆ ಹಚ್ಚಬೇಕು. ಯಾವ ಬೆರಳಿಗೆ ಹಚ್ಚಬೇಕು ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗ ಏನು ಮಾಡ್ತದೆ, ನಿಗದಿಪಡಿಸ್ತದೆ, ಆ ಬೆರಳಿಗೆ ಹಚ್ಚತಕ್ಕದ್ದು. 17A ರಿಜಿಸ್ಟರ್ ನಿರ್ವಹಿಸಿ ಅದರಲ್ಲಿ ಮತದಾರರ ಮತಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ, ಹಾಜರುಪಡಿಸಿದ ಗುರುತಿನ ದಾಖಲೆಯ ಕೊನೆಯ 4 ಸಂಖ್ಯೆಯನ್ನು ಬರೆಯುವುದು ಮತ್ತು ಸಹಿ ಪಡೆಯುವುದು. 17A ರಿಜಿಸ್ಟರ್ ಮೇಂಟೈನ್ ಮಾಡೋದು ಸೆಕೆಂಡ್ ಪೋಲಿಂಗ್ ಆಫೀಸರ್. ಅದರಲ್ಲಿ ಮತದಾರರ ಮತಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಬರೀಬೇಕು, ಹಾಜರುಪಡಿಸಿದ ಗುರುತಿನ ದಾಖಲೆಯ ಕೊನೆಯ 4 ಸಂಖ್ಯೆಗಳನ್ನು ಬರೆದು ಸಹಿ ಪಡಿಬೇಕು ಅವರ ಕಡೆಯಿಂದ. ಅವರು ಅನಕ್ಷರಸ್ಥರಾಗಿದ್ದರೆ ಎಡಗೈ ಹೆಬ್ಬೆಟ್ಟಿನ ಗುರುತನ್ನು ಪಡೆಯೋದು ಮತ್ತು ಅವರಿಗೆ ಮತದಾರರ ಚೀಟಿಯನ್ನು ನೀಡುವುದು. ಇದು ಸೆಕೆಂಡ್ ಪೋಲಿಂಗ್ ಆಫೀಸರ್ ಅವರ ಕೆಲಸ. ಇದಾದ ನಂತರ 3ನೆಯ ಮತಗಟ್ಟೆ ಅಧಿಕಾರಿಯ ಕೆಲಸ ಏನು? ಕಂಟ್ರೋಲ್ ಯೂನಿಟ್ ನಿರ್ವಹಣೆ ಮಾಡಬೇಕು. ಕಂಟ್ರೋಲ್ ಯೂನಿಟ್ ಆಫೀಸರ್ ಅಂತ ಕರಿತೀವಿ ನಾವು. 3ನೇ ಮತಗಟ್ಟೆ ಅಧಿಕಾರಿಯನ್ನು, ಥರ್ಡ್ ಪೋಲಿಂಗ್ ಆಫೀಸರ್ನ ಈಸ್ ಅ ಕಂಟ್ರೋಲ್ ಯೂನಿಟ್ ಆಫೀಸರ್. 2ನೇ ಅಧಿಕಾರಿ ನೀಡಿದ ಗುರುತಿನ ಚೀಟಿ ಪಡೆದು ಸಂಗ್ರಹಿಸುವುದು, ಅಳಿಸಲಾಗದ ಶಾಹಿಯನ್ನು ಪರಿಶೀಲಿಸುವುದು, ಹಚ್ಚಿಬಿಟ್ಟಿರ್ತಾರೆ ಅದನ್ನು ಪರಿಶೀಲಿಸುವುದು ಕೆಲಸ ಅವನು. ಬ್ಯಾಲೆಟ್ ಬಟನ್ ಒತ್ತಿ ಮತ ಚಲಾಯಿಸಲು ಮತದಾರನಿಗೆ ತಿಳಿಸುವುದು. ಬ್ಯಾಲೆಟ್ ಬಟನನ್ನು ಒತ್ತಿ ನೀನು ಒತ್ತಪ್ಪ ಹೋಗಿಯಲ್ಲಿ ನೀನು ಮತ ಚಲಾಯಿಸು ಅಂತೇಳಿ ಅವನು ಎಜುಕೇಟ್ ಮಾಡೋದು. ಓಕೆ, ಬ್ಯಾಲೆಟ್ ಬಟನ್ನ ತಾನೇ ಒತ್ತುವಂಗಿಲ್ಲ. ಮತ್ತು ಕಂಟ್ರೋಲ್ ಯೂನಿಟನ್ನು ನಿರ್ವಹಣೆ ಮಾಡಬೇಕು ಅಷ್ಟ. ಕಂಟ್ರೋಲ್ ಯೂನಿಟ್ ಡಿಸ್ಪ್ಲೇನಲ್ಲಿ ಎರರ್ ತೋರಿಸಿದ್ದಲ್ಲಿ PRO ಗಮನಕ್ಕೆ ತರಬೇಕು. ಯಾವ್ಯಾವ ಎರರ್ ಬಂದರೆ ಏನೇನು ಮಾಡ್ಬೇಕಂತೇಳಿ ಹಿಂದಿನ ಸ್ಲೈಡಲ್ಲಿ ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇದಾದ ನಂತರ ಪೋಲಿಂಗ್ ಅಧಿಕಾರಿಗಳ ಕರ್ತವ್ಯಗಳು. ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಏನೇನು ಕೆಲಸ ಮಾಡಬೇಕು? ಓಕೆ, PRO ಮತಗಟ್ಟೆಯ ಮುಖ್ಯ ಅಧಿಕಾರಿಯಾಗಿರ್ತಾನೆ. ಅಣುಕು ಮತದಾನ ಮಾಡಬೇಕು. ಹೆಂಗೆ ಮಾಡ್ಬೇಕಂತ ಹೇಳಿದ್ದೀನಿ. ಮತದಾನದ ಪ್ರಮಾಣ ಪತ್ರ ಬರೆಯಬೇಕು. ಅನುಬಂಧ 17 ಮತ್ತು ಅಣುಕು ಮತದಾನದ ಫಲಿತಾಂಶವನ್ನು ತೆಗೆದುಹಾಕುವುದು, ಇದೆಲ್ಲನೂ ಕೂಡ PRO ಕೆಲಸ. EVM, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ ಹಾಗೂ VVPAT ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡಿರ್ಬೇಕು. ವಾಟ್ ಈಸ್ ವಾಟ್ ಅಂತೇಳಿ. ಮತದಾನದ ಅಂಕಿಅಂಶಗಳನ್ನು ಸೆಕ್ಟರ್ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳಿಗೆ ನೀಡುವುದು. ಅಧಿಕೃತ ಅಧಿಕಾರಿ ಮತ್ತು ಇತರೆ ಅಧಿಕಾರಿ ಅಂದರೆ ಮತದಾನದ ಗೌಪ್ಯತೆಯನ್ನು ಕಾಪಾಡುವುದು. ಈಗಾಗಲೇ ನಿಮಗೊಂದು ಹೇಳಿದ್ದೀನಿ, ನಾನು ಸೆಕ್ಷನ್ ಹೇಳಿದ್ದೀನಿ. ಆ ಸೆಕ್ಷನನ್ನು ಕಮೆಂಟ್ ಮಾಡಿ ನೋಡಿ, ಯಾರಿಗೆ ಗೊತ್ತಿದೆ. ಮತದಾನದ ಗೌಪ್ಯತೆಯನ್ನು ಕಾಪಾಡಬೇಕು ಅಂತಕ್ಕಂಥ RP ಆ್ಯಕ್ಟ್ನ ಯಾವ ಸೆಕ್ಷನ್ ಅಡಿಯಲ್ಲಿ ಹೇಳಲಾಗಿದೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು. ಓಕೆ, ನೆಕ್ಸ್ಟ್ ಪೋಲಿಂಗ್ ಏಜೆಂಟರನ್ನು ನೇಮಕ ಮಾಡಿಕೊಳ್ಳುವುದು. ಎಲ್ಲ ಪೋಲಿಂಗ್ ಅಧಿಕಾರಿಗಳು ಮತದಾನ ಆರಂಭಕ್ಕೂ ಮುನ್ನ ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗುವಂತೆ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಬೇಕು. ಯಾರು? PRO ಆದವರು. ಪೋಲಿಂಗ್ ಸದಸ್ಯರ ಮತ್ತು ಏಜೆಂಟರ ಅನಾವಶ್ಯಕ ಓಡಾಟ, ಮತದಾರರ ಚಲನದ ಮೇಲೆ ನಿಗಾನ ಇಡಬೇಕು. EVMನಲ್ಲಿ ದಾಖಲಾದ ಒಟ್ಟು ಮತಗಳು 17A ಮತದಾರರ ರಿಜಿಸ್ಟರ್ನಲ್ಲಿ ದಾಖಲಾದ ಒಟ್ಟು ಮತದಾರರ ಸಂಖ್ಯೆ ಮತ್ತು ಮಾರ್ಕ್ಡ್ ಕಾಪಿಯಲ್ಲಿರ್ತಕ್ಕಂಥ ಗುರುತು ಮಾಡಿದ ಮತದಾರರ ಸಂಖ್ಯೆಯನ್ನು ಆಗಾಗ ತಾಳಿ ಮಾಡ್ಕೊಳ್ತಾ ಇರಬೇಕು. ಅವನು ಆಗಾಗ ಟೋಟಲ್ ಬಟನ್ ಒತ್ತಿ ದಾಖಲಾದ ಮತಗಳನ್ನ ಚೆಕ್ ಮಾಡ್ತಾ ಇರಬೇಕು. ಇದರಿಂದ ಎಲ್ಲವೂ ಸರಿಯಾಗಿದೆ ಎಂದು ದೃಢೀಕರಿಸಿಕೊಳ್ಳುತ್ತಿರಬೇಕು. ಯಾರು? PRO ಅಧ್ಯಕ್ಷಾಧಿಕಾರಿ. ನೆಕ್ಸ್ಟ್, ಮತಗಟ್ಟೆ ಅಧಿಕಾರಿಗಳು ಮತ್ತು ಅವನ ಅಧಿಕಾರಗಳು ಮತ್ತು ಕರ್ತವ್ಯಗಳ ಅಡಿಯಲ್ಲಿ ಪ್ರತಿ 2 ಗಂಟೆಗೊಮ್ಮೆ ಮತದಾನದ ಅಂಕಿಅಂಶವನ್ನು ನೀಡಬೇಕು. ಉದಾಹರಣೆಗೆ, ಅವನ ಮತಗಟ್ಟೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 928 ತಿಳ್ಕೊಂಡು ಪ್ರತಿ 2 ಗಂಟೆ ಕೊಡ್ಬೇಕು. 7ಕ್ಕೆ ಸ್ಟಾರ್ಟ್ ಆಯ್ತಾ,
9 ಗಂಟೆಗೆ 2 ಗಂಟೆ ಆಯ್ತಾ, 145 ಓಟ್ ಹಾಕಿದ್ರೆ ತಿಳ್ಕೊರಿ. ಅದನ್ನ ಹೆಂಗೆ ಪರ್ಸೆಂಟೇಜ್ ತೆಗಿಬೇಕು? 145 ಇಂಟು 100 ಡಿವೈಡೆಡ್ ಬೈ ಒಟ್ಟು ಮತದಾರರ ಸಂಖ್ಯೆ. ಅಲ್ಲಿ ಎಷ್ಟೈತಿ? ನಾ ಉದಾಹರಣೆ ತೊಗೊಂಡಿನಿ 920. 1000 ಇತ್ತಂದ್ರೆ 1000 ಬರೀರಿ, 800 ಇತ್ತಂದ್ರೆ 800 ಬರೀರಿ, 600 ಇತ್ತಂದ್ರೆ 600 ಬರೀರಿ. ಅವಾಗ ಒಂದು ಪರ್ಸೆಂಟೇಜ್ ಬರ್ತೈತಿ, ಈ ಪರ್ಸೆಂಟೇಜ್ ಕೊಡ್ಬೇಕು. ಆಮೇಲೆ 9 ರಿಂದ 11 ತನಕ 2 ತಾಸು ಹಾಕ್ತಿ, 235 ಓಟ್ ಆಗಿರ್ತಾವ. ಟೋಟಲ್ ಓಟ್ ಕೊಡ್ಬೇಕು. ಮತ್ತು 9 ರಿಂದ 10 ತನಕ ಆದದ್ದಲ್ಲ, 7 ರಿಂದ 11 ತನಕ ಆದದ್ದನ್ನೇ ಕೊಡ್ಬೇಕು. ದಾಖಲಾಗಿದ್ದರೆ 235 ಇಂಟು 100 ಡಿವೈಡ್ ಬೈ 928 ಅಂದರೆ 25% ಓಟ್ ಆಯಿತು ಅಂತ ಅರ್ಥ. ನೆಕ್ಸ್ಟ್ 11 ರಿಂದ 1 ಗಂಟೆ ತನಕ 480 ಓಟ್ ಆಗಿತ್ತು ಅಂದರೆ 480 ಇಂಟು 100 ಡಿವೈಡ್ ಬೈ 928 ಈಸ್ ಈಕ್ವಲ್ ಟು 51%. ಹೀಗೆ ಪ್ರತಿ 2 ಗಂಟೆಗೊಮ್ಮೆ ಮಾಹಿತಿಯನ್ನು ಕೊಡ್ತಾ ಇರಬೇಕು. ಅದೇ ರೀತಿಯಾಗಿ ಪುರುಷರು ಎಷ್ಟು ಮತ ಹಾಕಿದರು, ಮಹಿಳೆಯರು ಎಷ್ಟು ಮತ ಹಾಕಿದ್ರು ಅಂತ ಕೇಳಿದ್ರು ಕೂಡ ಆ ಮಾಹಿತಿಯನ್ನು ಕೂಡ ಸೆಕ್ಟರ್ ಆಫೀಸರಿಗೆ ಮತ್ತು ಅಧಿಕೃತ ಅಧಿಕಾರಿಗೆ ನೀಡ್ತಾ ಇರಬೇಕು. ಮತಗಟ್ಟೆ ಅಧ್ಯಕ್ಷಾಧಿಕಾರಿ ನೋ ಲಂಚ್ ಬ್ರೇಕ್. ಮತದಾನದ ದಿವಸ ನಿಮಗೆ ಲಂಚ್ ಬ್ರೇಕ್ ಇರಲ್ಲ. ಊಟ, ತಿಂಡಿ, ಚಹಾ ಇತ್ಯಾದಿಗಳಿಗಾಗಿ ಮತದಾನವನ್ನು ನಿಲ್ಲಿಸುವಂತಿಲ್ಲ. ಯಾವುದೇ ಮತಯಂತ್ರಗಳ ಬದಲಾವಣೆ ಸಂದರ್ಭದಲ್ಲಿ ARO ಅವರ ಗಮನಕ್ಕೆ ಕಡ್ಡಾಯವಾಗಿ ಸೆಕ್ಟರ್ ಆಫೀಸರ್ ಮೂಲಕ ತರತಕ್ಕದ್ದು. ಮತ ಚಲಾಯಿಸಲು ಬಂದ ಗಣ್ಯ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಉಪಚಾರವನ್ನು ಮಾಡತಕ್ಕದ್ದಲ್ಲ. ಚುನಾವಣಾ ನಿಯಮ 49M PRO ನೀಡುವ ಎಚ್ಚರಿಕೆಯನ್ನು ಧಿಕ್ಕರಿಸಿ ಮತದಾನದ ಗೌಪ್ಯತೆ ಪಾಲಿಸಲು ವಿಫಲರಾದ ವ್ಯಕ್ತಿಗೆ ಮತ ಚಲಾಯಿಸಲು ಅನುಮತಿಯನ್ನು ನೀಡಬಾರದು. 49M ಅಂದರೆ ಏನು ಅಂತೇಳಿ ಗೂಗಲ್ ಮಾಡಿ ನಿಮಗೆ ಅರ್ಥ ಆಗತ್ತೆ. ಚುನಾವಣೆ ನಿಯಮ 49M. 17A ರಿಜಿಸ್ಟರ್ನ ಶರಾ ಕಾಲಂದಲ್ಲಿ ನಿರಾಕರಣೆ ಬಗ್ಗೆ ತಾವು ಬರಿಬೇಕು. ಚುನಾವಣೆ ನಿಯಮ 49O ಏನು ಹೇಳುತ್ತೆ? ಮತ ಹಾಕಲು ಬಂದ ವ್ಯಕ್ತಿ 17A ರಿಜಿಸ್ಟರ್ನಲ್ಲಿ ಸಹಿ ಮಾಡಿ, ಮತ ಹಾಕಲು CUನಲ್ಲಿ ಬ್ಯಾಲೆಟ್ ಕೊಟ್ಟ ನಂತರ ಮತದಾನ ಮಾಡಲು ಬಂದ ವ್ಯಕ್ತಿ ಮತ ಹಾಕಲು ನಿರಾಕರಿಸಿದರೆ ನಿಯಮ 49O ಪ್ರಕಾರ 17A ರಿಜಿಸ್ಟರ್ನಲ್ಲಿ ಶರಾ ಕಾಲಂದಲ್ಲಿ ಮತ ಚಲಾಯಿಸಲು ನಿರಾಕರಿಸಿರುತ್ತಾರೆ ಎಂದು ಬರೆಯಬೇಕು. ಸರತಿ ಸಾಲಿನಲ್ಲಿ ನಂತರದ ವ್ಯಕ್ತಿಗೆ ಅದೇ ಏನು CU ಕೊಟ್ಟಿರ್ತೀವಲ್ಲ ನಾವು ಬ್ಯಾಲೆಟ್ ಹಾಕೋದಕ್ಕೆ, ಅವನಿಗೆ ಮತದಾನ ಮಾಡಲು ಅವಕಾಶವನ್ನು ನೀಡಬೇಕು. ಓಕೆ, ಒಂದು ವೇಳೆ ಮತದಾನ ಮಾಡುವ ಕೊನೆಯ ವ್ಯಕ್ತಿ ಅವನೇ ಆಗಿದ್ದಂದರೆ CUವನ್ನು ಸ್ವಿಚ್ ಆಫ್ ಮಾಡಬೇಕು, ಪುನಃ ಆನ್ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ? ಕೊನೆಯ ವ್ಯಕ್ತಿನ ಆ ಥರ ಮಾಡಿದಂದರೆ CUವನ್ನು ಸ್ವಿಚ್ ಆಫ್ ಮಾಡಬೇಕು, ಆಮೇಲೆ ಆನ್ ಮಾಡಬೇಕು. ಅವನು ನಡುವಿನ ವ್ಯಕ್ತಿಯಾಗಿದ್ದಂದರೆ ಅದೇ ಏನು ಕಂಟ್ರೋಲ್ ಕೊಟ್ಟಿರ್ತಲ್ಲ ನೀವು, ಆ ಬ್ಯಾಲೆಟ್ಗೆ ಹಾಕೋದಕ್ಕೆ ಹಿಂದಿನ ಒಬ್ಬ ಮತದಾರನಿಗೆ ಅವಕಾಶವನ್ನು ಮಾಡಿಕೊಡತಕ್ಕದ್ದು 49O 49M ಎರಡೂ ತಾವು ತಿಳ್ಕೊಂಡ್ರಿ. ನೆಕ್ಸ್ಟ್ ಇನ್ನು 49MA. 49MA ಏನು ಹೇಳುತ್ತೆ? ಮತದಾರನು BUನಲ್ಲಿ ಮತ ಚಲಾಯಿಸಿ VVPATನ ಡಿಸ್ಪ್ಲೇ ನೋಡಿದ ನಂತರ ತಾನು ಚಲಾಯಿಸಿದ ಮತವು ಯಾವ ಅಭ್ಯರ್ಥಿಗೆ ದಾಖಲಾಗಬೇಕೋ ಅವರಿಗೆ ದಾಖಲಾಗದೆ ಬೇರೊಬ್ಬ ವ್ಯಕ್ತಿಗೆ ದಾಖಲಾಗುತ್ತಿದೆ ಎಂದು ತಕರಾರು ಎತ್ತಿದರೆ ಆಗ PRO ಅವರು IPC ಸೆಕ್ಷನ್ 177 ಪ್ರಕಾರ ಓಕೆ ಸುಳ್ಳು ಘೋಷಣೆ ಮಾಡಿದರೆ ಎದುರಿಸಬೇಕಾದ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಬೇಕು. ಆದಾಗ್ಯೂ ಮತದಾರನು ತಾನು ಮಾಡಿರುವ ಆಪಾದನೆ ಸರಿ ಇದೆ ಎಂದು ವಾದಿಸಿದರೆ ಆ ಆಪಾದನೆ ಬಗ್ಗೆ ಮತದಾರನಿಂದ ಲಿಖಿತ ಘೋಷಣೆಯನ್ನು ಪಡೆದುಕೊಂಡು ಮತದಾರರ ಲಿಖಿತ ಘೋಷಣೆ ನೀಡಿದರೆ 17A ರಿಜಿಸ್ಟರ್ನಲ್ಲಿ ಪುನಃ ಎರಡನೆಯ ಬಾರಿಗೆ ಮತದಾರರ ವಿವರ ನಮೂದಿಸಿ ಸಹಿ ಪಡೆದು ಅವರ ಸಮ್ಮುಖದಲ್ಲಿ ಓಕೆ ಮತಗಟ್ಟೆಯಲ್ಲಿ ಹಾಜರಿರುವ ಪೋಲಿಂಗ್ ಏಜೆಂಟರ ಸಮ್ಮುಖದಲ್ಲಿ ಮತ್ತೊಂದು ಸಲ ಮತ ಹಾಕೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಕ್ಕದ್ದು. ಈ ಸ್ಲೈಡ್ ಭಾಳ ಇಂಪಾರ್ಟೆಂಟ್ ಇದೆ. ಇಂಥ ಪ್ರಕರಣಗಳು ಭಾಳ ಆಗೋದಿಲ್ಲ, ಆದರೆ ಇಷ್ಟೆಲ್ಲ ಜಾಗೃತವಾಗಿ ತಾವು ಕೆಲಸ ಮಾಡಬೇಕು. 49MA ಇದನ್ನೇನು ಮಾಡಬೇಕು ಅಂತೇಳಿ ಈ ಒಂದು ಪ್ರಿಂಟನ್ನು ತಾವು ತೆಗೆದು ಇಟ್ಕೊಂಡ್ಬಿಡಿ. ಈ ಸ್ಲೈಡ್ದ ಪ್ರಿಂಟನ್ನು ತೆಗೆದು ಇಟ್ಕೊಂಡ್ಬಿಡಿ. ಆಪಾದನೆ ಮಾಡಿದ ಮತದಾರನಿಂದ ಎರಡನೆಯ ಮತ ಚಲಾಯಿಸಿದಾಗ ಯಾವ ಉಮೇದುವಾರನಿಗೆ ಟೆಸ್ಟ್ ವೋಟ್ ದಾಖಲಾಗಿತ್ತು ಆ ಉಮೇದುವಾರನ ಕ್ರಮ ಸಂಖ್ಯೆ ಮತ್ತು ಹೆಸರನ್ನು 17A ರಿಜಿಸ್ಟರ್ನ ಎರಡನೆಯ ನಮೂದಿನ ಮುಂದೆ ನಮೂದಿಸಿ
ಶರ ಕಾಲಂದಲ್ಲಿ ಟೆಸ್ಟ್ ವೋಟ್ ಎಂದು ಬರೆಯಬೇಕು ಮತ್ತು 17C ಕೂಡ ನಿಗದಿತ ಕಾಲಂನಲ್ಲಿ ತುಂಬಬೇಕು. ಇನ್ನು ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಒಂದು ವೇಳೆ ಮತದಾರನು ಮಾಡಿದ ಆಪಾದನೆ ಸತ್ಯವೆಂದು ಕಂಡು ಬಂದಲ್ಲಿ ಕೂಡಲೇ ಆ ಕುರಿತು ಚುನಾವಣಾಧಿಕಾರಿಗೆ ವರದಿ ಮಾಡಿ ಮತ ದಾಖಲಿಸುವುದನ್ನು ನಿಲ್ಲಿಸತಕ್ಕದ್ದು ಮತ್ತು ಚುನಾವಣಾಧಿಕಾರಿ ನೀಡುವ ನಿರ್ದೇಶನವನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಒಬ್ಬ ವ್ಯಕ್ತಿ ಹೆಸರಲ್ಲಿ ಬೇರೊಬ್ಬ ವ್ಯಕ್ತಿ ಮತ ಚಲಾಯಿಸಿ ಹೋದರೆ ಆವಾಗ ನೈಜವಾಗಿರ್ತಕ್ಕಂಥ ವ್ಯಕ್ತಿ ಮತದಾನ ಮಾಡಕ್ಕೆ ಬಂದರೆ ಏನು ಮಾಡಬೇಕು? ಅವರಿಗೆ ಟೆಂಡರ್ಡ್ ಬ್ಯಾಲೆಟ್ ಪೇಪರ್ ಪ್ರತಿಯನ್ನು ನೀಡಬೇಕು. ದ್ಯಾಟ್ ಈಸ್ 49P. ಇದ್ರ ಬಗ್ಗೆ ಒಂದು ಚಲನಚಿತ್ರ ಕೂಡ ಆಗಿತ್ತು. 49P ಈ ಒಂದು ರೂಲ್ ಪ್ರಕಾರ ನಿಮಗೆ ಸಾಧ್ಯ ಆದ್ರೆ ಆ ಮೂವಿಯನ್ನು ತಾವು ನೋಡ್ಬೋದು. ಫಾರ್ಮ್ 17B ಬರುತ್ತೆ ಅದು. ನಿಯಮ 49Q ಏನು ಹೇಳುತ್ತೆ ಅಂದರೆ, ಅಧ್ಯಕ್ಷಾಧಿಕಾರಿಗೆ ಅನುಮಾನ ಬಂದ ಸಂದರ್ಭದಲ್ಲಿ ವೋಟಿಂಗ್ ಕಂಪಾರ್ಟ್ಮೆಂಟ್ಗೆ ಪ್ರವೇಶಿಸಲು ಅನಿವಾರ್ಯ ಸಾಕಷ್ಟು ಕಾರಣವಿದೆ ಎನಿಸಿದಾಗ ಮಾತ್ರ ಏಜೆಂಟ್ರೊಂದಿಗೆ ಪ್ರವೇಶಿಸಬಹುದು. ತಾನೇ ಸ್ವಂತಾಗಿ ಅಧ್ಯಕ್ಷಾಧಿಕಾರಿ ವೋಟಿಂಗ್ ಕಂಪಾರ್ಟ್ಮೆಂಟ್ಗೆ ಹೋಗ್ತಕ್ಕದ್ದಲ್ಲ. ಯಾವುದೇ ಕಾರಣಕ್ಕೂ EVMನಲ್ಲಿ ಮತ ಹಾಕಲು ನೀಡಬಾರದು. ಎರಡನೇ ಸರಿ ಮತ ಹಾಕಬೇಕಾದ್ರೆ EVMನಲ್ಲಿ ಮತ ಹಾಕೋದಕ್ಕೆ ಅವಕಾಶ ಇಲ್ಲ. PRO ಬಳಿ ಇರತಕ್ಕಂತಹ 17B ನಮೂನೆಯಲ್ಲಿ ವಿವರವನ್ನು ಪಡೆದು ಸಹಿ ಮಾಡಿಸಿಕೊಂಡು ಬ್ಯಾಲೆಟ್ ಪೇಪರ್ ನೀಡಿ ಬಾಣದ ಗುರುತಿನ ಸೀಲನ್ನು ನೀಡಿ ನಿಮ್ಗೆ ಕೊಟ್ಟಿರ್ತಾರೆ. ಅದನ್ನು ಫಸ್ಟ್ ಹೇಳಿದ್ದೀನಿ ತೊಗೊಂಡು ಹೋಗ್ಬೇಕಂತೇಳಿ ಮತ ನೀಡಿ ವ್ಯವಸ್ಥೆ ಮಾಡುವುದು ಹಾಗೂ ಸದರಿ ಮತವನ್ನು ವಿವರವಾದ ನಮೂನೆಯೊಂದಿಗೆ ಪ್ರತ್ಯೇಕವಾದ ಲಕೋಟ್ನಲ್ಲಿ ಭದ್ರವಾಗಿ ಇಡಿಸುವುದು. ಓಕೆ. ಇದಾದ ನಂತರ ವ್ಯಕ್ತಿಯೊಬ್ಬ ಮತ ಚಲಾಯಿಸಲು ಬಂದಾಗ ಅವರ ನೈಜತೆ ಕುರಿತಂತೆ ಮತಗಟ್ಟೆ ಒಳಗಿನ ಯಾವುದೇ ಪೋಲಿಂಗ್ ಏಜೆಂಟ್ ಆಕ್ಷೇಪಣೆ ಎತ್ತಿದ ಸಂದರ್ಭದಲ್ಲಿ ಇವನು ಮತದಾರ ಅಲ್ಲ, ಇವನ ಹೆಸರು ನಾವು ಅಲ್ಲ ಅಂತೇಳಿ ಏಜೆಂಟ್ ಹೇಳಿದಾಗ ಮುಂದಿನ ಮತದಾರರು ಸುಗಮವಾಗಿ ಮತ ಚಲಾಯಿಸಲು ಅನುವಾಗುವಂತೆ ಆಕ್ಷೇಪಣೆಗೆ ಒಳಗಾದ ವ್ಯಕ್ತಿ ಮತ್ತು ಆಕ್ಷೇಪಣೆ ಎತ್ತಿದ ಏಜೆಂಟರನ್ನು ಪ್ರತ್ಯೇಕವಾಗಿ PRO ಅವರು ಸಂಕ್ಷಿಪ್ತವಾಗಿ ಅಲ್ಲೇ ಎನ್ಕ್ವೈರಿ ಮಾಡಬೇಕು. ಆಕ್ಷೇಪಣೆ ಎತ್ತಿದ ಏಜೆಂಟ್ನಿಂದ ₹2 ತುಂಬಿಸ್ಕೋಬೇಕು. ರಸೀದಿ ಕೊಡ್ಬೇಕು ಅವನಿಗೆ. ಮತದಾನಕ್ಕೆ ಬಂದ ವ್ಯಕ್ತಿ ನೈಜ ವ್ಯಕ್ತಿಯೇ ಎನ್ನುವ ಕುರಿತು ವಿಚಾರಣೆ ನಡೆಸಿ ಬಂದ ವ್ಯಕ್ತಿ ನೈಜ ಮತದಾರ ಎಂದು ಮನವರಿಕೆ ಆದಲ್ಲಿ ಆ ಏಜೆಂಟ್ನಿಂದ ₹2 ಏನು ತೊಗೊಂಡಿರ್ತಿರಲ್ಲ ಅದನ್ನು ಮುಟ್ಟುಗೋಲು ಹಾಕೋಬೇಕು. ಮತ ಹಾಕಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಅವನು ಕೊಟ್ಟಿ ಮತದಾರ ಅಂತ ಗೊತ್ತಾತಂದರೆ ಅವನನ್ನು ಪೊಲೀಸರಿಗೆ ಒಪ್ಪಿಸಿ ₹2 ಆ ಏಜೆಂಟ್ ಕಡೆ ತುಂಬಿಸ್ಕೊಂಡಿರ್ತಿಲ್ಲ ಅವನಿಗೆ ಅಲ್ಲೇ ಹೊಳೆ ಕೊಟ್ಟು ಬಿಡಬೇಕು. ಇದು ಸ್ಪಷ್ಟವಾಗಿ ಬರೆಯಲಾಗಿದೆ. ಇದಾದ ನಂತರ ಮತದಾರನ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಎನಿಸಿದ್ದಲ್ಲಿ ಅಗತ್ಯ ದಾಖಲೆಗಳ ದೃಢೀಕರಣ ಹಾಗೂ ಮತದಾರರಿಂದ ವಯಸ್ಸಿನ ಬಗ್ಗೆ ಘೋಷಣೆಯನ್ನು ಪಡೆಯಬಹುದಾಗಿರುತ್ತದೆ. ಅದೇ ರೀತಿ ಕುರುಡ ಅಥವಾ ದುರ್ಬಲ ಮತದಾರರ ಸಂಗಡ ಬಂದ ವ್ಯಕ್ತಿಯಿಂದ ಅಗತ್ಯ ಘೋಷಣೆಯನ್ನು ಅನುಬಂಧ 17ರಲ್ಲಿ ಪಡೆಯುವುದು. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಂಘಟನೆಯಾಗಿ ಬರಲು ಅವಕಾಶ ಇದೆ. ಒನ್ ಟೈಮ್ ಅಷ್ಟೇ ಅವನು ಕಂಪಾರ್ಟ್ಮೆಂಟ್ದಲ್ಲಿ ಸಂಘಟನೆಗನಾಗಿ ಬರ್ಬೋದು. ಎರಡನೇ ಸಲ ಸಂಘಟನೆಗನಾಗಿ ಅವನು ಬರೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ನಿಯಮ 49N ಹೇಳ್ತದೆ. ಫಾರ್ಮ್ 14A PRO ದಾಖಲೆ ಮಾಡಿ ಇದನ್ನ ಇಟ್ಟುಕೊಳ್ಳತಕ್ಕದ್ದು. ಮತದಾನ ಮುಕ್ತಾಯವಾದ ಸಮಯಕ್ಕೆ ಸರಿಯಾಗಿ PRO ರವರು ಬಾಗಿಲ ಬಳಿ ಬಂದು ಜೋರಾದ ಧ್ವನಿಯಲ್ಲಿ ಇನ್ನೂ ಯಾರಾದರೂ ಮತವನ್ನು ಚಲಾಯಿಸುವವರು ಬಾಕಿ ಇದ್ದೀರಾ ಅಂಥೇಳಿ ಏನು ಮಾಡಬೇಕು? ಜೋರಾದ ಧ್ವನಿಯಲ್ಲಿ ಏನು ಮಾಡಬೇಕು? ಹೇಳಬೇಕು, ಕೂಗಿ ಹೇಳಬೇಕು. ಮತದಾನ ಮುಕ್ತಾಯದ ಅವಧಿಯಲ್ಲಿ ಹೆಚ್ಚಿನ ಮತದಾರರು ಏನಾದರೂ ಬಂದು ಸರತಿ ಸಾಲಿನಲ್ಲಿ ನಿಂತಿದ್ರಂದರೆ ಅವ್ರನ್ನೇನು ಮಾಡಬೇಕು? ಕಟ್ಟ ಕಡೆಯ ಮತದಾರನಿಂದ ಹಿಡ್ಕೊಂಡು ಮೊದಲನೇ ಮತದಾನದವರೆಗೆ ಏನು ಕೊಡಬೇಕು? ಅವರಿಗೆ ಒಂದು ಇಳಿಕೆ ಕ್ರಮದಲ್ಲಿ ಟೋಕನ್ ಸಂಖ್ಯೆಯನ್ನು ನೀಡುವ ಮೂಲಕ ಅವರಿಗೆ ಮತದಾನ ಮಾಡಲು ಅವಕಾಶವನ್ನು ಕೊಡಬೇಕು. ಒಂದು ವೇಳೆ ಟೋಕನ್ ಸಂಖ್ಯೆ ಕೊಟ್ಟಿರ್ತೀರಿ ಅಂದ್ರೆ ಅವನಿಗೆ ಮತದಾನ ಮಾಡೋಕ್ಕೆ ಅವಕಾಶ ಕೊಟ್ಟಂಗೆ ಅಲ್ಲ. ಯಾವಾಗ ಅವನು APRO ಕಡೆ ಬಂದು ತನ್ನ ಹೆಸರನ್ನು ಪರಿಶೀಲಿಸಿಕೊಂಡು ಅವಾಗ ಅಲ್ಲಿ ಮತದಾನದಲ್ಲಿ ಅವನ ಹೆಸರಿದ್ರೆ ಮಾತ್ರ ಅವನು ಮತ ಹಾಕಲು ಅವಕಾಶ ಇದೆ. ಅದನ್ನು PRO ಜೋರಾದ ಧ್ವನಿಯಲ್ಲಿ ಹೇಳಬೇಕು. ನಿಮಗೆ ಟೋಕನ್ ಕೊಟ್ಟಿದ್ದೇನೆ ಅಂದರೆ ನಿಮಗೆ ಮತದಾನ ಮಾಡಲು ಅವಕಾಶ ಕೊಟ್ಟಿದ್ದೇನೆ ಅಂದರ್ಥ ಅಲ್ಲ. ಇಲ್ಲಿ ನಮ್ಮ APRO ಕಡೆ ತಮ್ಮ ಮಾಹಿತಿಯು ಇದ್ದಲ್ಲಿ ತಾವು ಇದೇ ಮತಗಟ್ಟೆಯಲ್ಲಿ ತಮ್ಮ ಮತ ಇದ್ದಲ್ಲಿ ಮಾತ್ರ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗುವುದು, ಇಲ್ಲದಿದ್ದರೆ ಅವಕಾಶವನ್ನು ಕಲ್ಪಿಸಲು ಸಾಧ್ಯ ಇಲ್ಲ ಅಂತೇಳಿ ಅದನ್ನೇ ಜೋರಾದ ಧ್ವನಿಯಲ್ಲಿ PRO ಅವರಿಗೆ ಹೇಳತಕ್ಕದ್ದು. ಇದಾದ ನಂತರ ಮತದಾನದ ಮುಕ್ತಾಯ ಸಮಯಕ್ಕೆ ಬಂದ ಎಲ್ಲ ಮತದಾರರಿಗೆ ಮತ ಚಲಾಯಿಸಲು ಅನುವು ಮಾಡಿಕೊಟ್ಟ ನಂತರ ನೋಡಿ ಏನು ಮಾಡಬೇಕು? ಕಂಟ್ರೋಲ್ ಯೂನಿಟ್ನಲ್ಲಿ ದಾಖಲಾದ
ಒಟ್ಟು ಮತಗಳು 17A ರಿಜಿಸ್ಟರ್ನಲ್ಲಿ ಸಹಿ ಪಡೆದು ಮತಗಳು ಮತ್ತು ಮಾರ್ಕ್ಡ್ ಕಾಪಿಯ ಗುರುತು ಮಾಡಿದ ಮತದಾರರ ಸಂಖ್ಯೆಯನ್ನು ತಾಳೆ ಮಾಡಬೇಕು. ಗಂಡು ಮತ್ತು ಹೆಣ್ಣು ಪ್ರತ್ಯೇಕವಾಗಿ ಮತದಾನದ ಅಂಕಿಅಂಶಗಳನ್ನು ಕಾರ್ಡಿನಲ್ಲಿ ಶೇಕಡಾವಾರಿನೊಂದಿಗೆ ನಮೂದಿಸತಕ್ಕದ್ದು. ಇದಾದ ನಂತರ 17C ನಮೂನೆಯನ್ನು ತಯಾರಿಸಿ ಎಲ್ಲ ಏಜೆಂಟರ ಸಹಿಯನ್ನು ಪಡೆದು ಒಂದೊಂದು ಪ್ರತಿಯನ್ನು ಏಜೆಂಟರಿಗೆ ಕೊಡಬೇಕು. ಡಿಮಸ್ಟರಿಂಗ್ ಚೆಕ್ ಲಿಸ್ಟ್ ಪ್ರಕಾರ ಶಾಸನಬದ್ಧ ಸ್ಟ್ಯಾಟ್ಯೂಟರಿ ಕವರ್ಸ್ ಮತ್ತು ನಾನ್ ಸ್ಟ್ಯಾಟ್ಯೂಟರಿ ಕವರ್ಸ್ ಈ ಫಾರ್ಮ್ಗಳನ್ನು ಹಾಗೂ ಲಕೋಟೆಗಳನ್ನು ತಯಾರಿಸುವುದು, ಉಳಿದಂತಹ ಎಲ್ಲ ಭೌತಿಕ ಸಾಮಗ್ರಿಗಳನ್ನು ಸಂಗ್ರಹಿಸಿ ಪ್ಯಾಕ್ ಮಾಡುವುದು. ಚುನಾವಣಾ ಸಿಬ್ಬಂದಿಗಳಿಗೆ ನೀಡಲಾದ ಸಂಭಾವನೆ ಹಣವನ್ನು ಅವರಿಗೆ ಪಾವತಿಸಿ ಅವರ ಕಡೆಯಿಂದ ಸಹಿಯನ್ನು PRO ಅವರು ಪಡೆಯತಕ್ಕದ್ದು. ಮತಯಂತ್ರಗಳನ್ನು ಸ್ವಿಚ್ ಅಪ್ ಮಾಡಿ ಸರಿಯಾದ ಕ್ರಮದಲ್ಲಿ ಸೀಲ್ ಮಾಡಬೇಕು ಹಾಗೂ ಅಧ್ಯಕ್ಷಾಧಿಕಾರಿಯ ಘೋಷಣೆ PRO ಘೋಷಣೆಯ ಪ್ರಪತ್ರದ ಕೊನೆಯ ಭಾಗದಲ್ಲಿ ಏಜೆಂಟ್ರುಗಳು ಸಹಿಯನ್ನು ಪಡೆಯತಕ್ಕದ್ದು. ಇದಾದ ನಂತರ ಕೊನೆಯದಾಗಿ ಏಜೆಂಟ್ರು ಸಮಕ್ಷಮ CUನ ಟೋಟಲ್ ಬಟನ್ ಒತ್ತಿ ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ ನಮೂದಿಸಿಕೊಳ್ಳಿ ಅಂತ ಹೇಳಬೇಕು. ನೀವು ನಮೂದಿಸಿಕೊಳ್ಬೇಕು. ನಂತರ ಕ್ಲೋಸ್ ಬಟನ್ ಒತ್ತಿ CUನ ಡಿಸ್ಪ್ಲೇನಲ್ಲಿ ಬರ್ತಕ್ಕಂಥ ಸಂದೇಶವನ್ನು ಗಮನಿಸಿ ಮುಕ್ತಾಯ ಸಂದೇಶ ಬರುವವರೆಗೆ ಕಾಯಬೇಕು. ಕ್ಲೋಸ್ ಬಟನ್ ಮೇಲಿನ ಮುಚ್ಚಳಿಕೆಯನ್ನು ಹಾಕಬೇಕು. CUನ ಪವರ್ ಸ್ವಿಚ್ ಆಫ್ ಮಾಡಬೇಕು. VVPATನ ಬ್ಯಾಟ್ರಿಯನ್ನು ಏಜೆಂಟರ ಸಮಕ್ಷಮದಲ್ಲಿ ತೆಗೆದು ಬ್ಯಾಟ್ರಿ ಸೆಕ್ಷನನ್ನು ಏನು ಮಾಡಬೇಕು, ಸೀಲ್ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ ನಂತರ ನಿಮ್ಮ ಅಂದಿನ ಚುನಾವಣಾ ದಿನದ ಕೆಲಸ ಮುಕ್ತಾಯ ಆಗತ್ತೆ. ಇದಾದ ನಂತರ ಈ ಎಲ್ಲ ಚುನಾವಣೆ ಮಾಡಿರ್ತಕ್ಕಂತಹ ಬಳಸದೇ ಇರತಕ್ಕಂಥ ಹಾಳಾಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿಟ್ಟುಕೊಂಡು ರೆಡಿ ಮಾಡಿಕೊಂಡು ಮತ್ತೆ ಡಿಮಸ್ಟರಿಂಗ್ ಕೇಂದ್ರಕ್ಕೆ ಹೋಗಿ ಇವುಗಳನ್ನು ತಲುಪಿಸಿ ಅಲ್ಲಿಂದ ಅವರ ಕಡೆಯಿಂದ ಸ್ವೀಕೃತಿಯನ್ನು ಪಡೆದುಕೊಂಡ ನಂತರ ತಾವು ಅವತ್ತಿನ ಚುನಾವಣೆ ಕರ್ತವ್ಯ ಮುಗಿತು ಅಂತ ಅರ್ಥ. ಜೊತೆಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಡಿಮಸ್ಟರಿಂಗ್ ಕೇಂದ್ರದಲ್ಲಿ ಯಾರು ರಿಸೀವ್ ಮಾಡ್ಕೊಳ್ತಿರ್ತಾರಲ್ಲ ಅವ್ರಿಗೆ ಕೊಡಬೇಕು. ಅಲ್ಲಿ ತಾವು ಡಿಮಸ್ಟರಿಂಗ್ ಆದ ತಕ್ಷಣ ಇನ್ನೂ ಕೂಡ ಪ್ರಕ್ರಿಯೆ ಚಾಲ್ತಿಯಲ್ಲಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಡಿಮಸ್ಟರಿಂಗ್ ಕೇಂದ್ರದಿಂದ ಫೋನ್ಗಳು ಬಂದಾಗ ತಾವು ಕೂಡಲೇ ಡಿಮಸ್ಟರಿಂಗ್ ಕೇಂದ್ರಕ್ಕೆ ಧಾವಿಸಿ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹರಿಸಬೇಕು. ಚುನಾವಣೆ ಅಂತಕ್ಕಂಥದ್ದು ದೇಶದ ಪ್ರಜಾಪ್ರಭುತ್ವದ ಹಬ್ಬ ಇದ್ದಂತೆ. ಈ ಹಬ್ಬದಲ್ಲಿ ನಾವೆಲ್ಲ ಸಂತೋಷಯುತವಾಗಿ ಭಾಗವಹಿಸಬೇಕು. ಏನೇ ನಮ್ಮಿಂದ ಸಪೋರ್ಟ್ ಬೇಕಾಗಿದ್ದಲ್ಲಿ ಚುನಾವಣಾ ಸಿಬ್ಬಂದಿಗಳಿಗೆ, ಚುನಾವಣಾ ಅಧಿಕಾರಿಗಳಿಗೆ ನಗುಮುಖದಿಂದಲೇ ರಿಪ್ಲೈ ಅನ್ನು ನೀಡುವ ಮೂಲಕ ಲೋಕಸಭಾ ಚುನಾವಣೆ 2024 ನಾವು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ತರಬೇತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ತರಬೇತಿ ತಮಗೆ ಅನುಕೂಲ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ದಲ್ಲಿ ಯಾವ ಥರ ಅನುಕೂಲ ಆಯಿತು ಅಂತ ಹೇಳಿ. ಏನಾದರೂ ಸಜೆಷನ್ಸ್ ಕೊಡದಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿಕೊಂಡು ಇನ್ನೂ ಉತ್ತಮ ಗುಟ್ಟದ ತರಬೇತಿ ಇಂತಹ ಕಾರ್ಯಗಳನ್ನ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ನಿರ್ದೇಶನವನ್ನು ಪಡೆದು ನಾವು ಕೈಗೊಳ್ತೀವಿ ಅಂತ ಹೇಳ್ತಾ ಈ ತರಬೇತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.